ओम सदाशिवसमारंभां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परा श्रुतिस्मृतिपुराणालयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पञ्चीकृतमभूद्यया किङ्करीयस्य सामाया शङ्कराचार्यमाश्रये प्रह्लादभरतो देवो योगिसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानन्द शिवाभिनव्य नृसिंहभारत्यभिधान यतीन्द्रा ज्ञानिधि मंत्रनिधि सदात्मनिष्ठान् भजे मानव शम्भुरूपान् सदात्मध्याननिरतं विषये परामुखं नौमि शास्त्रेषु निष्णातं चन्द्रशेखर भारती विवेकिनं महाप्रज्ञं धैर्योदार्य क्षमानिधिं सदाभिनवपूर्वं तं विद्यातीर्थगुरुं भजे अज्ञानां जानतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनय सम्पन्नं वीतरागं विवेकिनं वन्दे वेदान्ततत्त्वज्ञं विधुशेखर भारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं नमः श्रीशङ्करानन्दगुरुपादाम्बुजन्मने सलिलासमहामोहग्राहग्रासैककर्मणे तत्पादाम्बुर्हद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಬೃಹದಾರಣ್ಯಕ ಉಪನಿಷತ್ತು ತುಂಬಾ ದೊಡ್ಡದು. ಬೃಹದಾರಣ್ಯಕ ಅಂತ ಹೇಳಿದ್ರೆ ತುಂಬಾ ದೊಡ್ಡದು ಅಂತ ಅದನ್ನ ಇವರು ತುಂಬಾ ಸೆಕ್ಷನ್ಸ್ ಮಾಡಿ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಭಾಗವನ್ನು ತಗೊಂಡು ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ತುಂಬಾ ಮುಖ್ಯವಾದ ಭಾಗಗಳೇ. ಅದು ಆತ್ಮವಿದ್ಯಾ ತತ್ವ ಬ್ರಹ್ಮವಿದ್ಯಾನೆ ಎಲ್ಲವೂ ಕೂಡ ಅಲ್ಲಿ ಏನ್ ಮಾಡ್ತೀವಿ, ಉಪನಿಷತ್ತೇ ತುಂಬಾ ಯುಕ್ತಿಗಳೆಲ್ಲ ಯೂಸ್ ಮಾಡಿ ಉದಾಹರಣೆ ಎಲ್ಲ ಕೊಟ್ಟು ಈ ಆತ್ಮತತ್ವ ಬ್ರಹ್ಮತತ್ವ ಅದನ್ನ ಹೇಳಿ ಅದ್ರ ಐಕ್ಯವನ್ನೆಲ್ಲ ಕೂಡ ಹೇಳಿದೆ ತುಂಬಾ ಚೆನ್ನಾಗಿ. ಅದರಲ್ಲಿ ನಾವು ಇವಾಗ ನೋಡ್ಬೇಕಾದ ಒಂದು ಭಾಗ ಇದೆ. ಅದನ್ನ ಅದು ಮುಗಿದ್ಮೇಲೆ ಇನ್ನೊಂದು ಭಾಗನ ತಗೊಳ್ತಾರೆ. ಸೊ ಇವಾಗ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಶಃ ಮನುಷ್ಯ ಪಶ್ವಾದಿ ದೇಹಾನ್ ಚಕ್ರೆ ಪುರಾತತಃ ಸ ಪಕ್ಷಿ ಲಿಂಗರೂಪೇಣ ಭೂತ್ವಾ ತಾನ್ ಪ್ರಾವಿಶತೆ ಪ್ರಭು. ಈ ಟೀಮ್ ಅನ್ನೋದು ಎಲ್ಲಾ ಕಡೆನೂ ಒಂದೇ ತರನೇ ಇರುತ್ತೆ. ಬ್ರಹ್ಮವು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡುತ್ತೆ. ಪ್ರಪಂಚ ಸೃಷ್ಟಿ ಮಾಡುವಾಗ ಜೀವರ ಶರೀರವೆಲ್ಲ ಸೃಷ್ಟಿ ಮಾಡುತ್ತೆ. ಪ್ರಪಂಚ ಅನ್ನೋದು ಜಡ, ಜೀವರೆಲ್ಲರೂ ಚೇತನ. ಆ ಚೇತನವನ್ನು ಚೈತನ್ಯ ಕೊಡಕ್ಕೆ ಏನ್ ಮಾಡುತ್ತೆ, ಬ್ರಹ್ಮವೇ ಆ ಶರೀರಗಳಲ್ಲಿ ಪ್ರವೇಶ ಮಾಡುತ್ತೆ. ಇದಕ್ಕೆ ಪ್ರವೇಶ ಅಂತ ಹೇಳ್ತಾರೆ. ತತ್ಸೃಷ್ಟ ತದೇವಾನು ಪ್ರಾವಿಶತೆ ಅಂತ ತೈತ್ರಿಯದಲ್ಲಿ ಸ್ಪಷ್ಟವಾಗೇ ಇದೆ. ಬಾಕಿ ಉಪನಿಷತ್ತುಗಳಲ್ಲೂ ಈ ಭಾಗ ಬರ್ತಾನೆ ಇರುತ್ತೆ. ಇಲ್ಲೂ ಕೂಡ ಅದೇ ತರ ಬಂದಿದೆ. ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಈಶ್ವರ ಈ ಬೇಕಾದಷ್ಟು ರೂಪಗಳನ್ನ ತಗೊಳ್ತಾನೆ ಅಂತ. ಹಾಗಾಗಿ ಬಹುರೂಪ. ಹಾಗಾಗಿ ಇಂದ್ರೋ ಮಾಯಾವಿಹಿ ಪುರುರೂಪ ಅಂತ ಬರುತ್ತೆ. ಅದು ಬೇಕಾದಷ್ಟು ರೂಪಗಳೆಲ್ಲ ಪಡ್ಕೊಳುತ್ತೆ. ಯಾತಕ್ಕೆ ಪಡ್ಕೊಳ್ಳುತ್ತೆ ಅನ್ನೋದು ಉಪನಿಷತ್ತೇ ಹೇಳುತ್ತೆ. ಯಾತಕ್ಕೆ ಅಂದ್ರೆ ಈ ಬ್ರಹ್ಮವು ಅನ್ನೋದು ಅದಕ್ಕೆ ನಿರ್ಗುಣವಾದ್ದು. ಅದಕ್ಕೆ ಯಾವುದೇ ಒಂದು ಬಣ್ಣ ಅಥವಾ ಎಷ್ಟು ಸೈಜು ಈ ತರ ಒಂದು ಆಕಾರ ಯಾವುದು ಹೇಳಕ್ ಆಗೋದೇ ಇಲ್ಲ ಅಂತ ಒಂದು ಸ್ವರೂಪ. ಹಾಗಾಗಿ ಬ್ರಹ್ಮವು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ತಾನೇ ಬೇಕಾದಷ್ಟು ರೂಪಗಳನ್ನು ಹೊಂದಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಈ ರೂಪಗಳ ಮುಖಾಂತರ ನನ್ನ ತಿಳ್ಕೊಳ್ಳಿ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಹಾಗೆ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಪ್ರಪಂಚದಲ್ಲಿ ಎಲ್ಲ ಶರೀರಗಳಲ್ಲೂ ಕೂಡ ತಾನೇ ಹೊಕ್ಕಿ ಆ ಜೀವಗಳಾಗಿ ತಾನೇ ವ್ಯವಹಾರ ಮಾಡ್ತಾ ಇರ್ತದೆ. ಇದು ಅದರ ಒಂದು ಲೀಲೆ ಅಂತ ನಾವು ಹೇಳ್ಬೇಕಿಲ್ಲ, ಅಷ್ಟೇ, ಬೇರೆ ಏನ್ ಹೇಳಕ್ಕಾಗಲ್ಲ. ಬ್ರಹ್ಮಕ್ಕೆ ಅಜ್ಞಾನ ಇಲ್ಲ ಖಂಡಿತ. ಆದ್ರೆ ಅಜ್ಞಾನ ಇರೋ ಜೀವಗಳಾಗಿ ಅದೇ ಒಳಗಡೆ ಇಟ್ಕೊಂಡು ತೋರ್ಕೊಳ್ತಾ ಇರುತ್ತೆ. ಇದು ಸಂಸಾರ ಸಫರ್ ಮಾಡೋದು ಜೀವನ ತಾನೆ, ಬ್ರಹ್ಮ ಸಫರ್ ಮಾಡೋದೇ ಇಲ್ಲ ಖಂಡಿತ. ಯಾರಿಗೆ ಶರೀರ ಮತ್ತು ಮನಸ್ಸಲ್ಲಿ ನಾನು ಅಂತ ಅಭಿಮಾನ ಇದೆಯೋ ಅವ್ರಿಗೇನೆ ಸಂಸಾರ ಅನುಭವ ಇರೋದು. ಹಾಗಾಗಿ ಈ ಸಂಸಾರ ಅಂತ ಒಂದು ಅದನ್ನ ನಾವು ಬಾಧೆ ಅಂತಾನೋ ಅಥವಾ ಒಂದು ಅವಸ್ಥೆ ಅಂತಾನೋ ಹೇಳಿದ್ರು ಕೂಡ ಜೀವಗಳಿಗೆ ಆಗೋದದು, ಬ್ರಹ್ಮಕ್ಕೆ ಆಗೋದೇ ಇಲ್ಲ ಖಂಡಿತ. ಯಾಕಂದ್ರೆ ಉಪಾಧಿ, ಜೀವ ಉಪಾಧಿ ಆಗಿದೆ ಅದು. ಹಾಗಾಗಿ ಅದು ಎಲ್ಲವನ್ನೂ ಬೇಕಾದಷ್ಟು ರೂಪಗಳನ್ನ ತಗೊಂಡು ಆ ರೂಪಗಳ ಮುಖಾಂತರ ನಾನು ಹೇಳ್ತಾ ಇರೋದು ಜೀವ ರೂಪ ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ವಸ್ತುಗಳೆಲ್ಲ ಇದೆಯಲ್ಲ ಅಂತ ರೂಪಗಳು ನಮ್ಮ ಇಂದ್ರಿಯಕ್ಕೆ ಯಾವ್ದಾವ್ದು ಗೋಚರವಾಗುತ್ತೋ ಅದೆಲ್ಲ ರೂಪ ಅಂತ. ಆಮೇಲೆ ಇಂದ್ರಿಯ ಅನ್ನೋದು ನಮ್ಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ 5 ಇದೆ. 5 ವಿಷಯಗಳು ಪ್ರಪಂಚದಲ್ಲಿದೆ. ಈ 5 ವಿಷಯಗಳನ್ನು ನಾವು ಗ್ರಾಸ್ಪ್ ಮಾಡಕ್ಕೆ ನಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಳು ಅಂತ ಇದೆಲ್ಲ ಇದೆ ನಮಗೆ. ಸೊ ಈ ಇಂದ್ರಿಯಗಳ ಮುಖಾಂತರ ಪ್ರಪಂಚವನ್ನ ನಾವು ನೋಡ್ತೀವಿ. ನೋಡಿದಾಗ ವಸ್ತುಗಳೆಲ್ಲ ನೋಡ್ತೀವಿ. ಉಪನಿಷತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ವಸ್ತುಗಳ ಮುಖಾಂತರ ನಾವು ಬ್ರಹ್ಮವನ್ನ ತಿಳ್ಕೋಬೇಕು. ಯಾಕಂದ್ರೆ ವಸ್ತುಗಳಿಗೆ ಹಿನ್ನೆಲೆಯಲ್ಲಿರೋ ಸತ್ಯ ಬ್ರಹ್ಮ. ಹಾಗಾಗಿ ಪ್ರಪಂಚ ಅನ್ನೋದು ನಾಮರೂಪಕಾತ್ಮವಾಗಿ ಪ್ರಪಂಚ ಇರೋದು. ಆ ಪ್ರಪಂಚವನ್ನು ನಾವು ನೋಡುವಾಗ ನಾವು ಪ್ರಪಂಚವಾಗಿ ನೋಡ್ತೀವಿ ನಾವು. ಆದ್ರೆ ಉಪನಿಷತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ ಅದನ್ನ ಬ್ರಹ್ಮವಾಗಿ ನೋಡ್ಬೇಕು. ಅಂದ್ರೆ ಅದ್ರ ಹಿನ್ನೆಲೆಯಲ್ಲಿ ಇರೋದು ಬ್ರಹ್ಮ ಅಂತ ತಿಳ್ಕೋಬೇಕು ಜನರು ಅಂತ ಅದರ ಉದ್ದೇಶ. ವೇದಾಂತ ಮಾತ್ರನೇ ಅದನ್ನ ಹೇಳ್ಕೊಡಕ್ಕಲ್ಲದು. ನಮ್ಗೆ ಸಾಮಾನ್ಯವಾಗಿ ಬಾಕಿ ಯಾವುದೋ ಒಂದು ಶಾಸ್ತ್ರದಲ್ಲಿ ಕೂಡ ಇದನ್ನ ಹೇಳ್ಕೊಡಲ್ಲ. ಬ್ರಹ್ಮವೇ ಈ ತರ ಇರೋದು ಹೇಳ್ಕೊಡಲ್ಲ. ವೇದಾಂತದಲ್ಲಿ ಮಾತ್ರ ಇದನ್ನ ಹೇಳ್ಕೊಡುತ್ತೆ.
ಆವಾಗ ವೇದಾಂತಕ್ಕೆ ಒಬ್ಬ ಬಂದು ಅವನು ಈ ತರ ತಿಳ್ಕೊಂಡು ಅವ್ನು ಮುಕ್ತನಾಗ್ಲಿ ಅಂತ ಉಪನಿಷತ್ತಿನ ಉದ್ದೇಶ. ಅದಕ್ಕಾಗಿ ಎಲ್ಲಾ ವೇದ ಉಪನಿಷತ್ತುಗಳು ಬಂದಿರೋದು, ಭಾಷಾ ಎಲ್ಲವೂ ಬಂದಿರೋದು ಅದಕ್ಕಾಗಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈಶಃ ಮನುಷ್ಯ ಪಶ್ವಾದಿ ದೇಹಾನ್ ಚಕ್ರೆ, ಅಂದ್ರೆ ಮನುಷ್ಯ ಪಶ್ವ ಆದಿ ಪದದಿಂದ ಕ್ರಿಮಿ ಕೀಟ ಎಲ್ಲ ಪ್ರಾಣಿಗಳ ಶರೀರಗಳನ್ನು ಉತ್ಪತ್ತಿ ಮಾಡಿ ಪುರ ಹಿಂದಿನ ಸೃಷ್ಟಿ ಆದಿಯಲ್ಲಿ ತತಃ ಪಕ್ಷಿ ಅಂತ ಹೇಳಿದ್ರೆ ಉಪನಿಷತ್ತೆ ಹೇಳಿದೆ, ಅದು ಪಕ್ಷಿಯಿಂದ ಒಂದು ಬ್ರಹ್ಮಕ್ಕೆ ಪಕ್ಷಿ ಅಂತ ಹೇಳಿದೆ. ಹೇಗೆ ಒಂದು ಪಕ್ಷಿ ಒಂದು ಕಡೆ ಹೋಗಿ ಸೇರ್ಕೊಳುತ್ತೋ ಆತರ ಈ ಬ್ರಹ್ಮವು ಈ ಶರೀರಗಳೆಲ್ಲದರಲ್ಲೂ ಹೊಕ್ಕಿದೆ ಅಂತ ಅದಕ್ಕೆ ಬರ್ತಾ ಇದೆ. ಲಿಂಗ ರೂಪೇಣ ಅಂತ ಹೇಳಿದ್ರೆ ಈ ಸೂಕ್ಷ್ಮ ಶರೀರ ಇದೆಯಲ್ಲ, ಆ ಸೂಕ್ಷ್ಮ ಶರೀರವಾಗಿ ಅದು ಎಲ್ಲಾ ಶರೀರದಲ್ಲೂ ಬಂದಿದೆ. ಯಾಕಂದ್ರೆ ನೋಡಿ, ಸ್ಥೂಲ ಶರೀರ ಅನ್ನೋದ್ರಲ್ಲಿ ಸೂಕ್ಷ್ಮ ಶರೀರ ಇರುತ್ತೆ. ಸೂಕ್ಷ್ಮ ಶರೀರ ಯಾವುದು ಅಂತ ಕೇಳಿದ್ರೆ ಈ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಪ್ರಾಣಗಳು, 5 ಪ್ರಾಣಗಳು, ಇದೆಲ್ಲ ಸೇರ್ಕೊಂಡಿರೋದು ಸೂಕ್ಷ್ಮ ಶರೀರ. ಈ ಬ್ರಹ್ಮವು ಈ ಸೂಕ್ಷ್ಮ ಶರೀರದಲ್ಲಿ ಸೇರ್ಕೊಂಡಿದೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಆ ಅಂತಃಕರಣದಲ್ಲಿ ಬ್ರಹ್ಮದ ಒಂದು ಆತ್ಮನ ಒಂದು ಪ್ರತಿಬಿಂಬ ಬೆಳೆಯುತ್ತೆ. ಯಾಕಂದ್ರೆ ಅಂತಃಕರಣಕ್ಕೆ ಮಾತ್ರ ಈ ಬ್ರಹ್ಮದ ಆತ್ಮನ ಒಂದು ಚೈತನ್ಯದ ಒಂದು ಪ್ರತಿಬಿಂಬವನ್ನ ಪಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರೋದು. ಯಾಕಂದ್ರೆ ಅತ್ಯಂತ ಸೂಕ್ಷ್ಮವಾಗಿರೋದು ಈ ಅಂತಃಕರಣ ಅನ್ನೋದು. ಸ್ಥೂಲವಾಗಿರೋ ಶರೀರದಲ್ಲಿ ನೇರಾಗಿ ಬ್ರಹ್ಮದ ಒಂದು ಆತ್ಮನ ಒಂದು ಚೈತನ್ಯ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ಒಳಗಡೆ ಸಿಗುತ್ತೆ, ಒಳಗಡೆ ಇರೋ ಅಂತಃಕರಣದಲ್ಲಿ ಸಿಗುತ್ತೆ ಅದು. ಇವಾಗ ಟ್ರಾನ್ಸ್ಫಾರ್ಮರ್ ಅಂತ ನಾವು ಇದು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಒಂದು ಬಿಲ್ಡಿಂಗ್ ಅಲ್ಲಿ ಬೇಕಾದಷ್ಟು ಮನೆಗಳಿದೆ ಅಂತ ಹೇಳಿಲ್ಲ, ಒಂದು ಟ್ರಾನ್ಸ್ಫಾರ್ಮರ್ ಒಂದು ಕಡೆ ಇಟ್ಟಿದ್ದಾರೆ. ಬರೋ ಕರೆಂಟ್ ಅದಕ್ಕೆ ಬರುತ್ತೆ. ಅದು ಅಲ್ಲಿಂದ ಏನ್ ಮಾಡ್ತಾರೆ, ಇರೋ ಮನೆಗಳಿಗೆಲ್ಲದಕ್ಕೂ ಅಲ್ಲಿಂದ ಸಪ್ಲೈ ಮಾಡುತ್ತಲ್ವಾ. ಅದೇ ತರನೇ ಇಲ್ಲೂ ಕೂಡ ಈ ಅಂತಃಕರಣ ಅಂತ ಒಂದಿದೆಯಲ್ಲ, ಅದರಲ್ಲಿ ಈ ಆತ್ಮ ಚೈತನ್ಯದ ಒಂದು ಪ್ರತಿಬಿಂಬ ಬೀಳುತ್ತೆ. ಅವಾಗ ಆ ಚೈತನ್ಯ ಪ್ರತಿಬಿಂಬಿತ ಚೈತನ್ಯದಿಂದ ಆ ಇಂದ್ರಿಯಗಳಿಗೆ, ಪ್ರಾಣಕ್ಕೆ, ಆಮೇಲೆ ಶರೀರಕ್ಕೆ ಎಲ್ಲದಕ್ಕೂ ಚೈತನ್ಯ ಸಿಗುತ್ತೆ. ಹಾಗಾಗಿ ಈ ತರ ಒಂದು ಕಲ್ಪನೆ ವೇದಾಂತ ಮಾಡಿರೋದು. ಅವಾಗ ಈ ಬ್ರಹ್ಮವು ಈ ಶರೀರಗಳೆಲ್ಲ ಸೃಷ್ಟಿ ಮಾಡಿ ಅದ್ರ ಒಳಗಡೆ ಪ್ರವೇಶ ಮಾಡಿದೆ ಅಂತ ಹೇಳಿದ್ರು, ಮೊದಲು ಹೇಳಿದ್ರು. ಅದು ಹೇಗೆ? ಲಿಂಗ ರೂಪೇಣ, ಅಂದ್ರೆ ಈ ಅಂತಃಕರಣದಲ್ಲಿ ಚೈತನ್ಯದ ಒಂದು ಪ್ರತಿಬಿಂಬ ಇದೆಯಲ್ಲ, ಆ ರೂಪದಲ್ಲಿ ಅದು ಒಳಗಡೆ ಪ್ರವೇಶ ಮಾಡಿದೆ. ಇದು ಹೀಗೆ ಯೋಯಂ ಪುರುಷ ಶಬ್ದೋ ಅಸ್ಮಿನ್ ಮಂತ್ರೆ ತಸ್ಯ ನಿರುಕ್ತಿತಃ ಜೀವ ಬ್ರಹ್ಮೈಕ್ಯ ತಾತ್ಪರ್ಯಂ ಮಂತ್ರಸ್ಥಃ ಅಸ್ಯ ಉಪವರ್ಣ್ಯತೆ. ಇವಾಗ ಈ ಮಂತ್ರದಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಈ ಬ್ರಹ್ಮವು ಇದೆಲ್ಲ ಸೃಷ್ಟಿ ವಾಂಗಿ ಹೇಳ್ಕೊಂಡು ಸೊ ಈ ಬ್ರಹ್ಮವು ಈ ಸೃಷ್ಟಿ ಮಾಡಿದ ಒಳಗಡೆ ಪ್ರವೇಶ ಮಾಡಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಹೇಳುವಾಗ ಪುರುಷ ಅಂತ ಒಂದು ಬರುತ್ತೆ ಶಬ್ದ ಅದ್ರಲ್ಲಿ ಮಂತ್ರದಲ್ಲಿ, ವೇದಾಂತ ಮಂತ್ರದಲ್ಲಿ. ಇವಾಗ ಪುರುಷ ಅಂತ ಶಬ್ದವನ್ನು ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ಆ ಪುರುಷ ಶಬ್ದಕ್ಕೆ ನಾವು ಏನು ಅರ್ಥ ಕೊಡೋದು, ಅರ್ಥ ಮಾಡ್ಬೇಕಲ್ಲ. ಪುರುಷ ಅಂದ್ರೆ ಒಂದು ಗಂಡು ಅಂತ ನಮ್ಗೆ ಸಾಮಾನ್ಯವಾಗಿ ಅರ್ಥ ಬರುತ್ತೆ ಅದು. ಬಟ್ ಆತರ ಅರ್ಥ ಇಲ್ಲ ಸಂಸ್ಕೃತದಲ್ಲಿ. ಆ ಪುರುಷ ಅನ್ನೋ ಶಬ್ದಕ್ಕೆ ವೇದಾಂತದಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಪುರಿ ಕ್ಷಯನಾಥ್ ಪುರುಷ. ಪುರಿ ಅಂತ ಹೇಳಿದ್ರೆ, ಪುರ ಅಂತ ಹೇಳಿದ್ರೆ ನಮ್ಮ ಶರೀರಗಳ ಪುರ, 9 ಬಾಗಿಲು ಪುರ ಇದೆ, ಒಂದು ನಗರ ತರ ಇದೆ. ಅದ್ರ ಒಳಗಡೆ ಒಂದು ರಾಜ ಇರೋ ತರ ಈ ಒಂದು ಚೈತನ್ಯ ಇದೆ ಅಂತ. ಆಮೇಲೆ ಪೂರ್ಣತ್ವಾತ್ ಪುರುಷ, ಅಥವಾ ಈ ಬೇರೆ ಬೇರೆ ವ್ಯುತ್ಪತ್ತಿ, ಎಟಿಮಲಾಜಿಕಲ್ ಡೆರಿವೇಶನ್ ಆಫ್ ದಟ್ ವರ್ಡ್ ಪುರುಷ ಇದೆ. ಆ ಡೆರಿವೇಶನ್ ಮಾಡೋದ್ರಿಂದ ನಮ್ಗೆ ಹೇಳ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಹೇಳ್ತಾ ಇದ್ದಾರೆ, ಈ ಎರಡು ರೀತಿಯಾಗಿ ಡೆರಿವೇಶನ್ ಮಾಡುವಾಗ ಒಂದು ಡೆರಿವೇಶನ್ ಈ ಆತ್ಮನಿಗೆ ಸಿಗುತ್ತೆ, ಇನ್ನೊಂದು ಡೆರಿವೇಶನ್ ಈಶ್ವರನಿಗೆ, ಬ್ರಹ್ಮಕ್ಕೆ ಸಿಗುತ್ತೆ. ಅದು ಅವಾಗ ಎರಡಕ್ಕೂ ಒಂದೇನೆ ಐಕ್ಯ ಅನ್ನೋದನ್ನ ನಾವು ಪುರುಷ ಅನ್ನೋ ಶಬ್ದದ ಒಂದು ವ್ಯುತ್ಪತ್ತಿಯಿಂದ ನಾವು ತಿಳ್ಕೊಬಹುದು ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯೋಯಂ ಪುರುಷ ಶಬ್ದ ಅಸ್ಮಿನ್ ಮಂತ್ರೆ ತಸ್ಯ ನಿರುಕ್ತಿ ಅಂತ ಹೇಳಿದ್ರೆ ಅದನ್ನ ಎಟಿಮಲಾಜಿಕಲ್ ಡೆರಿವೇಶನ್ ಮಾಡೋದ್ರಿಂದ ಜೀವ ಬ್ರಹ್ಮ ಐಕ್ಯ ತಾತ್ಪರ್ಯಂ ಮಂತ್ರಸ್ಯ ಅಸ್ಯ ಉಪವರ್ಣ್ಯತೆ. ಈ ಮಂತ್ರದಲ್ಲಿ ಪುರುಷ ಅಂತ ಶಬ್ದ ಉಪಯೋಗಿಸಿದ್ರಿಂದ ಆ ಮಂತ್ರಕ್ಕೇನೆ ಏನು ಉದ್ದೇಶ ಇದೆ ಅಂತ ಹೇಳಿದ್ರೆ, ಜೀವ ಬ್ರಹ್ಮ ಐಕ್ಯವನ್ನ ತೋರಿಸೋದಾಗಿ ಹೇಳ್ತಾ ಇದೆ, ಪುರುಷ ಅನ್ನೋ ಶಬ್ದವನ್ನು ಉಪಯೋಗಿಸಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಮುಂದಕ್ಕೆ ಅದನ್ನ ನಿರೂಪಣೆ ಮಾಡ್ತಾರೆ. ಪುರಿಶೇತೆ ಯತಃ ತಸ್ಮಾತ್ ಪುರುಷಃ ಜೀವ ಉಚ್ಯತೆ ಸರ್ವಂ ಪೂರೇತಿ ಇತಿ ಏವಂ ಪುರುಷಃ ಬ್ರಹ್ಮ ಉತ್ಪನ್ಯತೆ. ಇವಾಗ ಪುರಿಶೇತೆ ಪುರ ಅಂತ ಹೇಳಿ ನಾನು 9 ಬಾಗಿಲು ಒಂದು ನಗರ ತರ ಇದೆ, ಅದರಲ್ಲಿ ಚೈತನ್ಯ ಅಲ್ಲಿ ಇದೆ, ಸಿಗ್ತಾ ಇದೆ ಅಲ್ಲಿ. ಅವಾಗ ಪುರಿ ಶೇತೆ, ಅಲ್ಲಿ ಶೇತೆ ಅಂದ್ರೆ ಅಲ್ಲಿ ಎಕ್ಸಿಸ್ಟಿಂಗ್ ಅಂತ ಅರ್ಥ. ಶೇತೆ ಅಂದ್ರೆ ಆಕ್ಚುಲಿ ಮಲಗಿದೆ ಅಂತ ಅರ್ಥ, ಬಟ್ ಮಲಗಿದೆ ಅಂತ ಅರ್ಥ ಇಲ್ಲಿ ತಗೊಳ್ಬೇಕಾದ್ರೆ ಸುಮ್ಮನೆ ಅಲ್ಲಿ ಇದೆ ಅಂತ ಅರ್ಥ, ಸಿಗ್ತಾ ಇದೆ ಅಂತ. ಆ ಅರ್ಥವನ್ನು ತಗೊಂಡಾಗ ಪುರುಷ ಅನ್ನೋದು ಜೀವ ಅನ್ನೋದನ್ನ ತೋರಿಸುತ್ತೆ. ಅದು ಸರ್ವಂ ಪೂರೈತಿ, ಪೂರ್ಣತ್ವ ಅಂತಂದ್ರೆ ಎಲ್ಲವನ್ನೂ ಇದು ಪೂರ್ಣ ಮಾಡುತ್ತೆ ಅಂತ ಹೇಳುವಾಗ, ಈ ಜೀವ ಇಲ್ಲೇ ಇದ್ಕೊಂಡು ಇದಕ್ಕೆ ಎಲ್ಲವನ್ನೂ ಪೂರ್ಣ ಮಾಡೋದು ಸಾಧ್ಯವಿಲ್ಲ. ಅವಾಗ ಬ್ರಹ್ಮವೇ ಎಲ್ಲದರಲ್ಲೂ ಇರೋದು, ಎಲ್ಲಾ ಶರೀರಗಳಲ್ಲೂ ಬ್ರಹ್ಮವೇ ಇರೋದು. ಹಾಗಿರುವಾಗ ಎಲ್ಲದರಲ್ಲೂ ಅದು ಪೂರ್ಣವಾಗಿ ಅದು ಎಲ್ಲವನ್ನೂ ಪೂರ್ತಿ ಮಾಡ್ತಾ ಇದೆ, ಅದು ಪೂರ್ತಿ ಮಾಡ್ಕೊಂಡಿದೆ ಅದು ಬ್ರಹ್ಮವೇ. ಅದು ಜೀವನ ಮಾತ್ರ ಅಲ್ಲ, ಜಗತ್ತಲ್ಲಿರೋ ಜಡ ಪದಾರ್ಥಗಳೆಲ್ಲ ಕೂಡ ಬ್ರಹ್ಮವೇ ತುಂಬಿ ಎಲ್ಲವನ್ನೂ ಒಂದು ಪೂರ್ಣವಾಗಿ ಮಾಡ್ತಾ ಇದೆ ಅದು ಅಂತ. ಅವಾಗ ಆ ವ್ಯುತ್ಪತ್ತಿ ಇಟ್ಕೊಂಡಾಗ ಏನಾಗುತ್ತೆ, ಪುರುಷ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಬರುತ್ತೆ. ಈ ಪುರಿಯಲ್ಲಿ ಇದ್ದಾನೆ ಅಂತ ಹೇಳುವಾಗ
ಅದಕ್ಕೆ ಜೀವ ಅಂತ ಅರ್ಥ ಬರುತ್ತೆ. ಆಕ್ಚುಲಿ ಪುರಿಯಲ್ಲಿ ಇರೋದು ಕೂಡ ಬ್ರಹ್ಮವೇ, ಎಲ್ಲದ್ರಲ್ಲಿ ಇರೋದು ಕೂಡ ಬ್ರಹ್ಮವೇ. ಆದ್ರೆ ಈ ಪುರಿಯಲ್ಲಿ ಇರೋ ಜೀವ ಅವನ ದೃಷ್ಟಿಯಲ್ಲಿ ಏನು ಮಾಡಿದಾನೆ, ನಾನು ಇಷ್ಟೇ ಅಂತ ಅನ್ಕೊಂಡಿದ್ದಾನೆ ಅವನು. ನಾನು ಎಲ್ಲ ಕಡೆನೂ ನಾನು ಇಲ್ಲದೆ ಇದ್ದೀನಿ ಅಂತ ಅವನಿಗೆ ಅಜ್ಞಾನ ಸ್ಥಿತಿಯಲ್ಲಿ ಗೊತ್ತಿಲ್ಲ. ಅದು ವೇದಾಂತದನ್ನ ತಿಳ್ಕೊಂಡು ಅವನಿಗೆ ಆತ್ಮತತ್ವ ಸಾಕ್ಷಾತ್ಕಾರ ಆದಾಗ ಅವನು ಸರ್ವಾತ್ಮ ಭಾವ ಬರುತ್ತೆ. ಅವಾಗ ನಾನು ಎಲ್ಲದರಲ್ಲೂ ನಾನೇ ಇದ್ದೀನಿ, ಎಲ್ಲಾ ಶರೀರದಲ್ಲೂ ನಾನೇ ಇದ್ದೀನಿ, ಎಲ್ಲ ಜಡವಸ್ತುಗಳಲ್ಲೂ ಕೂಡ ಅದರಲ್ಲಿ ಸತ್ ಸ್ವರೂಪವಾಗಿ ಸಿದ್ಧ ಸ್ವರೂಪವಾಗಿ ನಾನೇ ಇದ್ದೀನಿ ಅಂತ ಅವನು ತಿಳ್ಕೊಳ್ತಾನೆ. ಅವಾಗ ಆದ್ರೆ ಅದಕ್ಕೆ ಮುಂಚೆ ಆ ಅರಿವು ಬರಕ್ ಮುಂಚೆ ಅವನಿಗೆ ನಾನು ಇರೋದು ಅಂತ ಅನ್ಕೊಂಡಿದ್ದಾನಲ್ಲ, ಆ ದೃಷ್ಟಿಯಿಂದ ಏನ್ ಮಾಡ್ತಾ ಇದ್ದಾರೆ, ಈ ಪುರಿಯಲ್ಲಿ ಇರೋ ಒಂದು ಚೈತನ್ಯ ಇದಲ್ಲ ಅದಕ್ಕೆ ಜೀವ ಅಂತ ಹೆಸರು. ಎಲ್ಲದರಲ್ಲೂ ಇದ್ಕೊಂಡು ತುಂಬಿಕೊಂಡಿದೆಯಲ್ಲ ಅದಕ್ಕೆ ಬ್ರಹ್ಮ ಅಂತ ಅರ್ಥ ಅಂತ ಹೇಳ್ಬಿಟ್ಟು ಪುರುಷ ಶಬ್ದಕ್ಕೇನೆ 2 ಅರ್ಥನೂ ಬರ್ತೇನೆ ನಮಗೆ. ಇವಾಗ 2 ಕೂಡ ಬ್ರಹ್ಮವು ಚೈತನ್ಯ, ಪುರುಷನು ಜೀವನು ಚೈತನ್ಯ, ಆಮೇಲೆ ಐಕ್ಯವನ್ನು ಹೇಳ್ಬೇಕು. ಅದಕ್ಕೆ ಅಷ್ಟು ಕಷ್ಟ ಇಲ್ಲ, ಅದನ್ನ ಮುಂದಕ್ಕೆ ಅವರು ನಿರೂಪಣೆ ಮಾಡ್ತಾರೆ. ಅನೇನ ಬ್ರಹ್ಮಣ ಕಿಂಚಿತ್ ಬಹಿಃ ನ ಅನಾವೃತಂ ಕ್ವಚಿತ್ ನಾಸ್ತಿ ಅಸಂವೃತಂ ಅಂತಹ ಅಂತಶ್ಚ ಪೂರ್ಣಾತ್ ಪುರುಷಃ ತಥಾ. ಹಾಗಾಗಿ ಈ ಬ್ರಹ್ಮವು ಹೇಗೆ ಪೂರ್ಣವಾಗಿದೆ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಈ ಬ್ರಹ್ಮವು ಇಲ್ಲದೆ ಯಾವ ವಸ್ತುನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲು. ಅವಾಗ ಯಾಕಂದ್ರೆ ಬ್ರಹ್ಮವು ಸರ್ವವ್ಯಾಪಿ ಆಗಿರೋದು, ಬ್ರಹ್ಮವೇ ಪ್ರಪಂಚವಾಗಿ ಆಗಿರೋದು ಅಂತ ಇರೋದ್ರಿಂದ ಬಂಗಾರವೇ ಎಲ್ಲಾ ಆಭರಣಗಳಾಗೂ ಆಗಿರೋದು. ಇಡೀ ಪ್ರಪಂಚದಲ್ಲೂ ಕೂಡ ಏನೇನ್ ಆಭರಣ ಇದೆಯೋ ಎಲ್ಲವೂ ಕೂಡ ಬಂಗಾರವೇ ಆಗಿರೋದು. ಆತರ ಇಡೀ ಪ್ರಪಂಚ ಏನೇನಾಗಿದೆಯೋ ಶರೀರಗಳು ಮತ್ತು ಜಡ ವಸ್ತುಗಳು ಅಂತ, ಶರೀರವು ಕೂಡ ಜಡವೇ ವಾಸ್ತವವಾಗಿ. ಶರೀರದಲ್ಲಿ ಈ ಲಿಂಗ ಶರೀರ ಆಗಿರೋದ್ರಿಂದ ಅದಕ್ಕೆ ಚೇತನ ಅಂತ ಅನ್ಸ್ಕೊಳ್ಳುತ್ತೆ ಬದುಕಿರೋ ತನಕ. ಅವ್ನು ತೀರ್ಕೊಂಡಾಗ ಏನಾಗುತ್ತೆ, ಆ ಲಿಂಗ ಶರೀರ ಅಲ್ಲಿಂದ ಹೊರಟೋಗುತ್ತೆ ಹೊರಗಡೆ. ಅವಾಗ ಇದು ಸುಮ್ಮನೆ ಒಂದು ಕಟ್ಟಿಗೆ ತರ ಬಿದ್ದೋಗ್ಬಿಡುತ್ತೆ ಈ ಶರೀರ ಅನ್ನೋದು. ಅವಾಗ ಶರೀರವೂ ಕೂಡ ಜಡವೇ, ಹೊರಗಡೆ ಇರೋ ಗಿರಿ ನದಿ ಸಮುದ್ರ ಎಲ್ಲವೂ ಕೂಡ ಜಡವೇ. ಹಾಗಾಗಿ ಆ ಜಡವಾಗಿರೋ ಎಲ್ಲವನ್ನೂ ಕೂಡ ಇದು ತುಂಬಿಕೊಂಡಿರೋದ್ರಿಂದ ಇದಕ್ಕೆ ಪೂರ್ಣವಾಗಿರೋದ್ರಿಂದ ಬ್ರಹ್ಮ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಅನೇನ ಬ್ರಹ್ಮಣ ಕಿಂಚಿತ್ ಬಹಿನ ಅನಾವೃತಂ ಕ್ವಚಿತೆ. ಹೊರಗಡೆ ಇರೋ ವಸ್ತು ಅಂದ್ರೆ ಎಲ್ಲಾ ವಸ್ತುಗಳಿಗೂ ಕೂಡ ಒಂದು ಹೊರಗೆ ಒಂದು ಒಳಗೆ ಅಂತ ನಾವು ಹೇಳ್ಬೋದು. ಇವಾಗ ನಮ್ಮ ಶರೀರ ತಗೊಂಡ್ರು ಕೂಡ ಶರೀರದ ಹೊರಗೆ ಶರೀರದ ಒಳಗೆ ಅಂತ ನಾವು ಹೇಳ್ತೀವಿ. ಅದೇ ತರ ಯಾವುದೇ ಒಂದು ವಸ್ತು ತಗೊಂಡ್ರು ಕೂಡ ಆ ವಸ್ತುವಿನ ಹೊರಗಡೆ ಆ ವಸ್ತುವಿನ ಒಳಗಡೆ ಅಂತ ನಾವು ಹೇಳ್ತೀವಿ. ಹಾಗೆ ಮೊದಲು ಏನ್ ಹೇಳ್ತಾ ಇದ್ದಾರೆ, ಬ್ರಹ್ಮ ಯಾವುದನ್ನು ಆವರಿಸದೇ ಇರೋ ಒಂದು ಹೊರಗಡೆ ಅನ್ನೋದು ಯಾವ್ದು ಇಲ್ವೇ ಇಲ್ಲ ಯಾವುದಕ್ಕೂ ಕೂಡ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಬ್ರಹ್ಮ ಹೊರಗಿನಿಂದ ಆವರಣ ಮಾಡ್ಕೊಂಡಿದೆ, ಆಮೇಲೆ ಒಳಗೂ ಆಗಿದೆ ಅಂತ ಅದನ್ನು ಹೇಳ್ತಾರೆ. ನಾಸ್ತಿ ಅಸಂವೃತಂ ಅಂತಹ ಒಳಗಡೆ ಕೂಡ ಅದು ಬ್ರಹ್ಮ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಇವಾಗ ನಾವ್ ಇದಕ್ಕೆ ಒಂದು ದೃಷ್ಟಾಂತ ತಗೋಬೇಕು, ಸ್ಪೇಸ್ ದೃಷ್ಟಾಂತ ತಗೋಬಹುದು. ಆಕಾಶ ಸ್ಪೇಸ್ ದೃಷ್ಟಾಂತ ನೋಡಿ, ಒಂದು ಮನೆ ಅಂತ ನಾವು ಹೇಳಿದ್ರೆ ಮನೆ ಹೊರಗಡೆನೂ ಜಾಗ ಇದೆ, ಹೊರಗಡೆ ಸ್ಪೇಸ್ ಇದೆ. ಮನೆ ಒಳಗಡೆ ಕೂಡ ಅವರು ನಮ್ಗೆ ಇಷ್ಟೊಂದು ಸ್ಕ್ವೇರ್ ಫೀಟ್ ಜಾಗ ಇದೆ ಅಂತ ಅವ್ರು ಹೇಳ್ತಾರೆ. ಸರಿ, ಗೋಡೆ ಅಂತ ಹೇಳ್ತೀವಲ್ಲ, ಆ ಗೋಡೆ ಇಲ್ಲಿ ಸ್ಪೇಸ್ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಮತ್ತೆ ಅಲ್ಲಿ ಹೇಳ್ಬೇಕಾಗುತ್ತೆ ಸ್ಪೇಸ್ ಇದೆ ತಾನೇ ಹೇಳ್ಬೇಕಾಗಿ. ಯಾಕಂದ್ರೆ ಆ ಸ್ಪೇಸ್ ಇರೋದ್ರಿಂದನೇ ಗೋಡೆನೇ ಎಬ್ಸಕ್ ಬಂತು ನಮ್ಗೆ. ಹಾಗಾಗಿ ಇಟ್ಟಿಗೆಗಳು ಅಂತ ನಾವ್ ಏನ್ ಇಟ್ಟು ಗೋಡೆ ಕಟ್ಟಿದೀವೋ ಅಲ್ಲೂ ಕೂಡ ಸ್ಪೇಸ್ ಇದೆ. ಅಲ್ಲಿ ಬೇರೆ ಏನೋ ಇಡಕ್ಕೆ ಜಾಗ ಇಲ್ಲಿ ಇಲ್ಲ ಅಂತ ಇರೋದ್ ವಸ್ತುಸ್ಥಿತಿ. ಅದು ಕೂಡ ಜಾಗ ಇರೋದ್ರಿಂದನೇ ಈ ವಸ್ತುಗಳೆಲ್ಲ ನಾವು ಅಲ್ಲಿ ಇಡಕ್ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಎಲ್ಲಾ ಕಡೆನೂ ಸ್ಪೇಸ್ ಇದೆ, ಹೊರಗಡೆನೂ ಇದೆ ಒಳಗಡೆನೂ ಇದೆ ಅಂತ ನಾವೆಲ್ಲಕ್ಕೆ ಸ್ಪೇಸ್ ಇಟ್ಕೊಂಡೇ ಬರುತ್ತೆ. ಆತ್ಮ ವಿಷಯಕ್ಕೂ ಅದೇ ತರನೇ, ಆ ಬ್ರಹ್ಮ ವಿಷಯಕ್ಕೂ ಅದೇ ತರನೇ ಎಲ್ಲವನ್ನೂ ಒಳಗಡೆ ಹೊರಗಡೆ ಎಲ್ಲವನ್ನೂ ತುಂಬಿಕೊಂಡು ಅದೇ ಇರೋದು ಅಂತ ಇಲ್ಲಿ ಹೇಳಿದ್ರು. ಮುಂದಕ್ಕೆ ರೂಪಂ ಪ್ರವಿಷ್ಟೋಯಂ ಪ್ರತಿಬಿಂಬೋ ಭವತಿ ಅಯಂ ತದಸ್ಯ ಪ್ರತಿಬಿಂಬತ್ವಂ ಪ್ರತ್ಯಗ್ಯಾಥಾತ್ಮ್ಯ ವಿತ್ತಯೇ. ಇವಾಗ ರೂಪಂ ಪ್ರವಿಷ್ಟೋಯಂ ನಾವು ಅವಾಗ್ಲೇ ಹೇಳ್ತನಲ್ಲ, ಇದು ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ಅಂತ ಹೇಳ್ಬಿಟ್ಟು, ಅದು ಇಂದ್ರ ಅಂತ ಹೇಳಿದ್ರೆ ಈಶ್ವರ ಅಂತ. ಈ ಇಂದ್ರ ನಾವು ದೇವೇಂದ್ರ ಅಲ್ಲ, ಈಶ್ವರ. ಯಾಕಂದ್ರೆ ಇದು ಪಾರಮೇಶ್ವರಿಯೇ ಅಂತ ಅದಕ್ಕೊಂದು ಜಾತು ಇದೆ. ಅದರಿಂದ ಇಂದ್ರ ಅನ್ನೋದಕ್ಕೆ ಈಶ್ವರ ಅಂತ, ಪರಮೇಶ್ವರ ಅಂತಾನೆ ಹೆಸರು, ಇದು ಅರ್ಥ ಅದಕ್ಕೆ. ಸೊ ಅದು ಬೇಕಾದಷ್ಟು ರೂಪಗಳು ತಗೊಂಡಿದೆ ಅಂತ ಹೇಳ್ತೇವೆ ನಾವು. ಅದೇ ಹೇಳ್ತಾ ಇದ್ದಾರೆ ಆ ಮಂತ್ರವನ್ನ ಇಲ್ಲಿ ಶ್ಲೋಕದ ರೂಪದಲ್ಲಿ ಹೇಳ್ತಾ ಇದ್ದಾರೆ. ರೂಪಂ ಪ್ರವಿಷ್ಟೋಯಂ, ಪ್ರತಿಯೊಂದು ರೂಪದಲ್ಲೂ ಕೂಡ ಶರೀರ ಮಾತ್ರ ಅಲ್ಲ ಜಡವಸ್ತುಗಳು ಎಲ್ಲದರಲ್ಲೂ ಪ್ರವೇಶ ಆಗಿ ಅದು ಪ್ರತಿಬಿಂಬ ಭವತಿ ಅಯಂ. ಅವಾಗ ಏನಾಗುತ್ತೆ, ಶರೀರದಲ್ಲಿ ಪ್ರತಿಬಿಂಬವಾಗಿ ಸಿಗ್ತಾ ಇರುತ್ತೆ ನಮ್ಗೆ. ಆ ಜಡ ಪದಾರ್ಥಗಳಲ್ಲಿ ಪ್ರತಿಬಿಂಬ ಸಿಗೋಕ್ ಸಾಧ್ಯವಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಬಿಂಬವನ್ನ ತಗೊಳ್ಳೋದಿಕ್ಕೆ ಬೇಕಾಗಿರೋ ಅಂತಃಕರಣ ಅನ್ನೋದು ಬಾಕಿ ವಸ್ತುಗಳಲ್ಲಿ ಇಲ್ಲ. ಆದ್ರೆ ಮನುಷ್ಯರ ಈ ಪ್ರಾಣಿಗಳ ಮನುಷ್ಯರ ಅಂತಃಕರಣ ಅಂತ ಇದೆಯಲ್ಲ, ಅಂತಃಕರಣ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲದರಲ್ಲೂ ಕೂಡ ಪ್ರತಿಬಿಂಬವನ್ನ ಗ್ರಾಸ್ ಮಾಡ್ಕೊಳ್ಳಕ್ಕೆ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಹಾಗಾಗಿ ಆ ಬ್ರಹ್ಮವೇ ಒಳಗಡೆ ಪ್ರವೇಶ ಮಾಡಿ ಪ್ರತಿಬಿಂಬ ರೂಪೇಣ ಇಲ್ಲಿ ಸಿಗ್ತಾ ಇದೆ, ಶರೀರಗಳ ಒಳಗಡೆ ಸಿಗ್ತಾ ಇದೆ. ಭವತಿ ಅಯಂ ತದಸ್ಯ ಪ್ರತಿಬಿಂಬತ್ವಂ ಪ್ರತ್ಯಗ್ಯಾಥಾತ್ಮ ವಿತ್ತಯೇ. ಆ ಪ್ರತಿಬಿಂಬತ್ವ ಯಾತಿಗೆ ಅಲ್ಲಿರೋದು ಅಂತ ಕೇಳಿದ್ರೆ, ಪ್ರತಿಯೊಬ್ಬನು ಕೂಡ ಉಪನಿಷತ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂತ. ಯಾರು ಬಂದ್ಬಿಟ್ಟು ಅವನ ಹೃದಯ ಗುಹೆ ಅಂತ ಇದೆಯಲ್ಲ, ಅಲ್ಲಿ ಗುಹೇಶ್ವರ ಅಂತ ಇವರು ನಮ್ಮ ವಚನ ವೇದಾಂತದಲ್ಲಿ ಇದೆಯಲ್ಲ, ಅದು ಕೂಡ ಇದೇ ಅರ್ಥನೇ. ಗುಹೇಶ್ವರ ಅಂದ್ರೆ ಇದೇ ಅರ್ಥನೇ. ಹಾಗಾಗಿ ಈ ಗುಹೆಯಲ್ಲಿ ಒಳಗಡೆ ಇದೆಯಲ್ಲ ಚೈತನ್ಯ ಬೆಳಗ್ತಾ ಇದೆಯಲ್ಲ, ನಾನು ಅಂತ ಬೆಳಗ್ತಾ ಇದೆಯಲ್ಲ, ಅಲ್ಲಿ ಒಬ್ಬ ತನ್ನನ್ನ ತಿಳ್ಕೊಂಡು ತಾನು ಅದನ್ನ ಬ್ರಹ್ಮ ಅಂತ ತಿಳ್ಕೊಬೇಕು ಅಂತ ಉಪನಿಷತ್ತಿನ ಉದ್ದೇಶ. ಹೊರಗಡೆ ಎಲ್ಲೋ ನೋಡ್ಬೇಕು ನೀನು ಬ್ರಹ್ಮ ಆತ್ಮನ ಅಲ್ಲಿ ತಿಳ್ಕೊಳಕ್ ಆಗಲ್ಲ. ಮೊದಲು
ಮೊದಲು ಇಲ್ಲಿ ತಿಳ್ಕೊಂಡ್ಮೇಲೆ ಆಮೇಲೆ ಹೊರಗಡೆ ಎಲ್ಲ ಕೂಡ ನಾನೇನೆ ಇದ್ದೀನಿ ಅಂತ ನಾನು ಆಮೇಲೆ ತಿಳ್ಕೊಳ್ಳೋದು. ಹಾಗೆ ಮೊಟ್ಟ ಮೊದಲು ತಿಳ್ಕೊಬೇಕಾದ್ರೆ ನನ್ನ ಒಳಗಡೆ ಬೆಳಗ್ತಾ ಇರೋ ಚೈತನ್ಯವನ್ನ ನಾನು ವಿವೇಕ ಮಾಡಿ ನೋಡಿ, ಪಂಚಕೋಶ ವಿವೇಕ ಮಾಡಿ ನೋಡಿ, ಇದೆಲ್ಲ ಶರೀರ ಮನಸ್ಸು ಇಂದ್ರಿಯಗಳು ಇದೆಲ್ಲ ಜಡ, ನಾನಲ್ಲ ಇದೆಲ್ಲ. ಆದ್ರೆ ಅದಕ್ಕೆಲ್ಲ ಸಾಕ್ಷಿಯಾಗಿರೋ ಚೈತನ್ಯ ನನ್ನಲ್ಲೇ ಇದೆ, ಅದು ನಾನೇ ಅದು ಅಂತ ತಿಳ್ಕೊಬೇಕು. ನಾನು ಇದನ್ನ ಇದುವರೆಗೂ ಆ ಸಾಕ್ಷಿ ನಾನು ಅಂತ ತಿಳ್ಕೊಳ್ಳದೆ ಇವುಗಳನ್ನ ನಾನು ಅಂತ ತಿಳ್ಕೊಂಡಿದ್ದೀನಿ. ಅದನ್ನ ಬಿಟ್ಟು ತಪ್ಪಿಸಿ ಚೈತನ್ಯವನ್ನ ನಾನು ಅಂತ ತಿಳ್ಕೊಂಡು ಇವುಗಳ ನಾನಲ್ಲ ಅಂತ ತಿಳ್ಕೊಬೇಕಾಗಿದೆ. ಅದೇ ವೇದಾಂತದ ಒಂದು ವಿವೇಕದ ಮಾರ್ಗ. ಅವಾಗ ಆ ಚೈತನ್ಯವನ್ನ ಒಳಗಡೆನೆ ತಿಳ್ಕೊಬೇಕು ಅವನು. ಆ ಚೈತನ್ಯವಾಗಿ ಒಳಗಡೆ ಅದು ಪ್ರತಿಬಿಂಬವಾಗಿ ಕೂತಿದೆ, ನಮ್ಮ ಒಳಗಡೆ ಕೂತಿದೆ ಅದು. ಯಾತಕ್ಕೆ ಅದು ಒಳಗಡೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನನ್ನ ವಾಸ್ತವಾದ ಸ್ವರೂಪ ಅದು ಅಂತ ತಿಳ್ಕೊಳ್ಳಿ ಅಂತ, ಎಲ್ಲರೂ ತಿಳ್ಕೊಳ್ಳಿ ಅಂತ ಕಾರಣದಿಂದ ಆ ಚೈತನ್ಯ ಒಳಗಡೆ ಕೂಡ ಸಿಗ್ತಾ ಇದೆ ಅಂತ ಅದನ್ನ ಹೇಳ್ಬೋದು. ಚೈತನ್ಯಾತ್ಮಾದಯ ಶಬ್ದಾಹ ವ್ಯುತ್ಪನ್ನಾಹ ಪ್ರತಿಬಿಂಬಕ್ಕೆ ಲಕ್ಷ್ಯಂತಿ ಚಿದಾತ್ಮಾನಂ ತೇನ ಯಾಥಾತ್ಮ್ಯ ವೇದನಂ. ಇವಾಗ ಚೈತನ್ಯ ಆತ್ಮ ಇಂಥ ಶಬ್ದಗಳೆಲ್ಲ ಇದು ಅದರ ಅರ್ಥ ಏನು ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಅದೆಲ್ಲವೂ ಕೂಡ ನಮ್ಮ ಒಳಗಡೆ ಇರೋ ಪ್ರತಿಬಿಂಬ ಸ್ವರೂಪ ಇದೆಯಲ್ಲ ಅದನ್ನ ತಿಳಿಸಕ್ಕೆ ಈ ಶಬ್ದಗಳೆಲ್ಲ ಇರೋದು ಅಂತ. ನೋಡಿ, ಚೈತನ್ಯ ಅಂತ ನಮ್ಗೆ ನಿಜವಾಗ್ಲೂ ಒಂದು ಚಿತ್ ಅಂತ ಒಂದು ಶಬ್ದವಸ್ತು ಇದೆಯಲ್ಲ, ಕಾನ್ಶಿಯಸ್ನೆಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಅದನ್ನ ನಮ್ಗೆ ಹೇಳಕ್ಕೆ ಯಾವ್ದು ಶಬ್ದನೂ ಇಲ್ವೇ ಇಲ್ಲ. ನಮ್ಮ ಸಂಸ್ಕೃತದಲ್ಲಿ ಕೆಲವು ಶಬ್ದಗಳು ಯೂಸ್ ಮಾಡ್ತೀವಿ, ಬೇರೆ ಕೆಲವು ಕಲ್ಚರ್ಸ್ ಅಲ್ಲಿ ಬೇರೆ ಶಬ್ದಗಳನ್ನ ಉಪಯೋಗಿಸ್ತಾರೆ ಅವರು. ಹಾಗಾದ್ರೆ ಶಬ್ದಗಳೆಲ್ಲ ಇರೋದು ಅದನ್ನ ತೋರ್ಸಕ್ಕೇನೆ, ಆದ್ರೆ ಆ ಶಬ್ದನೇ ಅದಲ್ಲ ಖಂಡಿತ. ಹಾಗಾಗಿ ಈ ಶಬ್ದ ಅದಕ್ಕೆ ಒಂದು ಇಂಡಿಕೇಟರ್ ಅಷ್ಟೇನೆ. ಹಾಗಾಗಿ ಚೈತನ್ಯ ಆತ್ಮಾದಯ ಶಬ್ದಾಹ ವ್ಯುತ್ಪನ್ನಾಹ ಪ್ರತಿಬಿಂಬಕ್ಕೆ ಲಕ್ಷಯಂತಿ ಚಿದಾತ್ಮಾನಂ ತೇನ ಯಾಥಾತ್ಮ್ಯ ವೇದನಂ. ಅವುಗಳೆಲ್ಲ ಏನ್ ಮಾಡುತ್ತೆ, ಇದು ಆತ್ಮ ಬ್ರಹ್ಮ, ಆತ್ಮವೇ ಬ್ರಹ್ಮ ಅಂತ ಒಂದು ಮಹಾವಾಕ್ಯ ಹೇಳಿದಾಗ ಆತ್ಮ ಅನ್ನೋದು ಏನನ್ನು ಗುರುತಿಸುತ್ತೆ ಅಂತ ಹೇಳಿದ್ರೆ ಈ ಶರೀರವನ್ನು ಗುರುತಿಸೋದಿಲ್ಲ, ಶರೀರದ ಒಳಗಡೆ ಪ್ರತಿಬಿಂಬವಾಗಿ ಒಂದು ಚೈತನ್ಯ ಇದೆಯಲ್ಲ ಅದನ್ನ ಗುರುತಿಸುತ್ತೆ ಅದು. ಸೊ ಹಾಗೆ ಅದು ಬ್ರಹ್ಮ, ಶರೀರವೇ ಬ್ರಹ್ಮ ಅಲ್ಲ ನೇರಾಗಿ. ಹಾಗಾಗಿ ಆತ್ಮ ಬ್ರಹ್ಮ ಅಂತ ಹೇಳುವಾಗ, ತತ್ವಮಸಿ ಅಂತ ಹೇಳುವಾಗ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಈ ಆತ್ಮ ಸ್ವರೂಪ ಅಂತ ಹೇಳ್ತೀವಿ, ಅಹಂ ಅಂತ ಹೇಳ್ತೀವಲ್ಲ ಅದು ಚೈತನ್ಯ. ಅದು ಅದನ್ನ ತಿಳ್ಸಕ್ಕಾಗಿ ಅದು ಒಳಗಡೆ ಇರೋ ಪ್ರತಿಬಿಂಬಿತ ಚೈತನ್ಯ, ಅದನ್ನ ತಿಳ್ಸಕ್ಕಾಗಿ ಈ ಶಬ್ದಗಳೆಲ್ಲ ಇರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಲಕ್ಷಯಂತಿ ಚಿದಾತ್ಮಾನಂ ತೇನ ಯಾಥಾತ್ಮ್ಯ ವೇದನಂ. ಅದರಿಂದ ನಮ್ಗೇನಾಗುತ್ತೆ, ಆ ಸ್ವರೂಪದ ವಾಸ್ತವಾದ ಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಅದು. ಇವಾಗ ಚೈತನ್ಯ ಅನ್ನೋದು ಎಲ್ಲರಿಗೂ ಇದೆ, ಆದ್ರೆ ಎಲ್ಲರಲ್ಲೂ ಕೂಡ ಇರೋದು ಚೈತನ್ಯವೇ. ಅದನ್ನ ಶಬ್ದದಿಂದ ಹೇಳ್ತೀವಿ ನಾವು. ಅದನ್ನ ತಿಳ್ಕೊಂಡಾಗ ಏನಾಗುತ್ತೆ, ಅದು ನಮ್ಗೆ ಅದು ಚೈತನ್ಯ ಅಲ್ಲ ಅಂತ ಅಲ್ಲ, ಆದ್ರೆ ಅದಕ್ಕೆ ಚೈತನ್ಯ ಅಂತ ಶಬ್ದ ಕೊಟ್ಟಿದ್ದಾರೆ ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ ಅದು. ಇವಾಗ ನೋಡಿ, ಒಂದು ಮಗು ಹುಟ್ಟುತ್ತೆ ಒಂದು ಮನೆಯಲ್ಲಿ, ಅದಕ್ಕೆ ಮಗು ಹುಟ್ಟೋವಾಗ ಅದಕ್ಕೆ ಹೆಸರಿರೋದೇ ಇಲ್ಲ ಅಲ್ವಾ, ನಾವು ಕೊಡ್ತೀವಿ ಹೆಸರು ಅದಕ್ಕೆ. ಅದರಿಂದ ಅದು ಲೋಕದಲ್ಲಿ ಒಂದು ವ್ಯವಹಾರದಲ್ಲಿ ನಡೀತಾ ಇರುತ್ತೆ. ಅದು ಕೂಡ ಏನಾಗುತ್ತೆ, ಮನೇಲಿ ಒಂದು ಹೆಸರು ಕೊಡ್ತಾರೆ, ಅವ್ರು ಆಫೀಸ್ಗೆ ಹೋದ್ರೆ ಅದಕ್ಕೆ ಬೇರೆ ಏನೋ ಹೆಸರಿರುತ್ತೆ, ಅವ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಬೇರೆ ಅನ್ನೋದಕ್ಕೆ ಕೂಡ ಹೆಸರು ಕೊಡ್ತಾರೆ, ಕಿಟ್ಟ ಅಂತ ಕರೀತಾರೆ. ಹೀಗಾಗಿ ಬೇಕಾದಷ್ಟು ನೇಮ್ಸ್ ಇರುತ್ತೆ ಅದಕ್ಕೆ. ಆದ್ರೆ ಆ ವ್ಯಕ್ತಿ ಮಾತ್ರ ಯಾವ್ದು ಹೆಸರುಗಳು ಇಲ್ದೇ ಇರೋ, ವಾಸ್ತವವಾಗಿ ಯಾವ ಹೆಸರು ಇಲ್ದೇ ಇರೋ ವ್ಯಕ್ತಿನೇ ಅವ್ನು ವಾಸ್ತವವಾಗಿ. ನಾವು ಕೊಟ್ಟಿರೋ ಹೆಸರುಗಳಷ್ಟೇನೆ ಆಮೇಲೆ ಬಂದಿರೋದು. ಅದೇ ತರನೇ ಈ ಶುದ್ಧ ಚೈತನ್ಯ ಅನ್ನೋದು ಒಳಗಡೆ ನೋಡಿ, ಕೂಡ ನಾವು ಚೈತನ್ಯ ಅಂತ ಶಬ್ದವನ್ನು ಬಳಸಬೇಕಾಗಿದೆ, ಅದು ಒಳಗಡೆ ಇದೆ ಅದು. ಆದ್ರೆ ಅದಕ್ಕೆ ಶಾಸ್ತ್ರ ಏನ್ ಮಾಡುತ್ತೆ, ಅದಕ್ಕೆ ಇಂಥ ಶಬ್ದಗಳೆಲ್ಲ ಕಲ್ಪನೆ ಮಾಡಿ ಈ ಶಬ್ದಗಳನ್ನ ಇಟ್ಕೊಂಡು ನೀನು ಅದನ್ನ ತಿಳ್ಕೊಂಡು ನೀನು ಅಂತ ಹೇಳ್ತಿದ್ರು. ಹಾಗಾಗಿ ಶಬ್ದವನ್ನ ಅದನ್ನ ತಿಳ್ಕೊಂಡ್ಮೇಲೆ ನಮ್ಗೆ ಶಬ್ದ ಅನ್ನೋದು ಮತ್ತೆ ಆಮೇಲೆ ಬೇಕು ಅವಶ್ಯಕತೆ ಇರೋದಿಲ್ಲ. ಯಾವಾಗ ಬೇಕಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಅದನ್ನ ತಿಳ್ಕೊಂಡವನು ಇನ್ನೊಬ್ಬರಿಗೆ ಹೇಳುವಾಗ ಅದ್ ಬೇಕಾದ್ರೆ ಆ ಶಬ್ದವನ್ನು ಉಪಯೋಗಿಸೋದು, ಅದರ್ವೈಸ್ ಅವನಿಗೆ ಅದ್ ಬೇಕಿಲ್ಲ. ಇದಕ್ಕೆ ಏನ್ ಹೇಳ್ತಾರೆ, ಉಪಲಕ್ಷಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದಕ್ಕೆ ಉದಾಹರಣೆ ಕೊಡೋದು ಏನು ಅಂತ ಹೇಳಿದ್ರೆ, ಒಂದು ಮನೆ ಗುರುತು ಮಾಡ್ಬೇಕಾಗಿದೆ ನಮ್ಗೆ, ಆದ್ರೆ ಆ ಮನೆಗೆ ದೂರದಲ್ಲಿಂದ ಹೇಳ್ತಾರೆ, ನೋಡು ಕಾಗೆ ಕೂತಿದ್ಯಲ್ಲ ಆ ಮನೆ, ಅದೇನೇ ನೀನ್ ಹೋಗ್ಬೇಕಾದ ಮನೆ ಅಂತ ಹೇಳ್ತಾರೆ. ಆ ಮನೆಗೂ ಕಾಗೆಗೂ ಸಂಬಂಧ ನಿಜವಾಗ್ಲೂ ಇಲ್ವೇ ಇಲ್ಲ. ಕಾಗೆ ಬಂದು ಏನೋ ಒಂದು ಕ್ಷಣ ಕೂರ್ತಲ್ಲಿ ಇವ್ನು ತೋರ್ಸ ಹೇಳುವಾಗ ಕೂತಿದೆ ಅದು, ಇವ್ನು ಮನೆಗೆ ಸೇರುವಾಗ ಹಾರೋಗಿರ್ಬೋದು, ಆದ್ರೂ ಕೂಡ ಅದು ಮನೆಗೆ ಸೇರ್ದೇ ಹೋದ್ರು ಕೂಡ ಅದು ಹೇಗೆ ಮನೆಯಿಂದ ಗುರುತಿಸಕ್ಕೆ ಅದು ಪ್ರಯೋಜನ ಆಯ್ತೋ, ಅದೇ ತರನೇ ಈ ಹೆಸರುಗಳೆಲ್ಲ ಕೂಡ ಆ ಸ್ವರೂಪಕ್ಕೆ ಸೇರ್ದೆ ಹೋದ್ರು ಕೂಡ ಆ ಸ್ವರೂಪವನ್ನು ಗುರುತಿಸಕ್ಕೆ ಅದು ಪ್ರಯೋಜನವಾಗುತ್ತೆ ಅನ್ನೋ ಕಾರಣದಿಂದ ಅದಕ್ಕೆ ಲಕ್ಷ್ಯಂತಿ ಅಂತ ಹೇಳ್ತಾರೆ. ಉಪಲಕ್ಷಣ ಅಂತ ಹೆಸರಲ್ಲಿ ಲಕ್ಷ್ಯಂತಿ ಅಂತ ಹೇಳ್ತಾರೆ. ಪ್ರತಿಯೊಂದು ಪದಾರ್ಥಕ್ಕೂ ಹಾಗೇನೆ. ಇವಾಗ ನೋಡಿ, ಇವಾಗ ಒಂದು ಮೆಡಿಕಲ್ ಅಥವಾ ಬಾಡಿ ಅನಾಟಮಿಯಿಂದ ತಗೊಂಡ್ರು ಕೂಡ ಬಾಡಿ ಬೇಕಾದಷ್ಟು ಪಾರ್ಟ್ಸ್ ಎಲ್ಲ ಇದೆ. ಆ ಪಾರ್ಟ್ಸ್ ಗಳ ಅದನ್ನ ಆರಂಭದಲ್ಲಿ ಮಾಡಿದವರು ಲ್ಯಾಟಿನ್ ಅಲ್ಲೋ ಯಾವ್ದೋ ಶಬ್ದಗಳಲ್ಲಿ ಕೊಟ್ಟಿದ್ದಾರೆ ಅದನ್ನ. ಆಮೇಲೆ ಏನ್ ಮಾಡಿದ್ದಾರೆ, ಅದನ್ನ ಇವಾಲ್ವ್ ಮಾಡ್ಕೊಂಡು ಆಯಾ ಇದು ಪುಸ್ತಕಗಳು ಬರೆಯುವಾಗ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಅವ್ರ ಶಬ್ದ ಸ್ವಲ್ಪ ಬದಲಾಯಿಸಬಹುದು ಅವರು. ಬಟ್ ಏನೇ ಇದ್ರು ಕೂಡ ಆ ವಸ್ತು ಉತ್ಪತ್ತಿ ಆಯ್ತಲ್ಲ, ಅವಾಗ ಈ ಹೆಸರು ಸಮೇತ ಉತ್ಪತ್ತಿ ಆಯ್ತಾ ಇಲ್ಲ, ನಾವು ಹಾ ಶಬ್ದ ಇರ್ತಿರೋ ಸಾಧ್ಯವೇ ಇಲ್ಲ. ಆದ್ರೆ ಶಬ್ದ ಕೊಡ್ಬೇಕಾಗಿದೆ ನಾವು. ಆದ್ರೆ ಆ ವಾಸ್ತವವಾಗಿ ಶಬ್ದ ಯಾವ್ದು ಇಲ್ಲದೆ ಹೋದ್ರು ಕೂಡ ನಾವು ಕೊಟ್ಟಿದ್ದ ಶಬ್ದನೇ ಅಷ್ಟೇ ಅಂತ. ಹಾಗಾಗಿ ಇವಾಗ ನೀರು ಅಂತ ಹೇಳಕ್ಕೆ ನಾವು ಶಬ್ದ ನೀರು ಅಂತ ಒಂದ್ ಹೇಳ್ತೀವಿ, ನೀರಾ ಅಂತ ಸಂಸ್ಕೃತದಲ್ಲೂ ಇದೆ, ವಾಟರ್ ಅಂತ ಇಂಗ್ಲಿಷ್ ಹೇಳ್ತಾರೆ, ತಣ್ಣಿ ಅಂತ ತಮಿಳಲ್ಲಿ ಹೇಳ್ತಾರೆ.
ನೀರಂತಾನೂ ಇದೆ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಆದ್ರೆ ವಸ್ತು ಮಾತ್ರ ನಿಜವಾಗ್ಲೂ ಇದೇ ಹೆಸರು ಅಂತ ಇಲ್ವೇ ಇಲ್ಲ. ಅದಕ್ಕೆ ಹೆಸರು ಇಲ್ಲದೆ ಅದಕ್ಕೆ ನಾವು ವ್ಯವಹಾರಕ್ಕಾಗಿ ಹೆಸರು ಕೊಡ್ತಾ ಇದ್ದೀವಿ. ಅದನ್ನ ಇವರು ತಿಳಿಸ್ತಾ ಇದ್ದಾರೆ. ಚೈತನ್ಯಾತ್ಮಾದೇಹ, ಚೈತನ್ಯ ಆತ್ಮ ಆದೇಹ, ಆದಿಪದದಿಂದ ಬೇರೆ ಇದು. ನಮ್ಗೆ ನಾವು ಕ್ಲಾಸ್ಗೆ ಹೋಗ್ತಾ ಇದ್ದಾಗ ನಮ್ಮ ಗುರುಗಳು ಒಂದು ಶ್ಲೋಕ ಹೇಳ್ತಾ ಇದ್ರು. ಅದನ್ನ ಯೋಗ ವಾಸಿಷ್ಠದಲ್ಲೂ ಎಲ್ಲಿದೆ ಅಂತ ನಂಗೆ ನೆನಪಿಲ್ಲ ಇವಾಗ ಸರಿಯಾಗಿ, ಅಥವಾ ನಮ್ಮ ವೇದಾಂತ ಉಪನಿಷತ್ತಲ್ಲಿ ಯಾವ್ದಾದ್ರು ಮೈನರ್ ಉಪನಿಷತ್ತು ಇರ್ಬೋದು. ಋತಂ ಆತ್ಮ ಪರಂ ಬ್ರಹ್ಮ ಸತ್ಯಂ ಇತ್ಯಾದಿಕ ಬುಧೈಃ ಕಲ್ಪಿತಾಹ ವ್ಯವಹಾರಾರ್ಥಂ ತಸ್ಯ ಸನ್ನ ಮಹಾತ್ಮನಃ ಅಂತ ಶ್ಲೋಕದರ್ಥ ನೋಡಿ. ಅಲ್ಲಿ ಮೊದಲು ಏನ್ ಬರ್ತಿದೆ, ಋತಂ ಅಂತ ಒಂದು ಶಬ್ದ ಇದೆ, ಅದು ಕೂಡ ಈ ಬ್ರಹ್ಮವನ್ನೇ ತಿಳಿಸಕ್ಕೆ ಬರೀತಿರೋದು. ಆತ್ಮ ಅಂತ ಒಂದು ಶಬ್ದ ಇದೆ, ಆಮೇಲೆ ಸತ್ಯಂ ಅಂತ ಒಂದು ಶಬ್ದ ಇದೆ, ಆಮೇಲೆ ಋತಂ ಆತ್ಮ ಸತ್ಯಂ ಪರಂ ಅಂತ ಒಂದಿದೆ, ಬ್ರಹ್ಮ ಅಂತ ಒಂದಿದೆ, ಸತ್ಯಂ ಅಂತ ಇದೆ, ಇತ್ಯಾದಿಕ ಇನ್ನೂ ಶೇಷ ಬೇಕಾದಷ್ಟಿದೆ. ಈ ಎಲ್ಲವನ್ನೂ ಪಟ್ಟಿ ಮಾಡಿಲ್ಲ ಇದೆ. ಇದೆಲ್ಲವೂ ಕೂಡ ಕಲ್ಪಿತವಾದ ಶಬ್ದಗಳು. ಯಾತಕ್ಕೆ ಅಂತ ಹೇಳಿದ್ರೆ ವ್ಯವಹಾರ ಮಾಡಕ್ಕಾಗಿ. ನೋಡು ನೀನು ಅದನ್ನ ತಿಳ್ಕೊಬೇಕು ನೀನು ಅಂತ ಹೇಳಿದ್ರೆ ಯಾವ್ದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಾಗ ನಮ್ಗೆ ಒಂದು ಹೆಸರು ಕೊಟ್ಟರೆ ಇವಾಗ ಸರಿ ಅದನ್ನ ನಾವು ವ್ಯವಹಾರ ಮಾಡಕ್ಕೆ ಯೂಸ್ ಆಗಿರ್ತೇವೆ. ಅವಾಗ ಅದಕ್ಕೂ ಲೋಕದಲ್ಲಿ ಕೂಡ ನಮ್ಗೆ ವ್ಯಕ್ತಿಗಳಿಗೆಲ್ಲ ನಮ್ಗೆ ಹೆಸರು ಕೊಡೋದು ಅದಕ್ಕೆ ತಾನೆ. ಅವನಿದ್ದಾನೆ ಅಲ್ಲಿ ನೋಡು, ಅವನ ಹತ್ರ ಮಾತಾಡ್ಬೇಕು ಬಾ ಅಂತ ಹೇಳ್ತಾರೆ. ಯಾರು ಎಷ್ಟೋ ಜನ ಕೂತಿದ್ದಾರೆ, ಯಾರು ಅಂತ ಕೇಳಿದಾಗ ನೋಡು ಅವ್ನ ಒಂದು ಹೆಸರು ಕೊಟ್ಬಿಟ್ಟು ಅವನು ಅಂತ ಹೇಳಿದಾಗ ನಮ್ಗೆ ಒಂದು ವ್ಯವಹಾರಕ್ಕೆ ಯೂಸ್ ಆಗುತ್ತೆ ಅದು. ಅದೇ ತರ ಇಲ್ಲೂ ಕೂಡ ಆತ್ಮಕ್ಕೆ ಬ್ರಹ್ಮಕ್ಕೆ ಅದಕ್ಕೆಲ್ಲ ವ್ಯವಹಾರಕ್ಕಾಗಿ ಈ ಶಬ್ದಗಳೆಲ್ಲ ಕಲ್ಪಿತವಾಗಿರೋದು. ಆದ್ರೆ ಆ ಶಬ್ದಗಳೆಲ್ಲ ಯಾವುದನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಆ ಒಂದು ಪ್ರತಿಬಿಂಬಿತವಾಗಿರೋ ಒಂದು ಚೈತನ್ಯ ಇದೆಯಲ್ಲ ಅದನ್ನ ಸೂಚಿಸ್ತಾ ಇದೆ ಅಂತ ಇವರು ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಮಿಥ್ಯಾಭಿಮಾನೈಃ ಸಾಭಾಸ ಬುದ್ಧಿಯಾದಿ ಪರಿಕಲ್ಪಿತೈಃ ದ್ರಷ್ಟ ಶ್ರೋತ ಅಹಂ ಇತ್ಯಾದಿ ಬಹುರೂಪೋ ವಿಚೇಷ್ಟತೆ. ಇವಾಗ ಏನಾಗ್ತಾ ಇದೆ ಅಂದ್ರೆ ಆ ಚೈತನ್ಯ ಒಳಗಡೆ ಬಂದ್ಬಿಡ್ತು. ಅದು ಏನ್ ಮಾಡ್ತಾ ಇದೆ, ಅದು ಸುಮ್ಮನೆ ಇರೋದಿಲ್ಲ. ಈ ಶರೀರದಲ್ಲಿ ಮನಸ್ಸಲ್ಲಿ ನಾನು ಅಂತ ಅಭಿಮಾನವನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಅಭಿಮಾನವನ್ನು ಬೆಳೆಸ್ಕೊಂಡು ಅದು ನಾನ್ ನೋಡ್ತಾ ಇದ್ದೀನಿ, ನಾನ್ ಕೇಳ್ತಾ ಇದ್ದೀನಿ, ನಾನ್ ತಿಂತಾ ಇದ್ದೀನಿ, ನನಗೆ ಹೊಟ್ಟೆ ಹಸುವಾಗ್ತಾ ಇದೆ, ನನಗೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ಅವ್ರೇನೋ ಅಂದ್ರು ನನಗೆ ಅವಮಾನ ಆಗ್ತಾ ಇದೆ ಅಂತ ಬೇಕಾದಷ್ಟು ಭಾವನೆಗಳೆಲ್ಲ ಪಡ್ಕೊಳ್ತಾ ಇದ್ರು. ಯಾವ್ದೆಲ್ಲ ಪಡ್ಕೊಡುತ್ತೆ ಅಂತ ಹೇಳಿದ್ರೆ ಈ ಮಿಥ್ಯಾ ಅಭಿಮಾನ, ತಪ್ಪಾದ ಒಂದು ಮಿಸ್ ಐಡೆಂಟಿಫಿಕೇಶನ್, ರಾಂಗ್ ಐಡೆಂಟಿಫಿಕೇಶನ್ ಸಮೇತ. ಶರೀರ ಚೈತನ್ಯ ಅಲ್ಲ. ಹಾಗಾಗಿ ಆದ್ರೂ ಕೂಡ ಆ ಶರೀರದ ಒಂದು ಅಭಿಮಾನದಿಂದ ಅದು ಮಿಥ್ಯಾಭಿಮಾನ, ಅದೇ ಅಜ್ಞಾನದಿಂದ ಬಂದಿರೋದು. ಅವ್ನ ದೋಷ ಅಂತ ಹೇಳಕ್ಕಾಗಲ್ಲ, ಅವ್ನು ಮಾಡಿಕೊಂಡಿದ್ದು ಅಲ್ಲ ಅದು. ಇದು ಸ್ವಾಭಾವಿಕವಾಗಿ ಆ ದೋಷ ಬಂದ್ಬಿಟ್ಟಿದೆ. ಅದನ್ನ ಹೋಗ್ಲಾಡಿಸ್ಕೊಳ್ಳಿಕ್ಕೆ ದಾರಿ ತೋರಿಸುತ್ತೆ ಉಪನಿಷತ್ತು. ಹಾಗಾಗಿ ಅವನು ನಿನಗೆ ಆ ದೋಷ ಇದೆಯಲ್ಲ ಅಂತ ಅವನ್ನ ನಿಂದೆ ಮಾಡೋದಿಲ್ಲ. ಅದನ್ನ ನೀನು ಹೋಗ್ಲಾಡ್ಸ್ಕೊಳ್ತೀವಿ ಹೋದ್ರೆ ನಿಂದೆ ಮಾಡ್ತೀಯ. ಅದನ್ನ ನಿನ್ನ ಹೋಗ್ಲಾಡ್ಸ್ಕೊಳ್ತೀವಿ ಅಂದ್ರೆ ನಿನ್ಗೆ ದೊಡ್ಡ ನಷ್ಟ. ಅದು ಈ ಮನುಷ್ಯನಾಗಿ ಹುಟ್ಟಿ ನಿನಗೆ ಬುದ್ಧಿ ಎಲ್ಲ ಕೂಡ ಕೊಟ್ಟು ಕೂಡ ನೀನ್ ಇದನ್ನ ತಿಳ್ಕೊಳ್ತೇ ಹೋದ್ರೆ ನಿನಗೆ ದೊಡ್ಡ ನಷ್ಟ ಅದು ಅಂತ ಆವಾಗ ನಿಂದೆ ಮಾಡುತ್ತೆ ಅದು. ಆದ್ರೆ ಅದು ಅಜ್ಞಾನ ಬಂದಿರೋದು ವಿಷಯಕ್ಕೆ ಅಥವಾ ಅಜ್ಞಾನ ಅಭಿಮಾನ ಇರೋ ವಿಷಯಕ್ಕೆ ಅವ್ನಿಗೆ ಯಾವ್ದು ಕೂಡ ಶಾಸ್ತ್ರ ಅದನ್ನ ನಿಂದೆ ಮಾಡೋದೇ ಇಲ್ಲ. ಹಾಗಾಗಿ ಮಿಥ್ಯಾಭಿಮಾನೈಃ ಸಾಭಾಸ ಬುದ್ಧಿಯಾದಿ ಪರಿಕಲ್ಪಿತೈಃ. ಸಾಭಾಸ ಅಂತ ಹೇಳಿದ್ರೆ ಈ ಆಭಾಸ ಅಂದ್ರೆ ರಿಫ್ಲೆಕ್ಷನ್ ಅಂತ. ಅವಾಗ ಈ ಅಂತಃಕರಣದಲ್ಲಿ ಹೇಳ್ತನಲ್ಲ, ಅದು ಕನ್ನಡಿ ತರ. ಒಂದು ನಾವು ಸುಮ್ಮನೆ ಇದು ಮಾಡ್ಬೇಕಾದ್ರೆ ಕಲ್ಪನೆ ಮಾಡ್ಕೋಬೋದಂದ್ರೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಒಂದು ಪ್ರತಿಬಿಂಬ ಅದ್ರಲ್ಲಿ ಬೀಳುತ್ತೋ ಅದೇ ತರ ಈ ಅಂತಃಕರಣ ಅನ್ನೋದು ಚೈತನ್ಯದ ಒಂದು ಪ್ರತಿಬಿಂಬವನ್ನ ತನ್ನಲ್ಲಿ ತಗೊಳಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ಅಷ್ಟೇನೆ ಅರ್ಥ ಅದಕ್ಕೆ. ಅವಾಗ ಅದು ಒರಿಜಿನಲ್ ಕಾನ್ಶಿಯಸ್ನೆಸ್ ಅಲ್ಲ, ಅದು ಇಟ್ಸ್ ಓನ್ಲಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್, ಬಟ್ ಇಟ್ ಸ್ಟಿಲ್ ಹ್ಯಾಸ್ ದಿ ಪವರ್ ಟು ಗಿವ್ ಕಾನ್ಶಿಯಸ್ನೆಸ್ ಟು ಅದರ್ ನಿಯರ್ ಬೈ ವಸ್ತುಗಳಿಗೆಲ್ಲದಕ್ಕೂ ಕೊಡಕ್ಕಾಗಿದೆ. ಅಂದ್ರೆ ಬುದ್ಧಿಗೆ ಮತ್ತು ಇದು ಇಂದ್ರಿಯಗಳಿಗೆ, ಆಮೇಲೆ ಶರೀರಕ್ಕೆ, ಪ್ರಾಣಕ್ಕೆ, ಇದಕ್ಕೆಲ್ಲದಕ್ಕೂ ಚೈತನ್ಯವನ್ನ ಅದು ಕೊಡುತ್ತೆ. ಅವಾಗಲೇ ಇದೆಲ್ಲ ಕೆಲಸ ಮಾಡುತ್ತೆ ಅಂತ. ಸೊ ಹೀಗೆ ಮಿಥ್ಯಾಭಿಮಾನೈಃ ಸಾಭಾಸ ಬುದ್ಧಿಯಾದಿ ಪರಿಕಲ್ಪಿತೈಃ ಅದರಿಂದ ಏನಾಗುತ್ತೆ, ದ್ರಷ್ಟ ಶ್ರೋತ ಅಹಂ, ನಾನು ನೋಡೋನು, ನಾನು ಕೇಳೋನು, ಇತ್ಯಾದಿ ಬಹುರೂಪ ವಿಶೇಷತೆ. ಹೀಗೆ ನಾನಾ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅನುಭವಗಳನ್ನ ಪಡ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಾನೆ. ಇದಕ್ಕೆ ಸಂಸಾರ ಅಂತ ಹೇಳೋದು. ಅವಾಗ ಬಹುರೂಪ ಅಂತ ಹೇಳಿದ್ರಲ್ಲ, ಆ ರೂಪಗಳೆಲ್ಲ ಏನು ಅನ್ನೋ ವಿಷಯವನ್ನ ಹೇಗದಾಗುತ್ತೆ ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ. ಸಂತ್ಯಸ್ಯ ಹರಯಃ ಅಕ್ಷಾಖ್ಯಾಃ ಹರಣಾತ್ ವಿಷಯಾನ್ ಪ್ರತಿ ಪ್ರಾಣಿಭೇದಾನ್ ಅನಂತಾಃ ತೇ ತೈಸ್ತು ಸಂಸರತಿ ಈಶ್ವರಃ. ಇವಾಗ ಉಪನಿಷತ್ತಲ್ಲಿ ಬರೋ ಮಂತ್ರದಲ್ಲಿ ಬರೋ ಶಬ್ದಗಳನ್ನೇ ಹೇಳ್ತಾ ಇದ್ದಾರೆ. ಹರಿ ಹರಯಃ ಅಂತ ಬರ್ತಿದೆ. ಹರಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಅರ್ಥ ಇದೆ. ಒಂದಕ್ಕೆ ಕುದುರೆ ಅಂತ ಅರ್ಥ ಇದೆ. ಹಾಗಾಗಿ ಈ ಉಪನಿಷತ್ ಏನ್ ಮಾಡ್ತಾ ಇದೆ ಅಂದ್ರೆ ಈ ಇಂದ್ರಿಯಗಳನ್ನೆಲ್ಲ ಕುದುರೆ ಅಂತ ಹೇಳ್ತಾ ಇದೆ. ಇಂದ್ರಿಯಾಣಿ ಹಯಾನಾಹು ಅಂತ ಕಠೋಪನಿಷದಲ್ಲೂ ಬಂದಿದೆ. ಅದು ಆ ರಥ ಕಲ್ಪನೆ ಮಾಡುವಾಗ ಇಲ್ಲೂ ಕೂಡ ಇಂದ್ರಿಯಗಳಿಗೆ ಕುದುರೆ ಅಂತ ಒಂದು ಉಪಮಾನ ಕೊಡ್ತಾ ಇದೆ. ಯಾತಕ್ಕೆ ಕುದುರೆ ಅಂತ ಕೇಳುವಾಗ ನೋಡಿ, ಸಂಸ್ಕೃತದಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಒಂದೊಂದು ಶಬ್ದಕ್ಕೂ ಕೂಡ ಆ ಶಬ್ದದಿಂದನೇ ನಾವು ವ್ಯುತ್ಪತ್ತಿ ಮಾಡ್ಬೋದು, ಅದು ಡೆರಿವೇಶನ್ ಮಾಡ್ಬೋದು, ಎಟಿಮಲಾಜಿಕಲ್ ಡೆರಿವೇಶನ್ ತಗೋಬಹುದು. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಹರಣಾತ್ ಹರಯಃ ಅಂತ. ಹರಣಾತ್ ಹರಿಹಿ. ಹರಣ ಅಂತ ಹೇಳಿದ್ರೇನು,
ಅದನ್ನ ಎಳ್ಕೊಂಡು ಬರ್ತಾ ಇದೆ. ಈ ಇಂದ್ರಿಯಗಳು ಏನ್ ಮಾಡ್ತಾ ಇದೆ, ಈ ಜೀವನನ್ನ ಆ ವಸ್ತುಗಳ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ವಸ್ತುಗಳನ್ನ ನೋಡಿದಾಗ ಅಟ್ರಾಕ್ಷನ್ ಬರುತ್ತೆ ವಸ್ತು ಇಂದ್ರಿಯಕ್ಕೆ. ಅವಾಗ ಇಂದ್ರಿಯಕ್ಕೂ ವಸ್ತುಗೂ ಒಂದು ಕಾಂಟ್ಯಾಕ್ಟ್ ಮಾಡಬೇಕು. ಅವಾಗ ಏನ್ ಮಾಡುತ್ತೆ, ಈ ಇಂದ್ರಿಯಗಳಿಗೆ ಏನ್ ಕೆಲಸ ಅಂತ ಹೇಳಿದ್ರೆ, ಒಳಗಡೆ ಕೂತಿದೆಯಲ್ಲ ಒಂದು ಚೈತನ್ಯ ಆತ್ಮ, ಇದೆಲ್ಲ ಅಭಿಮಾನ ಇಟ್ಕೊಂಡು ನಾನು ಅಂತ ಇದೆಯಲ್ಲ, ಆ ನಾನು ಅನ್ನೋ ವ್ಯಕ್ತಿಯನ್ನ ಆ ವಸ್ತುಗಳ ಕಡೆ ಎಳ್ಕೊಂಡು ಹೋಗಿ ಅದ್ರ ಜೊತೆಗೆ ಲಗತ್ ಮಾಡ್ಬಿಡ್ತಾರೆ. ಮಾಡ್ಬಿಟ್ಟಾಗ ಅವನಿಗೆ ಇದು ನನಗೆ ಬೇಕು, ಇದು ಚೆನ್ನಾಗಿದೆ, ಬೇಕು ಅಂತ ಅವ್ನು ಬುದ್ಧಿ ಬರ್ತಾರೆ. ಬೇಕು ಅಂತ ಬಂದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಅದನ್ನ ನಂದು ಅಂತ ಮಾಡ್ಕೊಳ್ಳಕ್ಕೆ ಬೇಕಾದಷ್ಟು ಪ್ರಯತ್ನ ಎಲ್ಲ ಮಾಡ್ತಾನೆ. ಇದು ಇಂದ್ರಿಯಗಳು ಮಾಡೋ ಕೆಲಸ. ಅದಕ್ಕೇನೆ ಪರಾಂಚಿಕಾನಿ ಗತನ ಸ್ವಯಂಭೂ ಅಂತ ಕಠೋಪನಿಷತ್ತಲ್ಲಿ ಹೇಳಿದಾರಲ್ಲ, ಅದು ಈ ಇಂದ್ರಿಯಗಳನ್ನ ಉತ್ಪತ್ತಿ ಮಾಡುವಾಗ್ಲೇನೆ ಸೃಷ್ಟಿ ಮಾಡುವಾಗ್ಲೇನೆ ಪರಮಾತ್ಮ ಇದೆಲ್ಲ ಹೊರಮುಖವಾಗಿ ನೋಡ್ತಾ ಇರ್ಲಿ ಇದು ಅಂತ ಸೃಷ್ಟಿ ಮಾಡ್ಬಿಟ್ನಂತೆ ಅದನ್ನ. ಆದ್ರಿಂದ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಹೊರಮುಖವಾಗೇ ಇದ್ದಾರೆ ಎಲ್ಲರೂ ಕೂಡ, ಹೊರತು ಒಳಗಡೆ ಇರೋ ಆತ್ಮವನ್ನ ಯಾರು ಕೂಡ ತಿಳ್ಕೊಳಕ್ಕೆ ಆಸಕ್ತಿ ಮಾಡ್ತಾನೆ ಇಲ್ಲ. ಆದ್ರೆ ಯಾರೊಬ್ಬನಿಗೆ ಈ ವಿಷಯ ಹೀಗಿದೆ ಅಂತ ತಿಳ್ಕೊಂಡಾನೋ ಅವನ್ ಏನ್ ಮಾಡ್ತಾನೆ, ಅವನು ಪ್ರಯತ್ನ ಪಟ್ಟು ಇಂದ್ರಿಯಗಳು ಹೊರಗಡೆ ಹೋಗೋದನ್ನ ಅವನು ತಪ್ಪಿಸಿ ಒಳಮುಖವಾಗಿ ಅವನ ಶಕ್ತಿಯೆಲ್ಲ ಅವನು ಹರಿಸಿ ಒಳಗಡೆ ಆ ಚೈತನ್ಯವನ್ನ ಅವನು ತಿಳ್ಕೊಳ್ತಾನೆ ಅಂತ. ಕಷ್ಟಿದ್ದೀರಹ ಪ್ರತ್ಯಗಾತ್ಮನ ಮೈಕ್ಷತೆ ಆವೃತ ಚಕ್ಷು ಅಮೃತತ್ವ ಇಚ್ಛನ್ ಅಂತ ಆ ಉಪನಿಷತ್ತಲ್ಲಿ ಬರುತ್ತೆ ಅದು. ಸೊ ಈ ಹರಿ ಅಂತ ಈ ಇಂದ್ರಿಯಕ್ಕೆ ಹೇಳಿದ ಯಾಚಿಕೆ ಅಂತ ಇವರು ಹೇಳ್ತಾ ಇದ್ದಾರೆ. ಸಂತ್ಯಸ್ಯ ಹರೆಯ ಅಕ್ಷಾಖ್ಯಾಹ, ಅಕ್ಷ ಅಂದ್ರೆ ಇಂದ್ರಿಯ, ಅದಕ್ಕೆ ಒಂದು ಅಕ್ಷ ಅಂತ ಹೆಸರು. ಹಾಗಾಗಿ ಇಂದ್ರಿಯ ಅಂತ ಹೆಸರಿರುವ ಕುದುರೆಗಳು ಇವನಲ್ಲಿ ತುಂಬಾ ಇದೆ. ಇವನ ಹತ್ರ ಏನಿದ್ರು 10 ಕುದುರೆಗಳಿದೆ ಅಂತ ಹೇಳ್ಬೇಕು ನಾವು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಎಲ್ಲವೂ ಕೂಡ ಕುದುರೆಗಳು ನಮ್ಮ ಹತ್ರ ಇರೋದು ಅಂತ. ರಥಕಲ್ಪನೆಯಲ್ಲಿ ನೋಡಿ, ಒಂದು ರಥಕ್ಕೆ ನಾವು 5 ಕುದುರೆಗಳು ಇರ್ಬೋದು, ಬೇಕಾದ್ರೆ 7 ಇರ್ಬೋದು. ಸೂರ್ಯನ ರಥಕ್ಕೆ 7 ಅಂತ ಹೇಳ್ತಾರೆ, ಬೇಕಾದ್ರೆ 10 ಕೂಡ ಇರ್ಬೋದು. ನಾವು ಇದರಲ್ಲಿ ಕಠೋಪನಿಷತ್ತಲ್ಲಿ ಕುದುರೆಗಳು ಅಂತ ಅಷ್ಟೇ ಹೇಳಿದ್ದಾರೆ. ಆ ರಥಕ್ಕೆ ಇರೋ ಕುದುರೆಗಳು ಅದೆಲ್ಲ ಇಂದ್ರಿಯಗಳು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಇಂದ್ರಿಯಗಳಿಗೆ ಹರಿ ಅಂತ ಯಾತಕ್ಕೆ ಹೆಸರು ಅಂತ ಹೇಳಿದ್ರೆ, ಹರಣಾತಿ ವಿಷಯಾಂತೃತಿ. ವಿಷಯಗಳು ಅಂದ್ರೆ ಶಬ್ದ ಸ್ಪರ್ಶ ವಿಷಯಗಳು. ಅದ್ರ ಕಡೆಗೆ ಈ ಇಂದ್ರಿಯ ಇವನ್ನ ಎಳ್ಕೊಂಡು ಹೋಗ್ತಾ ಇದೆ, ಇಂದ್ರಿಯಗಳು ಆ ಕಡೆ ಎಳ್ಕೊಂಡು ಹೋಗ್ತಾ ಇದೆ ಇವನ್ನ ಅನ್ನೋ ಕಾರಣಕ್ಕಾಗಿ ಹರಿ ಅಂತ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಹೇಗೆ ಕುದುರೆ ಮೇಲೆ ನಾವು ಕೂತ್ಕೊಂಡ್ರೆ, ನಾವು ಕುದುರೆ ಅದೇ ನಮ್ಮನೆ ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ ಅದು. ನಾವು ಇಂಥ ಕಡೆ ಹೋಗು ಅಂತ ಹೇಳಿದ್ರೆ ಅಲ್ಲಿ ಹೋಗುತ್ತೆ ಅದು. ಅದಕ್ಕೆ ಅಲ್ಲಿ ಕೂಡ ಕಠೋಪನಿಷತ್ತು ಕೂಡ ಹೇಳಿದ್ದಾರೆ, ಇವನಿಗೆ ಅಂದ್ರೆ ಕುದುರೆ ಸವಾರಿ ಮಾಡ್ತಾನಲ್ಲ, ಅಂದ್ರೆ ಕುದುರೆಗೆ ಓನರ್ ಆಗಿದ್ದಾನಲ್ಲ, ಅವನಿಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗೋ ತರ ಅವ್ನ ಟ್ರೈನ್ ಮಾಡಿದ್ರೆ ಹೋಗುತ್ತೆ ಅದು. ಇಲ್ಲಿ ಅವ್ರು ಏನ್ ಮಾಡುತ್ತೆ, ಅದಕ್ಕೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ ಅದು. ಅದರಿಂದನೇ ಅಲ್ಲಿ ವಿಜ್ಞಾನ ಸಾರಥಿ ಅಂತ ಹೇಳ್ತಾರೆ. ಯಾರು ವಿಜ್ಞಾನ ಸಾರಥಿ ಅಂತ ಹೇಳಿದ್ರೆ, ದ ಇನ್ಫಾರ್ಮ್ಡ್ ಚಾರಿಟಿಯರ್. ಸಾರಥಿ ಇನ್ಫಾರ್ಮ್ಡ್ ಆಗಿದ್ರೆ ಅವನು ಎಲ್ಲಿ ಹೋಗ್ಬೇಕೋ ಅದನ್ನ ಅಲ್ಲಿಗೆ ಹೋಗಕ್ಕೆ ಅವ್ನು ಮಾಡ್ತಾನೆ. ಇಲ್ಲಿಯವ್ರು ಏನ್ ಮಾಡ್ತೀವಿ, ಅದು ಹೋಗ್ತಾ ಇರೋವಾಗ ದಾರಿಯಲ್ಲಿರೋ ಹಣ್ಣು ಅಥವಾ ಈ ಹಸಿರು ಹುಲ್ಲು ನೋಡಿದ್ರೆ ಅಲ್ಲಿ ಹೋಗುತ್ತೆ ಅದು ನೋಡಕ್ಕೆ. ಹಾಗಾಗಿ ಇವನಿಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗೋದು ತಪ್ಪು ಹೋಗ್ಬಿಡುತ್ತೆ ಅದು. ಅದಕ್ಕಾಗಿ ಈ ಇಂದ್ರಿಯಗಳನ್ನ ಇವನು ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು, ಮನಸ್ಸನ್ನ ಕೂಡ ಹತೋಟಿ ಇಟ್ಕೊಂಡಿರ್ಬೇಕು, ಬುದ್ಧಿಯನ್ನ ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು ಅಂತ ಇದೆಲ್ಲ ಕೂಡ ಅಲ್ಲಿ ಬರ್ತದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣಿಭೇದಾನ್ ಅನಂತಹ ತೈಹಿ ತು ಸಂಸರತಿ ಈಶ್ವರ. ಹಾಗಾಗಿ ಪ್ರಾಣಿ ಭೇದಾತ್ ಅಂತ ಹೇಳಿದ್ರೆ ಏನು, ಬೇಕಾದಷ್ಟು ವ್ಯಕ್ತಿಗಳಿದ್ದಾರೆ. ಇವಾಗ ನಾವೇ ಇಲ್ಲಿ ಕೂತ್ಕೊಂಡಿರೋರು 5-6 ಜನ ನಾವು ಕೇಳಿದ್ರೆ, ಒಬ್ಬೊಬ್ಬರಿಗೂ 10 ಇಂದ್ರಿಯ ಅಂತ ಹೇಳಿದ್ರೆ 60-70 ಇಂದ್ರಿಯಗಳಾಗೋಯ್ತು. ಇಡೀ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಎಷ್ಟೊಂದು ಜೀವರಾಶಿಗಳಿದೆ, ಅವು ಎಲ್ಲದಕ್ಕೂ ಇಂದ್ರಿಯಗಳಿದೆಯಲ್ಲ. ಅವಾಗ ಎಲ್ಲವನ್ನು ನೋಡಿದಾಗ ನಮ್ಗೆ ಎಷ್ಟೊಂದು ಲೆಕ್ಕ ಇದೆ ಅಷ್ಟು. ಅದಕ್ಕೆ ಉಪನಿಷತ್ತೆ ಅಲ್ಲೇ ಬರೋ ಮಂತ್ರಗಳನ್ನೇ ಹೇಳ್ತೇವೆ. ಬೃಹದಾರಣ್ಯಕದಲ್ಲಿ ನೋಡಿ, ಯಾವ ಒಂದು ಡೀಟೇಲ್ ಕೂಡ ತಪ್ಪಿಲ್ಲ ಉಪನಿಷತ್ತಲ್ಲಿ. 10,000 100 ಅಂತ ಅದೇ ಲೆಕ್ಕ ಕೊಡುತ್ತೆ. ಯಾಕಂದ್ರೆ ಇಟ್ ಇಸ್ ನಾಟ್ ಕೌಂಟೆಡ್ ಲೆಕ್ಕ ಅಲ್ಲ, ಇಷ್ಟೊಂದು ಇದೆ ಅನ್ನೋದಕ್ಕೆ 1000 ಜನ ಬಂದಿದ್ರಪ್ಪ ಅಂತ ಯಾರಾದ್ರೂ ಹೇಳಿದ್ರೆ ಕೌಂಟ್ ಮಾಡ್ಕೊಂಡು ಹೇಳ್ತಾರಾ, ನೋಡ್ಬಿಟ್ಟು ಹೇಳ್ತಾರೆ ಇಷ್ಟೊಂದು ಜನ ಇದ್ದಾರೆ ಅಂತ. ಅದೇ ತರ ಇದು ಕೂಡ 10, 100, 1000 ಅಂತಾಗ ಇವರು ನಂಬರ್ ಕೊಡುತ್ತೆ. ಅದ್ರ ಬಗ್ಗೆ ಕೂಡ ಇವರು ಹೇಳ್ತಾರೆ, ಇದು ವ್ಯಾಖ್ಯಾನ ಮಾಡ್ತಾರೆ. ಪ್ರಾಣಿ ಭೇದಾತ್ ಅನಂತಾಹ. ಅದರಿಂದ ಇಂದ್ರಿಯಗಳು ಕುದುರೆಗಳು ಬೇಕಾದಷ್ಟು ಕುದುರೆಗಳಿದೆ. ಒಂದೊಂದು ವ್ಯಕ್ತಿಗಳು 10 ಇಂದ್ರಿಯ ಇದೆ ಅಂತ ಹೇಳಿದಾಗ, ಕುದುರೆ ಅಂತ ಹೇಳಿದಾಗ ಇಡೀ ಸೃಷ್ಟಿಯಲ್ಲಿ ಎಷ್ಟೊಂದು ವ್ಯಕ್ತಿಗಳಿದ್ದಾರೆ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ತಗೊಂಡಾಗ ಅವಾಗ ಎಲ್ಲರೂ ಸೇರಿಸಿದಾಗ ಬೇಕಾದಷ್ಟು ಸಾವಿರಾರು ಅನಂತ, ಅದಕ್ಕೆ ಅನಂತ ಅಂತ ಹೇಳಿದ್ರು. ಇಷ್ಟೊಂದು ಕುದುರೆಗಳು ಇರುತ್ತೆ ಅಂತ ಹೇಳಿದ್ರು. ತೈಹಿತು ಸಂಸಾರತಿ ಈಶ್ವರ ಅನ್ನೋದಾಗ ಹೇಳ್ತಾ ಇದ್ದಾರೆ, ಇವರು ಏನು ಮುಚ್ಚಿ ಮರ ಇದ್ದೇನೆ ಈಶ್ವರನೇ ಸಂಸಾರದಲ್ಲಿ ಇರೋದು ಅಂತ ಹೇಳ್ತಾ ಇದ್ದಾರೆ. ಅವುಗಳ ಮುಖಾಂತರ, ಯಾವುದು ಈ ಇಂದ್ರಿಯಗಳ ಮುಖಾಂತರ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಸರ್ಗ ಉಂಟಾಗುತ್ತೆ. ಅದರಿಂದ ಇಲ್ಲಿಗೆ ಸುಖವೋ ದುಃಖವೋ ಉಂಟಾಗುತ್ತೆ. ಸುಖ ದುಃಖವನ್ನ ಭೋಗ ಮಾಡೋದೇ ಸಂಸಾರ ಅಂತ ಡಿಫೈನ್ ಮಾಡಿದ್ದಾರೆ. ಹಾಗಾಗಿ ಆ ಒಳಗಡೆ ಇರೋ ಚೈತನ್ಯ ಈಶ್ವರ ತಾನೆ. ಯಾಕಂದ್ರೆ ಈಶ್ವರ ತಾನೇ ಎಲ್ಲವನ್ನೂ ಸೃಷ್ಟಿ ಮಾಡಿ ಒಳಗಡೆ ಸೇರಿರೋದು. ಹಾಗಾಗಿ ಆ ಈಶ್ವರನೇ ಸಂಸಾರದಲ್ಲಿ ಇರೋದು ವಾಸ್ತವವಾಗಿ ಹೇಳ್ತಾ ಇದ್ದಾರೆ. ಅದು ಈಶ್ವರನಿಗೆ ದೋಷ ಅಲ್ಲ. ನಮ್ಮ ಅದ್ವೈತ ವೇದಾಂತದ ಪ್ರಕಾರ ಆ ಚೈತನ್ಯ ನಿರ್ಗುಣ ಚೈತನ್ಯ, ಅದು ಈ ಉಪಾಧಿಗಳ ಮುಖಾಂತರ ನೋಡಿ ಇದು ಅನುಭವಿಸ್ತಾ ಇರೋನು, ನಾನು ಈಶ್ವರ ಅಂತ ಅನ್ಕೊಂಡು ಅನುಭವಿಸ್ತಾ ಇಲ್ಲ, ಅವನು ನಾನು ಜೀವ ಅಂತ ಅನ್ಕೊಂಡು ಅನುಭವಿಸ್ತಾ ಇದ್ದಾನೆ. ಅವ್ನು ಯಾವಾಗ ನಾನು ಜೀವ ಅಲ್ಲ ಅಂತ ಅವ್ನು ಬುದ್ಧಿಯಾಗಿ ಬಂತು, ಅವಾಗ ಅನುಭವ, ಈ ಸಂಸಾರ ಅನುಭವ ಅನ್ನೋದು ಬಿಟ್ಟೋಗ್ಬಿಡುತ್ತೆ. ಹಾಗಾಗಿ ತುಂಬಾ ನೀಟಾಗಿ ಅದನ್ನ
ಲಾಜಿಕಲ್ ಆಗಿ ಇದು ಮಾಡಿ ಇಟ್ಟಿದ್ದಾರೆ, ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಯಾರಿಗೂ ಕೂಡ ನಾನು ಈಶ್ವರನಾಗಿದ್ದೀನಿ, ಇದು ಇದ್ಕೊಂಡು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ ಬರೋದೇ ಇಲ್ಲ. ಈಶ್ವರ ಅಂದ್ರೆ ಸರ್ವಜ್ಞ ಸ್ವರೂಪ ಅದು. ಹಾಗಾಗಿ ತನಗೆ ಜ್ಞಾನ ಇಲ್ಲದೆ ಈ ತರ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಫಸ್ಟ್ ಆ ಅಜ್ಞಾನವನ್ನು ಹೋಗ್ಲಾಡ್ಸ್ಕೊಂಡ ಅಂತ ಹೇಳಿದ್ರೆ ಅವಾಗ ಸಂಸಾರ ಇದು ಅನ್ನೋದು ಅನುಭವ ಅನ್ನೋದು ಅವನಿಗೆ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಮುಂದೆ ಕೇಳ್ತಾ ಇದ್ದಾರೆ, ಮಂತ್ರೋಕ್ತಾಹ ಹರಯಃ ಅಧ್ಯಸ್ಥಾಹ ತತ್ ಸಂಖ್ಯಾಶ್ಚ ತತ್ ಸಂಖ್ಯಾಚ ಪ್ರಕಲ್ಪಿತ ಏತೇಷಾಂ ತತ್ವಂ ಆತ್ಮ ಏವ ಇತಿ ಆಹ ಬ್ರಾಹ್ಮಣಂ ಆದರಾತ್ ಅಂತ. ಇವಾಗ ಏನಾಯ್ತು, ಈ ಈ ಉಪನಿಷತ್ತಿನ ಮಂತ್ರದಲ್ಲಿ ಕೂಡ ಏನಾಗುತ್ತೆ, ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂತ ಬರ್ತೇವೆ. ಅಯಮಾತ್ಮ ಬ್ರಹ್ಮ ಅನ್ನೋದು ಒಂದು ಮಹಾವಾಕ್ಯ. 4 ಮಹಾವಾಕ್ಯ ನಾವು ಹೇಳ್ತೀವಲ್ಲ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಆಮೇಲೆ ಇದು ಅಯಮಾತ್ಮ ಬ್ರಹ್ಮ ಅಂತ ಒಂದು, ಇನ್ನೊಂದು ಇದು ಪ್ರಜ್ಞಾನ ಬ್ರಹ್ಮ ಅಂತ ಒಂದು. ಸೊ ಈ ಅಯಮಾತ್ಮ ಬ್ರಹ್ಮ ಅನ್ನೋದು ಇದರಲ್ಲೂ ಬರ್ತದೆ, ಮಾಂಡಲಿಕ ಉಪನಿಷತ್ತಲ್ಲಿ ಬರುತ್ತೆ ಅದು. ಬಟ್ ಇದು ಕೂಡ ಬರ್ತದೆ ಅದು, ಯಾವುದು ಬೃಹದಾರಣ್ಯಕದಲ್ಲಿ ಬರ್ತದೆ ಅದು. ಹಾಗಾಗಿ ಅಯಮಾತ್ಮ ಅಂತ ಉಪನಿಷತ್ತು ಹೇಳುತ್ತೆ ಅಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಂತ್ರೋಕ್ತಾಹ ಹರಯಃ ಅಧ್ಯಸ್ಥಾಹ ಅಂದ್ರೆ ಮಂತ್ರದಲ್ಲಿ ಹೇಳಿರೋ ಹರಿ ಅಂತ ಕುದುರೆಗೆ ಹೇಳಿದಾರಲ್ಲ, ಆ ಇಂದ್ರಿಯಗಳೆಲ್ಲ ಅಧ್ಯಸ್ಥವಾಗಿರೋದು, ಸತ್ಯವಲ್ಲ ಅದು. ಇದು ಅಜ್ಞಾನದಿಂದ ಕಲ್ಪಿತವಾಗಿರೋ ಇಂದ್ರಿಯಗಳು ಇದೆಲ್ಲ ಕೂಡ. ಹಾಗಾಗಿ ಅಧ್ಯಸ್ಥಾಹ ಸಂಖ್ಯಾಚ ಪ್ರಕಲ್ಪಿತ, ಅದರಿಂದ ಅವುಗಳ ಒಂದು ಕೌಂಟ್ ಅಂತ ಹೇಳ್ತೀವಲ್ಲ, 100, 1000 ಅಂತೆಲ್ಲ ಹೇಳಿ, ಅದು ಕೂಡ ಕಲ್ಪಿತವಾದ ಹೆಸರುಗಳೇ. ಅದು ನಂಬರ್ಸ್ ಅಷ್ಟೇನೆ, ನಂಬರ್ಸ್ ಕಲ್ಪಿತವಾದ್ದೇ. ಏತೇಷಾಂ ತತ್ವಂ ಆತ್ಮ ಅಂದ್ರೆ ಇವುಗಳೆಲ್ಲದರೂ ತತ್ವ ಏನು ಅಂತ ಕೇಳಿದ್ರೆ ಆತ್ಮ. ಯಾಕಂದ್ರೆ ಬ್ರಹ್ಮವೇ ಇದೆಲ್ಲವೂ ಆಗಿರೋದ್ರಿಂದ, ಮಾಯೆಯಿಂದ ಬ್ರಹ್ಮವೇ ಇದೆಲ್ಲವೂ ಆಗಿರೋದ್ರಿಂದ ಏನಾಗುತ್ತೆ, ಕಲ್ಪಿತ ಅಂತ ಗೊತ್ತಾಗುತ್ತೆ ನಮ್ಗೆ. ಅವಾಗ ಇದರ ತತ್ವ ಏನು ಅಂದ್ರೆ ಇದು ಬ್ರಹ್ಮವೇ ತತ್ವ, ಆತ್ಮವೇ ತತ್ವ, ಚೈತನ್ಯವೇ ತತ್ವ ಅಂತ ಆಗುತ್ತೆ. ಹೇಗೆ ಬಂಗಾರವೇ ಎಲ್ಲ ಆಭರಣಗಳು ಆಗಿರೋದು, ಹಾಗಾದ್ರೆ ಎಲ್ಲಾ ಆಭರಣಗಳದ್ದು ತತ್ವ ಏನು ಅಂತ ಕೇಳಿದಾಗ ಬಂಗಾರ ಅಂತ ನಾವು ಹೇಳ್ತೀವಿ. ಒಂದು ನೆಕ್ಲೆಸ್ ಅಥವಾ ಒಂದು ಬಳೆನೋ ತೋರಿಸಿ ಇದರ ತತ್ವ ಏನು ಅಂತ ಕೇಳಿದಾಗ ನಾವು ಗೋಲ್ಡ್ ಅಂತಾನೆ ಹೇಳ್ತೀವಿ ನಾವು. ಇದರ ಡಿಸೈನ್ ಏನು, ಇದರ ವೇಟ್ ಏನು ಅಂತ ಕೇಳಿದಾಗ ನಾವು ಬೇರೆ ಬೇರೆ ಹೇಳ್ತೀವಿ ನಾವು. ಆದ್ರೆ ಇದರ ಒಂದು ಎಸೆನ್ಸ್ ಏನು ಅಥವಾ ಇದರ ಒಂದು ಮೆಟೀರಿಯಲ್ ಏನು, ಮೆಟೀರಿಯಲ್ ಕಾಸ್ ಏನು ಅಂತ ಕೇಳಿದಾಗ ನಾವು ಬಂಗಾರ ಅಂತ ಹೇಳ್ತೀವಿ. ಅದೇ ತರನೇ ಈ ವಸ್ತುಗಳು, ಇಂದ್ರಿಯಗಳು ಅಥವಾ ಬಾಕಿ ಎಲ್ಲಾ ವಸ್ತುಗಳು ಕೂಡ ಪ್ರಪಂಚದಲ್ಲಿ ಇರೋದೆಲ್ಲವೂ ಕೂಡ ಬ್ರಹ್ಮವೇ ಈ ತರ ತೋರ್ತಾ ಇರೋದ್ರಿಂದ ಇವುಗಳ ತತ್ವ ಏನು ಅಂತ ಕೇಳಿದಾಗ ಇದರ ತತ್ವ ಬ್ರಹ್ಮವೇ ಅಂತ ನಾವು ಹೇಳ್ಬೇಕು ನೋಡಿ. ಅದಕ್ಕೇನೆ ತತ್ವ ಏನು ಅಂತ ತಿಳಿಯೋ ತನಕ, ನಮ್ಗೆ ತಿಳ್ಕೊಳಕ್ಕೆ ನಾವು ಹೋಗೋ ತನಕ ಶಾಸ್ತ್ರ ಇಂಟರ್ಫಿಯರ್ ಮಾಡೋದೇ ಇಲ್ಲ. ಇವಾಗ ಇದರಲ್ಲಿ ಕೂಡ ಚಾಂದೋಗ್ಯದಲ್ಲಿ ಕೂಡ ವಾಚಾರಂಭಣ ವಿಕಾರ ನಾಮಧೇಯಂ ಅಂತ ಹೇಳುವಾಗ, ಈ ವಿಕಾರ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ಮೇಶನ್ಸ್. ಮಣ್ಣು ಅಂತ ಒಂದಿದೆಯಲ್ಲ, ಅದು ಬೇಕಾದಷ್ಟು ಮಡಿಕೆ ಇದು ಕುಡಿಕೆ ಅಂತ ಬೇಕಾದಷ್ಟು ವಸ್ತುಗಳಾಗಿ ಅದನ್ನ ಮಾಡ್ತಾರೆ. ಆ ವಸ್ತುಗಳು ಇಟ್ಕೊಂಡು ನಮಗೆ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಡ್ತೀವಿ, ಒಂದೊಂದಕ್ಕೂ ಒಂದು ಯುಟಿಲಿಟಿನೂ ಇದೆ, ವ್ಯವಹಾರ ಎಲ್ಲ ನಾವು ಮಾಡ್ತೀವಿ. ಅದನ್ನ ಶಾಸ್ತ್ರದಲ್ಲಿ ಅಡ್ಡಿ ಮಾಡೋದೇ ಇಲ್ಲ, ಅದಕ್ಕೆ ಎಷ್ಟು ಬೇಕಾದ್ರೆ ಮಾಡ್ತಾ ಇರೋ ಏನಿಲ್ಲ. ಆದ್ರೆ ಯಾವ್ದಾದ್ರೂ ಇದೆಲ್ಲ ಇದೆಯಲ್ಲ, ಇದು ಬೇಕಾದಷ್ಟು ಮಣ್ಣಿಂದ ಆಗಿರೋದು ಇದೆಯಲ್ಲ, ಇವುಗಳ ತತ್ವ ಏನು ಅಂತ ಒಬ್ಬನಿಗೆ ಪ್ರಶ್ನೆ ಬಂದಾಗ ಆವಾಗ ಶಾಸ್ತ್ರ ಒಳಗಡೆ ಬಂದು ಹೇಳ್ತಾ ಇದ್ದು ಈ ತತ್ವ ಇಂಥದ್ದು ಅಂತ ಹೇಳ್ತಾ ಇದ್ರು. ಆವಾಗ ಹೇಳ್ತೇನೆ ನೋಡು, ನಾಮರೂಪಗಳೇ ಇದೆಲ್ಲ. ಮಡಿಕೆ ಅನ್ನೋದು ಒಂದು ನಾಮ, ಅದಕ್ಕೊಂದು ಆಕಾರ ಇದೆಯಲ್ಲ, ಅದು ಒಂದು ರೂಪ ಅದಕ್ಕೆ. ಅದೇ ತರ ಇನ್ನೊಂದು ವಸ್ತುವಿಗೆ ತಟ್ಟೆ ಅನ್ನೋದಕ್ಕೂ ಕೂಡ ಒಂದು ತಟ್ಟೆ ಅಂತ ಹೆಸರಿದೆ, ಅದಕ್ಕೊಂದು ಆಕಾರ ಇದೆ. ಈ ಆಕಾರ ಮತ್ತು ಹೆಸರು ಇದೆಲ್ಲವೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದಕ್ಕೆ ಇದು ಆಕಾರ ಮತ್ತು ಹೆಸರು ಬರಕ್ ಮುಂಚೆ ಈ ಹೆಸರು ಈ ಆಕಾರ ಇರ್ಲಿಲ್ಲ, ಇದು ಉತ್ಪತ್ತಿ ಮಾಡಿದ್ಮೇಲೆ ಬರುತ್ತೆ ಅದು. ಆಮೇಲೆ ಇದು ನಾಶವಾದ್ಮೇಲೆ ಕೂಡ ಆ ಹೆಸರು ಮತ್ತು ಆಕಾರ ವ್ಯವಹಾರ ಎಲ್ಲ ಇರೋದಿಲ್ಲ. ಅದರಿಂದ ಇದೆಲ್ಲ ಆಗಂತುಕ ಮಧ್ಯದಲ್ಲಿ ಬಂದಿದ್ದು. ಆದ್ರೆ ಈ ಮಣ್ಣು ಅಂತ ಒಂದಿದೆಯಲ್ಲ, ಅದು ಯಾವ ಕಾಲದಲ್ಲೂ ಇದೆ ಆ ವಸ್ತುವಲ್ಲಿ. ಆ ಮಣ್ಣು, ಈ ಮಡಿಕೆ ಅನ್ನೋದು ಉತ್ಪತ್ತಿ ಆಗಕ್ ಮುಂಚೆನೂ ಮಣ್ಣಾಗೆ ಇತ್ತು, ಅದು ಮಡಿಕೆ ನಾಶವಾದ್ಮೇಲೆ ಕೂಡ ಅದು ಮಣ್ಣಾಗೆ ಉಳಿಯುತ್ತೆ ಅದು. ಅದರಿಂದ ಯಾವ್ದು 3 ಕಾಲದಲ್ಲೂ ಇದು ಮಾರ್ಪಾಡಾಗದೆ ಇರುತ್ತೋ ಅದು ಅದ್ರ ಮೆಟೀರಿಯಲ್ ಕಾಸ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ಮಡಿಕೆ ಅಂತ ಹೆಸರು ಮತ್ತು ಮಡಿಕೆ ಅಂತ ಒಂದು ರೂಪ ಇದೆಯಲ್ಲ, ಅದು ಅದರ ಒಂದು ನಿಶ್ಚಿತವಾದ ತತ್ವ ಅಲ್ಲ, ಅದು ಅತತ್ವ ಅದು. ಹಾಗಾಗಿ ಅದರ ತತ್ವ ಏನು ಅಂತ ಕೇಳಿದಾಗ ಮೆಟೀರಿಯಲ್ ಕಾಸ್ ಒಂದನ್ನೇ ನಾವು ಹೇಳ್ಬೇಕಾಗುತ್ತೆ. ಅದೇ ತರನೇ ಇದು ಕೂಡ ಇದು ಎಲ್ಲದರ ತತ್ವ ಯಾವ್ದು ಅಂತ ಕೇಳಿದ್ರೆ ಬ್ರಹ್ಮವೇ ತತ್ವ ಎಲ್ಲದಕ್ಕೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ವ್ಯವಹಾರ ಮಾಡೋದನ್ನ ಎಷ್ಟು ಬೇಕಾದ್ರೆ ವ್ಯವಹಾರ ಮಾಡ್ಬೋದು, ಅದನ್ನ ಯಾರಿಗೂ ಅಡ್ಡಿ ಮಾಡೋದೇ ಇಲ್ಲ. ಅಂದ್ರೆ ಅದ್ರ ತತ್ವ ಏನು ಅಂತ ತಿಳ್ಕೊಳಕ್ಕೆ ಯಾರಾದ್ರೂ ಮುಂದಾದ ಅಂತ ಹೇಳಿದ್ರೆ ಆವಾಗ ವಿವೇಕವನ್ನು ತೋರಿಸ್ಕೊಡುತ್ತೆ ಉಪನಿಷತ್ತು, ಶಾಸ್ತ್ರ ಎಲ್ಲವೂ ಕೂಡ ತೋರಿಸ್ಕೊಡುತ್ತೆ ಅದು ಇಂಥದ್ದು ಅಂತ. ಅವಾಗ ಅಯಮಾತ್ಮ ಬ್ರಹ್ಮ ಅನ್ನೋದು ಒಂದು ಮಹಾವಾಕ್ಯ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ಮುಂದಕ್ಕೆ ನಿಶೇಷಂ ಮಧುಕಾಂಡಸ್ಯ ತದೇತತ್ ಇತಿ ವಾಕ್ಯತಃ ಸಾರಃ ಸಂಕ್ಷಿಪ್ಯತೆ ಸಾಕ್ಷಾತ್ ಕರವಿನ್ಯಸ್ತ ಬಿಲ್ವವತೆ. ಇವಾಗ ತದೇತದ್ ಬ್ರಹ್ಮ ಅಂತ ಒಂದು ಶಬ್ದ ಇದೆ. ತದೇತದ್ ಬ್ರಹ್ಮ ಅಂದ್ರೆ ತತ್ ಏತತ್ ಬ್ರಹ್ಮ ಅಂತ. ಅದು ಈ ತತ್ ಏತತ್ ಬ್ರಹ್ಮ, ಅದೇ ಈ ಬ್ರಹ್ಮ ಅಂತ ಯಾವ್ದೊಂದು ಇದೆಯೋ ಅದು ಅದೇ ಬ್ರಹ್ಮ ಅಂತ ಹೇಳ್ತಾ ಇದೆ. ಅವಾಗ ಆ ಶಬ್ದದಿಂದಾನೇ, ಆ ವಾಕ್ಯದಿಂದಾನೇ ಏನ್ ಮಾಡ್ತಾ ಇದೆ, ಈ ಒಂದು ಇಡೀ ಮಧುಕಾಂಡ ಅಂತ ಇದಕ್ಕೆ ಹೆಸರು. ಇದು
ಈ ಬೃಹದಾರಣ್ಯಕದಲ್ಲಿ ಈ ಭಾಗಕ್ಕೆ ಮಧುಕಾಂಡ ಅಂತ ಹೆಸರು. ಅವಾಗ ಆ ಮಧುಕಾಂಡದ ಇಡೀ ತತ್ವವನ್ನ ಕೂಡ ಇಡೀ ಸಾರವನ್ನ ಕೂಡ ತದೇತತ್ ಅಂತ ಒಂದು ವಾಕ್ಯದಲ್ಲಿ ಅದು ಇದು ಎಸೆನ್ಸ್ ಆಗಿ ಅದನ್ನ ಗ್ರಹಿಸಿ ಅದು ಹೇಳ್ತಾ ಇದೆ. ಅದನ್ನ ಸಂಕ್ಷೇಪವಾಗಿ ಹೇಳ್ತಾ ಇದೆ, ಸಾಕ್ಷಾತ್ ಹೇಳ್ತಾ ಇದೆ. ಯಾತಿಗೆ ಹೇಗೆ ಹೇಳ್ತಾ ಇದೆ, ಹೇಗೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಕರ ವಿನ್ಯಸ್ತ ಬಿಲ್ವವತೆ ಅಂತ. ಒಂದು ಬಿಲ್ವ ಅಂದ್ರೆ ಬಿಲ್ವದ ಹಣ್ಣು ಅಂತ, ಕಾಯಿ ಬಿಲ್ವದ ಹಣ್ಣು ಅಂತ ಇದೆಯಲ್ಲ, ಬಿಲ್ಪತ್ರೆ ಅಂತ ಹೇಳ್ತಾ ಇಲ್ಲ. ಇವಾಗ ಅದು ಕೂಡ ಹಣ್ಣಿದೆಯಲ್ಲ, ನಾವು ನೋಡ್ತೀವಿ ಕೆಲಸ ಸತಿ ನಾವು ಬಿಲ್ಪತ್ರೆ ತಗೊಳಕ್ ಹೋದಾಗ ಕೆಲಸ ಸತಿ ಹೂವು ಸಿಗುತ್ತೆ, ಕೆಲಸ ಸತಿ ಸಣ್ಣದಾಗಿ ಕಾಯಿ ಸಿಗುತ್ತೆ ನಮಗೆ. ಅವಾಗ ಹೇಗೆ ಆ ಬೆಲ್ಲದ ಕಾಯಿನ ನೆಲ್ಲಿಕಾಯಿ ಅಂತ ಹೇಳ್ಬೇಕು, ಅಂಗೈಯಲ್ಲಿ ನೆಲ್ಲಿಕಾಯಿ ಅಂತ ತಾವು ಬೇರೆ ಉದಾಹರಣೆ ಕೊಡ್ತಾರೆ. ನಾವು ಅಂಗೈಯಲ್ಲಿ ಅದು ಇಟ್ಕೊಂಡಾಗ ನಮ್ಗೆ ಚೆನ್ನಾಗಿ ಕಾಣಿಸುವ, ಏನು ಅದನ್ನ ಮುಚ್ಚುಮರೆ ಇದ್ದಕ್ಕೆ ಚೆನ್ನಾಗಿ ಕಾಣಿಸ್ತದ್ರು, ಆ ತರ ಈ ಒಂದು ನಮ್ಗೆ ಈ ತತ್ವ ತಿಳಿಬೇಕು ಅನ್ನೋ ಕಾರಣದಿಂದ ಈ ತದೇತತ್ವದ ವಾಕ್ಯದಿಂದ ಅದು ಹೇಳ್ತಾ ಇದೆ ಅಂತ ಹೇಳೋದು. ಈ ಉಪನಿಷತ್ತೆ ಏನ್ ಮಾಡ್ತಾ ಇದೆ, ಈ ತತ್ವವನ್ನು ನಮ್ಗೆ ತಿಳಿಸ್ಕೊಡಕ್ಕೆ, ಹೇಗೆ ಸ್ಪಷ್ಟವಾಗಿ ಯಾವುದೇ ಸಂಶಯಕ್ಕೆ ಎಡೆಯಿಲ್ಲದೆ ಆ ತತ್ವವನ್ನು ನಾವು ತಿಳ್ಕೊಳ್ಳೋಕ್ಕಾಗಿ ಏನ್ ಮಾಡ್ತಾ ಇದೆ, ಈ ಒಂದು ಶಬ್ದದಿಂದ ಅದು ನಮ್ಗೆ ಅದನ್ನ ಹೇಳ್ಕೊಡ್ತಾ ಇದೆ. ಅಜ್ಞಾತಂ ಸಂಶಯ ಜ್ಞಾತಂ ಮಿಥ್ಯಾಜ್ಞಾತಂ ಇದಂ ಜಗತ್ ಏತತ್ ತದ್ ಏತತ್ ಇತಿ ಅನೂದ್ಯ ಅಸ್ಯ ತತ್ವಂ ಬ್ರಹ್ಮ ಇತಿ ಬೋಧ್ಯತೆ. ತದೇತತ್ ಬ್ರಹ್ಮ ಅಂತ ಹೇಳುವಾಗ, ತದೇತತ್ ಅಂತ ಹೇಳುವಾಗ ಯಾವ್ದು ಏತತ್ ಅಂದ್ರೆ ನಮ್ಗೆ ಎದುರುಗಡೆ ಇರೋದು, ನಮ್ಗೆ ಹತ್ತಿರದಲ್ಲಿ ನಮ್ಗೆ ಕಾಣಿಸ್ಕೊಳ್ತಾ ಇರೋದು, ಅಂದ್ರೆ ನಮ್ಗೆ ಅನುಭವಕ್ಕೆ ಬರ್ತಾ ಇರೋದು ಏತತ್ ಅಂತ ಆಗುತ್ತೆ ಅದು. ತತ್ ಅಂದ್ರೆ ಬ್ರಹ್ಮ ಅಂತ ಆಗುತ್ತೆ, ದೂರದಲ್ಲಿ ಇರೋದು ಬ್ರಹ್ಮ ಅಂತ ಆಗುತ್ತೆ ಅದು. ಹಾಗಾಗಿ ಇವಾಗ ಯಾವ್ದು ನಿನಗೆ ಅನುಭವಕ್ಕೆ ಬರ್ತಾ ಇದೆಯೋ, ನಿನಗೆ ಇಂದ್ರಿಯಗಳಿಂದ ನೀನು ಯಾವ್ದನ್ನ ಅನುಭವಿಸ್ತಾ ಇದೆಯೋ ಅದು ಆ ಬ್ರಹ್ಮ ಅಂತ ಹೇಳ್ತಾರೆ. ಮುಂಚೆನೆ ಏನ್ ಹೇಳಿದ್ರು, ಬ್ರಹ್ಮ ಅನ್ನೋದು ಎಲ್ಲವನ್ನೂ ತುಂಬಿಕೊಂಡಿರೋದು ಬ್ರಹ್ಮ ಅಂತ ಹೇಳಿದ್ರು. ಆತ್ಮ ಅನ್ನೋದು ನನ್ನ ಶರೀರದಲ್ಲಿ ಮಾತ್ರ ಇರೋದು ಆತ್ಮ ಅಂತ ಹೇಳಿದ್ರು. ನನ್ಗೆ ಯಾವಾಗ್ಲೂ ಕೂಡ ನಾನು ಇಷ್ಟೇ ಅಂತ ನಮ್ಗೆ ಬುದ್ಧಿ ಇದೆ. ಅದು ಈ ಒಂದು ಮಹಾವಾಕ್ಯವನ್ನು ನಾನು ತಿಳ್ಕೊಳ್ಳುವಾಗ ಏನ್ ಗೊತ್ತಾಗುತ್ತೆ, ಎಲ್ಲದ್ರಲ್ಲೂ ಇಟ್ಕೊಂಡಿದೆಯಲ್ಲ ಒಂದು, ಅದೇ ನಾನು ಅಂತ ಗೊತ್ತಾಗುತ್ತೆ ಅವ್ನಿಗೆ. ಆಮೇಲೆ ಇದು ಅಂತ ಯಾವ್ದನ್ನ ನೋಡ್ತಾ ಇದ್ದೇನೆ ನೋಡಿ, ಇದು ಅಂತ ಹೇಳುವಾಗ ನಾವು ಈ ಶರೀರಕ್ಕೆ ಹೊರಗಡೆ ಇರೋದನ್ನ ಮಾತ್ರ ಇದು ಅಂತ ನಾವು ಪರಿಗಣನೆ ಮಾಡಬಾರ್ದು. ಈ ವೇದಾಂತದಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಅಂತ ಹೇಳಿದ್ರೆ ಈ ಶರೀರವನ್ನು ಸೇರಿಸ್ಕೊಂಡು, ಶರೀರ ಮನಸ್ಸು ಇಂದ್ರಿಯಗಳು ಅಹಂಕಾರವನ್ನು ಸೇರಿಸ್ಕೊಂಡು ಸಾಕ್ಷಿ ಸ್ವರೂಪವನ್ನು ಮಾತ್ರ ಉಳಿಸ್ಕೊಂಡು ಅದರಿಂದ ಹೊರಪಟ್ಟಿದ ಎಲ್ಲವನ್ನೂ ಕೂಡ ನಾವು ಇದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದಮ್ ಅಂತ ಹೇಳಿದ್ರೆ ಅದೇ ರೀತಿ ಅಲ್ಲಿಂದ ಸೇರಿಸ್ಕೊಂಡು ಎಲ್ಲವನ್ನೂ ಕೂಡ ಇದು ಅಂತ ನಾವು ಹೇಳೋದು. ಅವಾಗ ಇದೆಲ್ಲವೂ ಕೂಡ ಬ್ರಹ್ಮವೇ ವಾಸ್ತವವಾಗಿ. ಅವಾಗ ಆ ಬ್ರಹ್ಮ ನಾನ್ ಮಾತ್ರ ಏನು ಅಂತ ಕೇಳಿದಾಗ, ನಾನು ಚೈತನ್ಯನೇ, ನಾನು ಚೈತನ್ಯವಾಗಿರೋ ನಾನು ಇದು ಅನ್ನೋ ಕೋಟಿಗೆ ನಾನು ಬರೋದೇ ಇಲ್ಲ. ಅವಾಗ ಏನಾಗುತ್ತೆ, ಯಾವ ಒಂದು ನಾನು ಇದು ಅಂತ ಹೇಳಕ್ ಆಗೋದೇ ಇಲ್ವೋ, ಆದ್ರೆ ಆಮೇಲೆ ಯಾವ ಒಂದು ಬ್ರಹ್ಮವನ್ನ ನಾವು ಇದು ಅಂತ ಮುಂಚೆ ಗೊತ್ತಿಲ್ವೋ ನನ್ಗೆ, ಅವಾಗ ಏನಾಗುತ್ತೆ, ಆ ಬ್ರಹ್ಮವೇ ಎಲ್ಲವೂ ಆಗಿದೆ, ನಾನು ಕೂಡ ಅದೇ ಆಗಿದ್ದೇನೆ ಅಂತ ತತ್ವಮಸಿ ಏನೋ ಇದರಲ್ಲಿ ಶಾಂತೋಗ್ಯದಲ್ಲೂ ಕೂಡ ಅದೇ ತರ ಮಾಡಿದೆ. ಅಲ್ಲಿ ಕೂಡ ಯಾವ ತರ ಒಂದು ಅದು ತೋರಿಸುತ್ತೆ ಅಂತ ಹೇಳಿದ್ರೆ, ಮೊದಲು ಆ ಬ್ರಹ್ಮದಿಂದಲೇ ಪಂಚಭೂತಗಳೆಲ್ಲ ಉಂಟಾಗಿದೆ. ಅಲ್ಲಿ 3 ಭೂತಗಳೇ ಹೇಳೋದು, ಆದ್ರೆ ಪಂಚಭೂತಗಳಿಗೆ ಸೇರಿಸ್ಕೋಬೇಕು. ಭೂತಗಳೆಲ್ಲ ಅಲ್ಲಿಂದಾನೇ ಆಗಿರೋದು. ಭೂತಗಳಿಂದ ಶರೀರ ಮನಸ್ಸು ಇಂದ್ರಿಯಗಳೆಲ್ಲ ಉತ್ಪತ್ತಿ ಆಗಿರೋದು ಎಲ್ಲವನ್ನೂ ತೋರಿಸುತ್ತೆ. ಆಮೇಲೆ ಹೊರಗಡೆ ಇರೋ ಪ್ರಪಂಚ ಕೂಡ ಆಗಿದೆ. ಅವಾಗ ಕೊನೆಯಲ್ಲಿ ಏನ್ ಹೇಳ್ತೀವಿ, ಐತದಾತ್ಮ್ಯವಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾರೆ. ಅವಾಗ ಈ ಇಡೀ ಪ್ರಪಂಚ ನಾವ್ ಏನೇನ್ ನೋಡ್ತಾ ಇದ್ದೀವೋ ಅದರ ಆತ್ಮ ಯಾವ್ದು ಅಂತ ಕೇಳಿದ್ರೆ ಅದೇ ಬ್ರಹ್ಮ, ನೀನು ಕೂಡ ಅದೇನೇ ಅಂತ ಹೇಳ್ತಾರೆ. ಸೊ ಇದೇ ತರ ಮಹಾವಾಕ್ಯವನ್ನ ಇಲ್ಲೂ ಕೂಡ ಅದೇ ರೀತಿಯಾಗಿ ತೋರಿಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅಜ್ಞಾತಂ ಸಂಶಯ ಜ್ಞಾತಂ ಮಿಥ್ಯಾಜ್ಞಾತಂ ಇದನ್ ಜಗತ್ತೇ. ನೋಡ್ರ, ಈ ಜಗತ್ತು ಅನ್ನೋದ್ರಲ್ಲಿ ಏನೇನು ಯಾವ ತರ ನಾವು ಈ ಜಗತ್ತನ್ನ ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು 3-4 ಉದಾಹರಣೆ ಕೊಡ್ತಾ ಇದ್ದಾರೆ. ಈ ಜಗತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತಾನು ಇದೆ ಬೇಕಾದಷ್ಟು. ನೋಡಿ, ಇವಾಗ ಯಾವುದೇ ಒಂದು ವಸ್ತುನು ಕೂಡ ನಾವು ನನ್ಗೆ ಗೊತ್ತಿದೆಯಪ್ಪ ಇದು ಅಂತ ನಾವು ಹೇಳಿದ್ರು ಕೂಡ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಮ್ಗೆ ಅದ್ರ ಮೇಲೆ ನಮ್ಗೆ ಹೇಳಕ್ ಆಗೋದಿಲ್ಲ. ಇದನ್ನ ಪಂಚದಶಿಯಲ್ಲಿ ತುಂಬಾ ಚೆನ್ನಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ ವಿದ್ಯಾನಿಯರು. ಲೋಕದಲ್ಲಿ ಇರೋ ಎಲ್ಲಾ ಪಂಡಿತರು ಅಂತ ಹೇಳಿದ್ರೆ ನಾನು ಹೇಳೋದು ಸ್ಪೆಷಲಿಸ್ಟ್ ಇನ್ ಎವರಿ ಫ್ಯಾಕಲ್ಟಿ ಆರ್ ಏರಿಯಾ. ಆ ಎಲ್ಲರೂ ಕೂಡ ಒಂದೇ ಕಡೆ ಬಂದು ಈ ಪ್ರಪಂಚವನ್ನ ಏನು ಅಂತ ನಿರ್ಣಯ ಮಾಡೋಣ ಅಂತ ಅವರು ಪ್ರಾರಂಭ ಮಾಡಿದೆ. ಎಲ್ಲೋ ಒಂದು ಸ್ಟೇಜ್ ಅಲ್ಲಿ ಇನ್ಮೇಲೆ ನಮ್ಗೆ ಹೇಳಕ್ ಬರ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವಾಗ ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲ ಫೀಲ್ಡ್ ಅಲ್ಲೂ ಕೂಡ ನಾವು ಇದನ್ನ ತಿಳ್ಕೊಂಡಿದ್ದೀವಿ ಅಂತ ಯಾರು ಹೇಳ್ತಾ ಇಲ್ಲ, ಪೂರ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಚ್ ಮೋರ್ ರಿಸರ್ಚ್ ಹ್ಯಾಸ್ ಟು ಬಿ ಡನ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಇದಕ್ ಮೇಲೆ ಹೇಳಕ್ ಬರ್ತಾ ಇಲ್ಲ. ಇವಾಗ ಆಗಿರೋ ರಿಸರ್ಚ್ ಪ್ರಕಾರ ಇಷ್ಟು ಹೇಳಬಲ್ಲು, ಆದ್ರೆ ಇದಕ್ ಮೇಲೆ ನಮ್ಗೆ ಕ್ವೆಶನ್ಸ್ ಬಂದಾಗ ನಮ್ಗೆ ನಾವು ಕ್ವೆಶನ್ಸ್ ಅಪ್ರಿಶಿಯೇಟ್ ಮಾಡ್ತೀವಿ. ಆದ್ರೆ ಅದನ್ನ ತಗೊಂಡು ನಾವು ಮುಂದೆ ಇನ್ನೂ ಸ್ವಲ್ಪ ವಿಚಾರ ಮಾಡ್ಬೇಕಾಗಿದೆ, ಎಕ್ಸ್ಪೆರಿಮೆಂಟೇಷನ್ ಮಾಡ್ಬೇಕಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನ ಅವರು ಆವಾಗ್ಲೇನೆ ಇದರಲ್ಲಿ ಪಂಚದಶಿಯಲ್ಲಿ 750 ವರ್ಷ ಮುಂಚೆನೆ ಅವ್ರು ಹೇಳ್ಬಿಟ್ಟಿದ್ದಾರೆ ಅದನ್ನ. ಹಾಗಾಗಿ ನಿರೂಪಯಿತಂ ಆರಬ್ಧೆ ನಿಖಿಲೈರಪಿ ಪಂಡಿತೈಃ ಅಜ್ಞಾನಂ ಪುರತಸ್ತೇಷಾಂ ಆತಿ ಕಕ್ಷಾಸು ಕಾಸುಚಿತ್ ಅಂತ ಹೇಳಿದ್ದಾರೆ. ಅಂದ್ರೆ ನಿರೂಪಯಿತಂ ಆರಬ್ಧೆ ನಿಖಿಲೈರಪಿ ಎಲ್ಲಾ ಪಂಡಿತರು ಅಂದ್ರೆ ನಾನು ಹೇಳಿದಾಗ ಸ್ಪೆಷಲಿಸ್ಟ್, ಎಲ್ಲಾದ್ರೂ ಫೀಲ್ಡ್ ಅಲ್ಲಿ ಸ್ಪೆಷಲಿಸ್ಟ್ ಎಲ್ಲರೂ ಪ್ರಪಂಚ ಏನು ಅಂತ ನಿರೂಪಣೆ ಮಾಡಕ್ಕೆ ಅಂತ ಅವರು ಪ್ರಾರಂಭ ಮಾಡಿದ್ರೆ ಸಮ್ ಸ್ಟೇಜ್ ಆಗಿದೆ ಕಕ್ಷಾ ಅಂತ ಹೇಳಿದ್ರೆ ಸಮ್ ಸ್ಟೇಜ್ ಆಗಿದೆ ಅವ್ರಿಗೆ ಅಜ್ಞಾನಂ ಪುರತಸ್ತೇಷಾಂ ಭಾತಿ, ಅವ್ರಿಗೆ
ಅಜ್ಞಾನ ಬಂದು ನಿಲ್ಲುತ್ತೆ ಅವ್ರ ಎದುರುಗಡೆ ನಮ್ಗೆ ಇದ್ ಮೇಲೆ ಹೇಳಕ್ ಬರ್ತಾ ಇಲ್ಲ ಅಂತ ಅವ್ರು ಒಪ್ಕೋಬೇಕಾಗಿದೆ, ಒಪ್ಕೊಳ್ತಾರೆ ಅಂತ ಹೇಳಿದ್ರು. ಅದೇ ಕೂಡ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅಜ್ಞಾತಂ. ಆಮೇಲೆ ಎಷ್ಟೋ ವಿಷಯಗಳ ಬಗ್ಗೆ ಸಂಶಯ ಜ್ಞಾತಂ, ಇದು ಹೀಗಿದ್ಯೋ ಹಾಗಿದ್ಯೋ ಹೇಳಕ್ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಮಿಥ್ಯಾಜ್ಞಾತಂ, ತಪ್ಪಾಗಿ ತಿಳ್ಕೊಂಡಿರೋದು. ಇದಕ್ಕೆ ಸಂಸ್ಕೃತದಲ್ಲಿ ಏನ್ ಮಾಡಿದ್ದಾರೆ, ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಅಂತ ಮೂರು ಹೇಳಿದ್ದಾರೆ. ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಸರಿಯಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಮೂರು ಕೂಡ ನಮ್ಗೆ ಅದಕ್ಕೆ ತಡೆಯಾಗಿರುತ್ತೆ. ಈ ಮೂರು ದೋಷಗಳು ಇಲ್ಲದೆ ನಾವು ವಸ್ತುವನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಅದನ್ನ ಸರಿಯಾಗಿ ತಿಳ್ಕೊಂಡಿವಿ ಅಂತ ನಮ್ಗೆ ಹೇಳಕ್ಕಾಗುತ್ತೆ. ಅವಾಗ ಏನಾಗುತ್ತೆ, ಆ ವಸ್ತು ಬಗ್ಗೆ ನಮ್ಗೆ ಅಜ್ಞಾನ ಇರಬಾರ್ದು, ಅಪ್ರತಿಪತ್ತಿ ಇರಬಾರ್ದು. ಆಮೇಲೆ ಆದ್ರೆ ಏನು ಅಂತಾನೆ ಗೊತ್ತಿಲ್ಲ, ಟೋಟಲ್ ಆಗಿ ಏನು ಅಂತಾನೆ ಗೊತ್ತಿಲ್ಲ ಅಂತ ಇರಬಾರ್ದು. ಆಮೇಲೆ ಅದು ಆ ವಸ್ತು ಹೀಗಿದೆಯೋ ಹಾಗಿದೆಯೋ ಅಂತ ಅದ್ರ ಬಗ್ಗೆ ಸಂಶಯನೂ ಇರಬಾರ್ದು. ಮತ್ತು ಅದು ವಸ್ತು ಒಂದ್ ರೀತಿಯಲ್ಲಿ ಇದೆ, ಅದು ಅದೇ ನಾನು ಅದನ್ನ ಬೇರೆ ರೀತಿಯಾಗಿ ತಿಳ್ಕೊಂಡ್ಬಿಟ್ರೆ ಅದು ವಿಪರೀತ ಜ್ಞಾನ ಅಂತ ಆಗುತ್ತೆ ಅದು. ಹಾಗಾಗಿ ಪೂರ್ತಿ ಜ್ಞಾನ ಇಲ್ಲ ಅಂತಾನೆ ಇರಬಾರ್ದು, ಸಂಶಯ ಜ್ಞಾನನೂ ಇರಬಾರ್ದು, ವಿಪರೀತ ಜ್ಞಾನನೂ ಇರಬಾರ್ದು. ಈ ಮೂರು ತರ ಅಜ್ಞಾನಗಳು ಇಲ್ಲದೆ ಹೋದ್ರೆ ಒಂದು ವಸ್ತು ಬಗ್ಗೆ ಒಬ್ಬ ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳಕ್ಕಾಗುತ್ತೆ. ಎಲ್ಲಿವರೆಗೂ ನೀನ್ ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳಕ್ಕಾಗುತ್ತೆ ಅಂತ ಹೇಳಿದ್ರೆ, ಕಾಲಾಂತರದಲ್ಲಿ ಅವನ ಜ್ಞಾನ ಅದ್ರ ಬಗ್ಗೆ ತಪ್ಪಾಗಿ ಹೋಗ್ಬಿಟ್ರೆ ಅವಾಗ ಮತ್ತೆ ನಾವು ಏನ್ ಹೇಳ್ತೀವಿ, ಇದುವರೆಗೂ ಅವ್ನು ತಿಳಿದಿದ್ನಲ್ಲ ಅದು ಮಿಥ್ಯಾಜ್ಞಾನ ಅಂತ ಅವಾಗ ಹೇಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲಿ ತನಕ ಅವನಿಗೆ ಇದು ಅದಕ್ಕೆ ಬಾಧಕವಾದ ಜ್ಞಾನ ಬರೋದಿಲ್ವೋ, ಈ ಶಬ್ದಗಳೆಲ್ಲ ಬಳಸ್ತಾರೆ ಶಾಸ್ತ್ರದಲ್ಲಿ. ಬಾಧಕವಾದ ಜ್ಞಾನ ಎಲ್ಲಿ ತನಕ ಬರೋದಿಲ್ವೋ ಅಲ್ಲಿ ತನಕ ಅವನು ಇದು ಓಡ್ತಾ ಇರುತ್ತೆ. ಅದು ಬಾಧಕ ಬಂದಾಗ ಗೊತ್ತಾಗುತ್ತೆ, ಓ ಇಷ್ಟು ದಿವಸ ನಾನು ತಿಳಿದಿದ್ದು ಮಿಥ್ಯಾಜ್ಞಾನ, ಇವಾಗ ಮುಂದಕ್ಕೆ ನಾನು ಇವಾಗ ಸರಿಯಾಗಿ ತಿಳ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹೀಗೆ ನಮಗೆ ಈ ವಿಷಯಗಳ ಬಗ್ಗೆ ಇರೋ ಅಜ್ಞಾನವನ್ನ ಇವ್ರು ಹೇಳ್ತಾ ಇದ್ರು. ಮೂರು ತರ ಇರುತ್ತೆ ಇದು. ಇಂಥ ಒಂದು ಜಗತ್ತು ಅದನ್ನ ಏತತ್ ಅಂತ ಹೇಳ್ತಾ ಇದೆ ಉಪನಿಷತ್ತು. ಇಂಥ ಒಂದು ಜಗತ್ತಿದೆಯಲ್ಲ, ನಮ್ಗೆ ಯಾವ ಒಂದು ಜಗತ್ತಿನ ಬಗ್ಗೆ ಅಜ್ಞಾನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ ಇದೆಯೋ ಆ ಒಂದು ಜಗತ್ತನ್ನ ತೋರಿಸಿ ಉಪನಿಷತ್ತು ಏತತ್ ಅಂತ ಹೇಳಿ ಇದು ಅಂತ ಹೇಳ್ತಾ ಇದೆ. ಆಮೇಲೆ ಹೇಳ್ಬಿಟ್ಟು ಇದು ಬ್ರಹ್ಮ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಜಗತ್ತಿನ ಒಂದು ಸ್ವರೂಪ ಅಥವಾ ಇದರ ಒಂದು ಬೇಸಿಸ್ ಅಲ್ಲಿ ಈಗ ಫಂಡಮೆಂಟಲ್ ಆಗಿ ಬೇಸಿಸ್ ಅಲ್ಲಿ ಏನಿರೋದು ಅಂತ ಕೇಳಿದ್ರೆ ಎಸೆನ್ಸ್ ಆಗಿರೋದು ಬ್ರಹ್ಮ ಅಂತ. ಅದು ಆ ಒಂದು ರೀತಿಯಲ್ಲಿ ಸರ್ವಂ ಕಲಿಯುಧಂ ಬ್ರಹ್ಮ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳಿದೆ. ಅಯಮಾತ್ಮ ಬ್ರಹ್ಮ ಅನ್ನೋದು ಬಂದ್ಬಿಡ್ತು ಇದರಲ್ಲಿನೆ. ಸರ್ವಂ ಕಲಿಯುಧಂ ಬ್ರಹ್ಮ ಅಂತ ಬೇರೆ ಉಪನಿಷತ್ತಲ್ಲಿ ಹೇಳಿರೋದನ್ನು ಕೂಡ, ಚಾಂದೋಗ್ಯದಲ್ಲಿ ಹೇಳೋದು ಕೂಡ ಇಲ್ಲೇ ಬಂದ್ಬಿಡ್ತಿದ್ದಾರೆ. ಹಾಗಾಗಿ ಈ ಮಹಾವಾಕ್ಯಗಳು ಅನ್ನೋದು ಅಥವಾ ಎಲ್ಲವೂ ಒಂದೇ ಅಂತ ತೋರಿಸೋದು ಆ ಥೀಮ್ ಇದೆಯಲ್ಲ, ಅದು ಎಲ್ಲಾ ಉಪನಿಷತ್ತುಗಳಲ್ಲೂ ಬರ್ತಾನೆ ಇರುತ್ತೆ. ಅದು ಒಂದಾದ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ ಅದು ಖಂಡಿತ. ಹಾಗಾಗಿ ಅದೇ ಉಪನಿಷತ್ತು ಅನ್ನೋದಕ್ಕೆ ಅಷ್ಟೊಂದು ಮಹಿಮೆ ಇರೋದು. ಅದಕ್ಕೇನೆ ಉಪನಿಷತ್ತು ಅನ್ನೋದು ಈ ಪರತತ್ವವನ್ನ ತಿಳಿಸ್ಕೊಡುತ್ತೆ, ಜೀವ ಬ್ರಹ್ಮದ ಐಕ್ಯವನ್ನು ತಿಳಿಸ್ಕೊಡುತ್ತೆ. ಎಲ್ಲಾ ಉಪನಿಷತ್ತಲ್ಲೂ ಇದು ಈ ಒಂದು ಭಾಗ ಬಂದ್ಬಿಡ್ತಾರೆ. ಆಮೇಲೆ ಮುಂದಕ್ಕೆ ಆ ಬ್ರಹ್ಮದ ಒಂದು ರೀತಿ ಅದು ಹೇಗಿದೆ ಅದು ಅನ್ನೋದನ್ನ ತೋರಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ನೋಡಿ, ಸ್ವಾರಸ್ಯವಾಗಿದೆ ಅದು. ನಿಷ್ಕಾರಣಂ ತತ್ ನಿಷ್ಕಾರ್ಯಂ ನಿಶ್ಚಿದ್ರಂ ಬಾಹ್ಯವರ್ಜಿತಂ ಪರೋಕ್ಷ ಪ್ರತಿಷೇಧಾರ್ಥಂ ಆತ್ಮ ಬ್ರಹ್ಮ ಇತಿ ಭಣ್ಯತೆ. ಇವಾಗ ಏನ್ ಮಾಡ್ತಾ ಇದ್ದಾರೆ, ನಿಷ್ಕಾರಣಂ ಅಂದ್ರೆ ಏನಾಯ್ತು, ಆ ಬ್ರಹ್ಮವು ಯಾವುದೋ ಒಂದ್ರಿಂದ ಅದು ಹುಟ್ಟಿಲ್ಲ, ಅದಕ್ಕೆ ಯಾವ್ದು ಕಾರಣ ಇಲ್ಲ. ನಾವು ಲೋಕದಲ್ಲಿ ಯಾವ್ದಾದ್ರು ವಸ್ತು ನೋಡಿದಾಗ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ನಾವು ಯಾವ್ದೋ ತೋರಿಸ್ತೀವಿ. ಅಂದ್ರೆ ಅದನ್ನ ಮಾಡಿದವನು ಕೂಡ ತೋರಿಸ್ಬೋದು, ಅಥವಾ ಅದು ಎಲ್ಲಿಂದ ಉತ್ಪತ್ತಿ ಆಗಿದೆ ಅನ್ನೋದು ತೋರಿಸ್ಬೋದು. ಇವಾಗ ಒಂದು ಮಗು ಇದೆ, ಆ ಮಗುಗೆ ಏನ್ ಕಾರಣ ಅಂತ ಹೇಳಿದ್ರೆ ತಂದೆ ತಾಯಿ ಕಾರಣ ಅಂತ ಹೇಳ್ತೀವಿ. ಆಮೇಲೆ ಅಥವಾ ಒಂದು ಕುರ್ಚಿನ ಏನೋ ನೋಡ್ಬಿಟ್ಟು ಇದಕ್ಕೆ ಕಾರ್ಪೆಂಟರ್ ಇವನೇನು ಮಾಡಿದ್ದು, ಆಮೇಲೆ ಅದಕ್ಕೆ ಉತ್ಪತ್ತಿ ಆದ್ರೂ ಮರದಿಂದ ಅದು ಬಂದಿದೆ ಅದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಪ್ರತಿಯೊಂದು ವಸ್ತುವನ್ನು ನಾವು ಕಾರಣವನ್ನು ಹೇಳ್ಬೋದು, ಆದ್ರೆ ಈ ಬ್ರಹ್ಮಕ್ಕೆ ಮಾತ್ರ ಅದರಿಂದ ಇದು ಉಂಟಾಗಿತ್ತು ಅಥವಾ ಇದನ್ನ ಇದು ಮಾಡಿದ್ದು ಅಂತ ಹೇಳಕ್ಕೆ ಯಾವುದೂ ಇಲ್ವೇ. ಅದರಿಂದ ಇದನ್ನು ನಿಷ್ಕಾರಣಂ ಅಂತ ಹೇಳಿದ್ರು. ನೋಡಿ, ನಿಷ್ಕಾರಣಂ ಅಂತ ಹೇಳುವಾಗ ಈ ಶಬ್ದ ಇದೆಯಲ್ಲ ಅದಕ್ಕೂ ಕೂಡ ಬೇರೆ ಬೇರೆ ಅರ್ಥದಲ್ಲಿ ಅರ್ಥ ಮಾಡಕ್ ಬರುತ್ತೆ ಸಂಸ್ಕೃತದಲ್ಲಿ. ಅದರಿಂದ ಈ ಕಾಂಟೆಕ್ಸ್ಟ್ ಅಲ್ಲಿ ಅದು ಅಂದ್ರೆ ಯಾವ್ದು ಕಾರಣವೇ ಅಲ್ಲವೋ ಅದು ಕೂಡ ನಿಷ್ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅದು ಈ ಬ್ರಹ್ಮಕ್ಕೆ ಯಾವ್ದು ಕಾರಣವಾಗಿಲ್ಲ ಅಂತ, ಇದನ್ನ ಬ್ರಹ್ಮವನ್ನ ಹುಟ್ಟಿಸಿದ್ದು ಅಥವಾ ಬ್ರಹ್ಮವನ್ನ ಮಾಡಿದ್ದು ಅಂತ ಹೇಳಿಕೆ ಯಾವ್ದು ಇಲ್ಲ ಅನ್ನೋ ಕಾರಣದಿಂದ ಬ್ರಹ್ಮ ನಿಷ್ಕಾರಣಂ ಅಂತ ಹೇಳಿದ್ರು. ಮುಂದಕ್ಕೆ ಇನ್ನೊಂದು ತತ್ ನಿಷ್ಕಾರ್ಯಂ. ನಿಷ್ಕಾರ್ಯಂ ಅಂತ ಒಂದು ಶಬ್ದವನ್ನು ಬ್ರಹ್ಮಕ್ಕೆ ಹೇಳ್ತಾ ಇದೆ. ಯಾಕೆ ಹೇಗೆ ಅಂತ ಹೇಳಿದ್ರೆ ಈ ಬ್ರಹ್ಮವು ಯಾವುದನ್ನು ಉಂಟು ಮಾಡಲಿಲ್ಲ ನಿಜವಾಗ್ಲು ಅಂತ. ಅವಾಗ ಸರಿ, ಇವಾಗ ಪ್ರಪಂಚವನ್ನೆಲ್ಲ ಬ್ರಹ್ಮ ತಾನೇ ಉಂಟು ಮಾಡಿದ್ದು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ಆವಾಗ ನಾವು ಸ್ವಲ್ಪ ಅದಕ್ಕೆ ಇದು ವಿವರಣೆ ಕೊಡ್ಬೇಕಾಗಿದೆ. ಬ್ರಹ್ಮವು ತಂತಾನಾಗಿ ಅದು ಏಕಮೇವ ಅದ್ವಿತೀಯಂ ಬ್ರಹ್ಮ. ಅದು ಈ ಪ್ರಪಂಚವಾಗಿ ಅದು ಆಗಿದೆ ಅಂತ ನಾವು ಹೇಳ್ತಾ ಇರೋದು ಉಪನಿಷತ್ ಹೇಳ್ತಾ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಆ ಬ್ರಹ್ಮಕ್ಕೆ ಈ ಪ್ರಪಂಚವನ್ನ ಬ್ರಹ್ಮ ಜೊತೆಗೆ ಒಂದು ಲಗತ್ ಮಾಡಿ ಉಪನಿಷತ್ ಹೇಳ್ತಾ ಇದೆ. ನಿನಗೆ ಈ ಪ್ರಪಂಚದಲ್ಲಿ ಸಿಗಾಕೊಂಡಿದ್ಯಾ, ಈ ಪ್ರಪಂಚವನ್ನೇ ನೀನು ನೋಡ್ತಾ ಇದೀಯಾ, ಆದ್ರೆ ಈ ಪ್ರಪಂಚಕ್ಕೆ ನೀನು ನಿನಗೆ ಇವಾಗ ಬ್ರಹ್ಮವನ್ನು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ನಿನಗೆ ಮುಕ್ತಿ ಬೇಕಾದ್ರೆ ಬ್ರಹ್ಮವನ್ನು ತಿಳ್ಕೊಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕಾಗಿದೆ, ಆ ಬ್ರಹ್ಮಕ್ಕೂ ನೀನ್ ನೋಡ್ತಾ ಇರೋ ಪ್ರಪಂಚಕ್ಕೂ ಒಂದು ಗಂಟು ಹಾಕ್ಬೇಕಾಗಿದೆ. ಅದು ಆ ಗಂಟು ಹಾಕ್ತಾ ಇದೆ ಅಷ್ಟೇನೆ ಶಾಸ್ತ್ರ ಹೊರತು ನಿಜವಾಗ್ಲೂ ಬ್ರಹ್ಮ ಇದೆಲ್ಲ ಸೃಷ್ಟಿ ಮಾಡ್ತು ಅಂತ ಅರ್ಥ ಅಲ್ಲ. ಅದರಿಂದನೇ ಹೇಳ್ತಾ ಇದ್ದಾರೆ ನಿಷ್ಕಾರ್ಯಂ, ಈ ಬ್ರಹ್ಮದಿಂದ ಕಾರ್ಯ ಯಾವುದು ಉಂಟಾಗಿಲ್ಲ ನಿಜವಾಗ್ಲು ಅಂತ. ನೋಡಿ, ಅಲ್ಲೂ ಕೂಡ ನಾವು ತತ್ವವನ್ನು ತಿಳ್ಕೊಬೇಕಾಗಿದೆ. ಉಪನಿಷತ್ತೇ ಬ್ರಹ್ಮದಿಂದಲೇ ಎಲ್ಲ ಬಂದಿತ್ತು ಅಂತ ಹೇಳಿದ್ರು ಕೂಡ ಅದು ಅಧ್ಯಾರೋಪ, ಇದು ಅಪವಾದ ಅಂತ ನಾವು ತಿಳ್ಕೊಬೇಕಾಗಿದೆ. ಅಧ್ಯಾರೋಪ ಮಾಡಿದ್ ಯಾತಕ್ಕೆ ಅಂತ ಹೇಳಿದ್ರೆ ಈ ವಸ್ತುವನ್ನು ತಿಳ್ಕೊಳ್ಳಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ.
ಅದರಿಂದ ಏನ್ ಮಾಡ್ತಾ ಇದೆ, ಈ ಪ್ರಪಂಚವನ್ನ ಬ್ರಹ್ಮಕ್ಕೆ ಗಂಟು ಹಾಕಿ ಬ್ರಹ್ಮದಿಂದಲೇ ಬಂದಿದೆ ನೋಡಿ ಈ ಪ್ರಪಂಚ ಅಂತ ತೋರಿಸ್ತಾ ಇದೆ. ಆದ್ರೆ ಈ ನಿಷ್ಕಾರ್ಯಂ ಅಂತ ಈ ಶಬ್ದಗಳ ನೋಡ್ತಾ ಅದು ಉಪನಿಷತ್ತೆ ಬಳಸೋ ಶಬ್ದಗಳು. ಅದರಿಂದ ಗೊತ್ತಾಗುತ್ತೆ ನಿಮ್ಗೆ ಅದಕ್ಕೆ ಅಪವಾದ ಅಂತ ಗೊತ್ತಾಗುತ್ತೆ. ಯಾವ್ದನ್ನ ಅಧ್ಯಾರೋಪ ಮಾಡಿತೋ ಅದಕ್ಕೆ ಅಪವಾದ ಇದು ಅಂತ ಗೊತ್ತಾಗುತ್ತೆ. ಇದಕ್ಕೆ ನಮ್ಗೆ ಲೋಕದಲ್ಲಿ ಕೂಡ ಬೇಕಾದಷ್ಟು ಉದಾಹರಣೆಗಳೆಲ್ಲ ಇದೆ. ಇವಾಗ ಅರುಂಧತಿ ನ್ಯಾಯ ಅಂತ ಹೇಳ್ತಾರಲ್ಲ, ಅರುಂಧತಿ ಅಂತ ಒಂದು ಮದುವೆ ಸಮಯದಲ್ಲಿ ಮಾಡಿ ತೋರಿಸ್ತಾರೆ, ಇದೆ ಅರುಂಧತಿ ಅಂತ ತೋರಿಸ್ತಾರೆ. ಅದನ್ನ ತೋರ್ಸಕ್ಕೆ ಒಂದು ಕ್ರಮವೆಲ್ಲ ಇದೆ, ಅದೆಲ್ಲ ಇದು ಮಾಡಿದ್ದಾರೆ. ಅರುಂಧತಿ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಇರೋದು ನಕ್ಷತ್ರ ಅದು. ಆದ್ರೆ ಅದನ್ನ ತೋರ್ಸಕ್ಕೆ ಏನ್ ಮಾಡ್ತಾರೆ, ಅದು ಸಟ್ಟೆ ಅಂತ ನೋಡಕ್ಕಾಗಲ್ಲ. ಅದರಿಂದ ಅದ್ರ ಆಸ್ಪಾಸಲ್ಲಿ ಇರೋ ಒಂದು ಸ್ವಲ್ಪ ಸ್ಥೂಲವಾಗಿರೋದನ್ನ ತೋರಿಸ್ತಾರೆ. ಅದು ನೋಡಿದ್ಮೇಲೆ ಓ ಇದನ್ನ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಮೆತ್ತೆ ಕರ್ಕೊಂಡ್ಬಂದು ಅದ್ರ ಹತ್ತಿರದಲ್ಲಿ ಇದೆ ನೋಡು ಅಂತ ಹೇಳಿದಾಗ ಅವಾಗ ಗೊತ್ತಾಗುತ್ತೆ ನಮ್ಗೆ ಅದು ಸ್ವಲ್ಪ ಬ್ಲಡ್ ಆಗಿರೋದು ಮೊದಲು ಕಾಣಿಸಲ್ಲ, ಅದು ಬ್ರೈಟ್ ಆಗಿರೋದು ನಮ್ಗೆ ಕಾಣಿಸಿದೆ. ಅವಾಗ ಏನ್ ಮಾಡ್ತೀವಿ, ಬ್ರೈಟ್ ಆಗಿರೋದ್ರ ಮುಖಾಂತರ ಇದನ್ನ ಬ್ಲಡ್ ಆಗಿರೋದನ್ನ ನಾವು ತೋರಿಸ್ಕೊಳ್ಳಕ್ಕೆ ಒಂದು ದಾರಿ ಇದೆಯಲ್ಲ, ಈಗ ಸ್ಥೂಲ ಅರುಂಧತಿ ನ್ಯಾಯ ಅಂತ ಹೇಳ್ತಾರೆ. ಅದೇ ತರನೇ ಇಲ್ಲೂ ಏನ್ ಮಾಡ್ತಾ ಇದೆ, ನಮ್ಗೆ ಗ್ರಾಸ್ ಆಗಿ ಪ್ರಪಂಚನೇ ಕಾಣಿಸ್ಕೊಳ್ತಾ ಇದೆ, ಬಟ್ ಬ್ರಹ್ಮ ಸಟಲ್ ಆಗಿದೆ ತುಂಬಾ. ಅದರಿಂದ ಏನ್ ಮಾಡ್ಬೇಕಾಗಿದೆ, ನೋನ್ ಟು ದಿ ಅನ್ನೋನ್ ಮಾಡ್ಬೇಕಾಗಿದೆ. ಹಾಗಾಗಿ ಗ್ರಾಸ್ ಆಗಿ ಕಾಣಿಸ್ತಾ ಇರೋದು ಮುಖಾಂತರ ನಮ್ಗೆ ಈ ಬ್ರಹ್ಮದ ಒಂದು ಸೂಕ್ಷ್ಮವಾಗಿರೋ ಬ್ರಹ್ಮವನ್ನ ತೋರಿಸ್ತಾ ಇದೆ. ಅದರಿಂದ ಏನ್ ಮಾಡ್ತಾ ಇದೆ, ಈ ಗ್ರಾಸ್ ಆಗಿರೋದನ್ನ ಬ್ರಹ್ಮದ ಒಂದು ಕಾರ್ಯ ಅಂತ ಮೊದಲು ತೋರಿಸಿ ಆಮೇಲೆ ಇದಲ್ಲ ಅಂತ ತಪ್ಪಿಸುತ್ತೆ. ಅದಕ್ಕೆ ಅಪವಾದ ಅಂತ ಹೇಳುದು. ಮೊದಲು ಕಾರ್ಯ ಅಂತ ತೋರಿಸೋದು ಅಧ್ಯಾರೋಪ, ಅದು ಬ್ರಹ್ಮದಿಂದ ಯಾವುದು ಉಂಟಾಗಿಲ್ಲ ನಿಜವಾಗ್ಲು ಅಂತ ಆವಾಗ ಹೇಳ್ತಾ ಗೊತ್ತಾಗುತ್ತೆ ಅವನಿಗೆ. ಹಾಗಾಗಿ ನಿಷ್ಕಾರ್ಯಂ ಅನ್ನೋದು ಅದರಿಂದ. ನಿಶ್ಚಿತ್ರಂ ಅಂತ ಹೇಳಿದ್ರೆ ಅದು ಮಧ್ಯದಲ್ಲೂ ಕೂಡ ಅದು ಯಾವ್ದು ಕೂಡ ಅದರಲ್ಲಿ ಇಲ್ಲ ಅಂತ ಯಾವ್ದು ಇಲ್ವೇ ಇಲ್ಲ. ಅಂದ್ರೆ ಅದು ಅಪೂರ್ಣ ಅಂತ ಇಲ್ವೇ ಇಲ್ಲ, ಅದೇ ಪೂರ್ಣವಾಗಿರೋದು. ಅದ್ರ ಮಧ್ಯದಲ್ಲಿ ನಾವು ಸ್ವಲ್ಪ ಗ್ಯಾಪ್ ಇದೆ, ಒಂದು ತೂತ್ ಇದೆ ಅಂತ ಏನು ಇಲ್ವೇ ಇಲ್ಲ. ಅದು ದಟ್ ಈಸ್ ಹೋಲ್ ಅಂತ ಹೇಳ್ತೀವಲ್ಲ, ಪೂರ್ಣ ಅಂತ ಹೇಳ್ತೀವಲ್ಲ, ಅದು ಪೂರ್ಣವಾಗಿರೋದು. ಹಾಗಾಗಿ ಅದಕ್ಕೇನಾಯ್ತು, ಅದಕ್ಕೆ ಕಾರಣ ಯಾವ್ದು ಇಲ್ಲ, ಅದರಿಂದ ಯಾವ್ದು ಕಾರ್ಯ ಉಂಟಾಗಿಲ್ಲ, ಮತ್ತು ಅದು ಕೂಡ ಪೂರ್ಣವಾಗಿ ಇರುವ ವಸ್ತು ಅದು ಅಂತ ಆಯ್ತದು. ನಿಶ್ಚಿತ್ರಂ ಬಾಹ್ಯವರ್ಜಿತಂ ಅಂತ ಹೇಳಿದ್ರೆ ಏನು, ಅದಕ್ಕೆ ಹೊರಗಡೆ ಅಂತ ಯಾವ್ದು ಇಲ್ವೇ ಇಲ್ಲ ಅಂತ. ಅಂದ್ರೆ ಅದಕ್ಕೆ ಹೊರಗಡೆ ಯಾವ್ದು ಇಲ್ಲ, ಒಳಗಡೆ ಅಂತ ಯಾವ್ದು ಇಲ್ವೇ ಇಲ್ಲ, ಹೊರಗಡೆ ಅಂತಾನು ಯಾವ್ದು ಇಲ್ವೇ ಇಲ್ಲ. ಇವಾಗ ನೋಡಿ, ಒಂದು ಮನೆ ಅಂತ ಹೇಳಿದ್ರೆ ಅದಕ್ಕೆ ಹೊರಗಡೆ ಇಷ್ಟು ಜಾಗ ಇದೆ, ಒಳಗಡೆ ಇಷ್ಟು ಜಾಗ ಇದೆ ಅಂತ ಹೇಳ್ಬೋದು. ಆದ್ರೆ ಬ್ರಹ್ಮವೇ ಎಲ್ಲವನ್ನೂ ಆವಿಸ್ಕೊಂಡು ಎಲ್ಲವಾಗಿಯೂ ಅದೇ ಇರುವಾಗ ಆ ಬ್ರಹ್ಮಕ್ಕೆ ಹೊರಗಡೆ ಅಂತ ಯಾವ್ದನ್ನ ಹೇಳಕ್ ಬರದೇ ಇಲ್ಲ ನಮ್ಗೆ. ಹಾಗಾದ್ರೆ ಲಿಮಿಟ್ ಇಲ್ವೇ ಇಲ್ಲ. ಹಾಗಾಗಿ ವೇದಾಂತದ ಪ್ರಕಾರ ಈ ಆಕಾಶ ಅಂತ ನಾವು ಯಾವ್ದನ್ನ ಸೈಂಟಿಸ್ಟ್ ಎಲ್ಲ ಕೂಡ ಎಲ್ಲರೂ ಲಿಮಿಟ್ ಅದಕ್ಕೆ ಇಲ್ವೇ ಇಲ್ಲ ಅಂತ ಹೇಳ್ತೀವಿ ನಾವು. ಇವಾಗ ಇನ್ಫೈನೈಟ್ ಅದು ಇದೆ ಅಂತ ಹೇಳ್ತೀವಿ, ಅದು ಸೃಷ್ಟಿಗೆ ಸಂಬಂಧಪಟ್ಟಿದ್ದು. ಆದ್ರೆ ವೇದಾಂತ ಪ್ರಕಾರ ಈ ಆಕಾಶವು ಉತ್ಪತ್ತಿ ಆಗಿರೋದು ಆಮೇಲೆ ಲೈವ್ ಆಗುತ್ತೆ ಅನ್ನೋ ಕಾರಣದಿಂದ, ಆಮೇಲೆ ಆಕಾಶವನ್ನು ಬ್ರಹ್ಮವೇ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದಾಗ ಆಕಾಶಕ್ಕೂ ಕೂಡ ಒಂದು ಲಿಮಿಟ್ ವೇದಾಂತ ಒಪ್ಪುತ್ತೆ. ಅದನ್ನು ದಾಟಿರೋದು ಅಂತ ಹೇಳಿದ್ರೇನು, ಅದು ಕೂಡ ಬ್ರಹ್ಮವೇ ಅದನ್ನು ಕೂಡ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದಾಗ ಏನಾಯ್ತು, ಆಕಾಶಕ್ಕೂ ಹೊರಗಡೆ ಕೂಡ ಬ್ರಹ್ಮವೇ ಇರೋದು, ಒಳಗಡೆ ಕೂಡ ಅದೇ ಇರೋದು ಅಂತ ನಮಗೆ ಆ ಅರ್ಥದಲ್ಲಿ ಹೇಳಕ್ ಬರುತ್ತೆ. ಸೊ ಹೀಗೆ ನಿಷ್ಕಾರಣಂ ತತ್ ನಿಷ್ಕಾರ್ಯಂ ನಿಶ್ಚಿತ್ರಂ ಬಾಹ್ಯವರ್ಜಿತಂ ಪರೋಕ್ಷ ಪ್ರತಿಷೇಧಾರ್ಥಂ ಆತ್ಮ ಬ್ರಹ್ಮ ಇತಿ ಬಾಣ್ಯತೆ. ಇವಾಗ ಈ ಆತ್ಮವೇ ಬ್ರಹ್ಮ ಅಂತ ಯಾತಕ್ಕೆ ಹೇಳ್ತಾ ಇದೆ ಉಪನಿಷತ್ತು ಅಂತ ಕೇಳಿದ್ರೆ, ಇವನಿಗೆ ಅಂತ ಬ್ರಹ್ಮ ನಾನಲ್ಲ, ಅದು ದೂರದಲ್ಲೆಲ್ಲೋ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಇವಾಗ. ಯಾಕಂದ್ರೆ ನಾನಲ್ಲ, ಅದು ಎಲ್ಲವನ್ನೂ ತುಂಬಿಕೊಂಡಿದೆ ಅದು, ಬಟ್ ನಾನು ಇಷ್ಟೇ ಇರೋದು ಅಂತ ನಾವು ಹೇಳ್ತೀವಿ. ಅವಾಗ ಏನಾಯ್ತು, ಬ್ರಹ್ಮ ನನಗೆ ಪರೋಕ್ಷ ಅಂತ ಇರೋದು. ಪರೋಕ್ಷ ಅಂದ್ರೆ ಏನು, ನಾನು ಅಲ್ಲೇ ದೂರದಲ್ಲಿರೋದು ಅಂತ ಇರೋದು. ಅವಾಗ ಪರೋಕ್ಷ ಅಂದ್ರೆ ಸಂಸ್ಕೃತ ಕನ್ನಡದಲ್ಲೂ ಕೂಡ ಇದು ಉಪಯೋಗಿಸ್ತಾರೆ ನೋಡಿ. ಈ ಒಂದು ಫಂಕ್ಷನ್ಗೆ ಪ್ರತ್ಯಕ್ಷವಾಗೂ ಪರೋಕ್ಷವಾಗಿ ಎಷ್ಟೋ ಜನ ಇದಕ್ಕೆ ಇದು ಕೊಡುಗೆ ಇದೆ, ಅವ್ರದ್ದು ಕೊಡುಗೆ ಇದೆ ಅಂತ ಹೇಳ್ತೀವಿ. ಪರೋಕ್ಷ ಅಂದ್ರೆ ಏನಾಯ್ತು, ನೇರಾಗಿ ಇಲ್ಲಿದೆ ಅಂತ ಆಯ್ತು. ಆಗ ಈ ಬ್ರಹ್ಮ ನನಗೇನೋ ದೂರದಲ್ಲಿರೋ ವಸ್ತು ಅಂತ ನನಗೊಂದು ಭ್ರಮೆ ಇದೆ. ಆ ಭ್ರಮೆ ಹೋಗ್ಲಾಡ್ಸಕ್ಕಾಗಿ ಏನ್ ಮಾಡ್ತಾ ಇದೆ, ಅಯಂ ಆತ್ಮ ಬ್ರಹ್ಮ, ಈ ಆತ್ಮವೇ ಬ್ರಹ್ಮ ಅಂತ ವಾಕ್ಯದಿಂದ ಅದು ನೀನು ಅದಲ್ವೇ ಅಲ್ಲ ಅಂತ ಅನ್ಕೊಂಡಿದ್ಯಾ, ಆದ್ರೆ ನೀನು ಅದೇನೇ ವಾಸ್ತವವಾಗಿ ಅಂತ ತೋರ್ಸಕ್ಕೆ ಆ ಪರೋಕ್ಷತ್ವ ಭ್ರಮ ಅಂತ ನಮ್ಗೆ ಗೊತ್ತಿರ್ತಲ್ಲ, ಅದನ್ನ ಹೋಗ್ಲಾಡ್ಸಕ್ಕಾಗಿ ಅಯಂ ಆತ್ಮ ಬ್ರಹ್ಮ ಅಂತ ಅದನ್ನ ಜೊತೆ ಹೇಳ್ತಾ ಇದೆ. ಇವಾಗ ಮುಂದಕ್ಕೆ ಇನ್ನೊಂದು ಆಯಾಮ ಅದರಿಂದ ಹೇಳ್ತಾರೆ. ಸರ್ವಾನುಭವ ಏವ ಅಯಂ ಯತಃ ಸರ್ವಾನುಭೂತತಃ ಕಾರ್ಸ್ಮ್ಯಂ ಸರ್ವೋ ಭವೇತ್ ಏಷಃ ಚಿನ್ಮಾತ್ರತ್ವಾತ್ ತಥಾ ಅನುಭೂಹು. ಇವಾಗ ಸರ್ವಾನುಭವ ಏವ ಅಯಂ ತತಃ. ಇವಾಗ ನೋಡಿ, ಇವಾಗ ನಮ್ಗೆ ಎಲ್ಲ ಅನುಭವ ನಮ್ಗೆ ಬರ್ತಾ ಇದೆ. ನನಗೆ ಏನೇನು ಅನುಭವ ಬರ್ತಾ ಇದೆಯೋ ನಾನ್ ನೋಡ್ತಾ ಇದ್ದೀನಿ, ನಾನೇ ಸುಖವನ್ನು ಅನುಭವಿಸ್ತಾ ಇದ್ದೀನಿ, ನಾನೇ ದುಃಖವನ್ನು ಅನುಭವಿಸ್ತಾ ಇದ್ದೀನಿ, ಎಲ್ಲವ ಅನುಭವಗಳು ನನಗೆ ಬರ್ತಾ ಇದೆ. ಇವಾಗ ಏನಾಯ್ತು, ಎಲ್ಲಾ ಶರೀರದಲ್ಲೂ ಇರೋ ಚೈತನ್ಯಕ್ಕೆ ಆಯಾ ಶರೀರದ ಮುಖಾಂತರ ಏನೇನು ಅನುಭವ ಬರ್ತಾ ಇದೆಯಲ್ವಾ. ಇವಾಗ ನೀನೇ ಬ್ರಹ್ಮ ಅಂತ ತೋರಿಸಿದಾಗ ಏನಾಯ್ತು, ಆ ಬ್ರಹ್ಮವು ಎಲ್ಲದ್ರಲ್ಲೂ ಇರೋ ಚೈತನ್ಯ ಅಂತ ನೀನು ಅಂತ ಹೇಳಿದ್ದು. ಒಂದೊಂದು ಶರೀರದಲ್ಲೂ ನೀನು ಅಂತ ಹೇಳಿದ್ರೆ ಒಂದು ಚೈತನ್ಯ ಇದೆ, ಅದೇ ಬ್ರಹ್ಮ ಅಂತ ಹೇಳ್ಕೊಡ್ತಾ ಇದೆ. ಅವಾಗ ಆಯಾ ಶರೀರದಲ್ಲಿ ಇದ್ಕೊಂಡು ಆಯಾ ಅನುಭವಗಳನ್ನ ಪಡ್ಕೊಂಡಿರೋದು ಒಂದು ಚೈತನ್ಯನೇ.
ನಾನು ಈ ಚೈತನ್ಯ ಅಂತ ನಾನು ತಿಳಿದ ಮೇಲೆ ಏನಾಗುತ್ತೆ, ಎಲ್ಲಾ ಶರೀರದಲ್ಲೂ ಇದ್ಕೊಂಡು ಏನೇನು ಅನುಭವ ಪಡ್ಕೊಳ್ತಾ ಇದೆಯೋ ಅದೆಲ್ಲ ಕೂಡ ನಾನೇ ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ನಾನು ಇಷ್ಟು ಮಾತ್ರ ಅಲ್ಲ, ನಾನು ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಶಾಸ್ತ್ರದಲ್ಲಿ 2 ಶಬ್ದ ಪ್ರಯೋಗ ಮಾಡಿದ್ದಾರೆ. ಮೊದಲು ಹೇಳಿದ್ನಲ್ಲ, ಬ್ರಹ್ಮ ಎಲ್ಲೋ ಇದೆ, ಅದು ದೂರದಲ್ಲಿದೆ, ನಾನು ಅಲ್ಲ ಅಂತ ಬುದ್ಧಿ ಇದೆಯಲ್ಲ, ಅದಕ್ಕೆ ಪರೋಕ್ಷತ್ವ ಭ್ರಮ ಅಂತ ಅದಕ್ಕೊಂದು ಹೆಸರು. ಇವಾಗ ಇದು ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇರೋದು ನಾನೇ ಅಂತ ಒಂದು ಬುದ್ಧಿ ಬರುತ್ತಲ್ಲ, ಅದು ಪರಿಚ್ಛಿನ್ನತ್ವ ಭ್ರಮ ಅಂತ ಇದೆಯಲ್ಲ, ಅದನ್ನ ಹೋಗ್ಲಾಡಿಸಿ ಈ ತರ ಒಂದು ಬುದ್ಧಿ ಬರುತ್ತೆ. ಅವಾಗ ನಾನು ಇಷ್ಟೇ ಅಂತ ಅನ್ಕೊಂಡಿರೋದು ಪರಿಚ್ಛಿನ್ನತ್ವ ಭ್ರಮ. ನಾನು ಪರಿಚ್ಛಿನ್ನ ಅಲ್ಲ ವಾಸ್ತವವಾಗಿ. ನಾನು ಏನ್ ಮಾಡ್ತಾ ಇದ್ದೀನಿ, ಚೈತನ್ಯವೇ. ನಾನು ಯಾರು ಕೂಡ ನಮ್ಮನ್ನ ಜಡ ಅಂತ ಯಾರು ಹೇಳ್ಕೊಳ್ತಾ ಇಲ್ಲ, ಖಂಡಿತ ಯಾರು ನಮ್ಮನ್ನ ಜಡ ಅಂತ ತಿಳ್ಕೊಳ್ತಾ ಇಲ್ಲ. ಆದ್ರೆ ಎಲ್ಲರೂ ಕೂಡ ತಮ್ಮನ್ನ ಈ ಶರೀರಾದಿಗಳು ಸಮೇತ ಸೇರಿಸ್ಕೊಂಡು ತಿಳ್ಕೊಳ್ತಾ ಇದ್ದಾರೆ. ನಾನು ಯಾರು ಅಂತ ಕೇಳಿದ್ರೆ, ಈ ಶರೀರ ಇಂದ್ರಿಯಗಳು ಸೇರಿಸ್ಕೊಂಡು ನಾನು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ, ಆ ಶರೀರಕ್ಕೆ, ಇಂದ್ರಿಯಕ್ಕೆ, ಮನಸ್ಸಿಗೆ ಎಷ್ಟು ಮಿತಿ ಇದೆಯೋ ಆ ಪರಿಮಿತಿ ಅಷ್ಟಕ್ಕೆ ನಾನು ಅಂತ ಸೀಮಿತವಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ಉಪನಿಷತ್ ಏನ್ ಕೊಟ್ಟು ಹೇಳ್ತಾ ಇದೆ, ಆ ಚೈತನ್ಯ ಒಳಗಡೆ ಇದೆಯಲ್ಲ, ಅದಕ್ಕೆ ಈ ಪರಿಮಿತಿ ಎಲ್ಲ ಬಂದಿದ್ದು ಆ ಆ ಶರೀರ, ಇಂದ್ರಿಯಗಳು, ಮನಸ್ಸು ಜೊತೆಗೆ ಒಂದು ರಾಂಗ್ ಐಡೆಂಟಿಫಿಕೇಶನ್ ಬಂದಿದ್ದರಿಂದ ಪರಿಮಿತಿ ಅಂತ ಅನ್ಕೊಂಡಿದ್ಯಾ ನೀನು. ಆದ್ರೆ ವಾಸ್ತವವಾಗಿ ಐಡೆಂಟಿಫಿಕೇಶನ್ ರಾಂಗ್ ಐಡೆಂಟಿಫಿಕೇಶನ್. ಆ ತಪ್ಪಾದ ಒಂದು ಇದು ತಾದಾತ್ಮ್ಯ ಹೋದಾಗ ನನಗೆ ಈ ಒಂದು ಪರಿಚ್ಛಿನ್ನತೆ ಹೋಗುತ್ತೆ. ನನಗೆ ಅವಾಗ ಏನಾಗುತ್ತೆ, ಸರ್ವಾನುಭವ, ಎಲ್ಲದರಲ್ಲೂ ಅನುಭವಿಸ್ತಾ ಇರುವುದು ನಾನೇನೆ ಅಂತ ಗೊತ್ತಾದಾಗ ಅವಾಗ ನನಗೆ ಈ ಪರಿಚ್ಛಿನ್ನತ್ವ ಭ್ರಮ ಅನ್ನೋದು ಹೋಗುತ್ತೆ. ನಾನು ಇಷ್ಟೇ ಅಂತ ಇರೋದು ಭ್ರಮೆ ಹೋಗುತ್ತೆ. ಮೊದಲು ಹೇಳಿದ್ದು ಪರೋಕ್ಷತ್ವ ಭ್ರಮ, ಅದು ಬ್ರಹ್ಮ ನೀನೇ ಅಂತ ತೋರಿಸ್ಕೊಟ್ಟಾಗ ಆ ಬ್ರಹ್ಮ ಹೋಗಾದ್ರೆ ನಾನು ನಾನು ಇಷ್ಟು ಮಾತ್ರ ಅಲ್ಲ, ಇದು ಮಾತ್ರ ಅಲ್ಲ, ನಾನು ಬ್ರಹ್ಮ ಬೇರೆ ಯಾವುದು, ನಾನು ಬೇರೆ ಅಂತ ಅಲ್ಲ, ಅದು ನಾನು ಬ್ರಹ್ಮಗೆ ಅಂತ ಒಂದು ಪರೋಕ್ಷತ್ವ ಭ್ರಮ ಹೋಗುತ್ತೆ. ಪರಿಚ್ಛಿನ್ನತ್ವ ಭ್ರಮ ಎಲ್ಲ ಕೂಡ ಒಂದೇ ಸಮಯದಲ್ಲೇ ಹೋಗುತ್ತೆ. ಇದು ಮೊದಲು ಹೋಗಿ ಆಮೇಲೆ ಅದು ಹೋಗುತ್ತೆ ಅಂತ ಅಲ್ಲ ಅದು. ಆದ್ರೆ ಅದಕ್ಕೆ 2 ಆಯಾಮಗಳಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಪರಿಚ್ಛಿನ್ನತ್ವ ಭ್ರಮ ಅನ್ನೋದು ಹೇಗೆ ಹೋಗುತ್ತೆ ಅನ್ನೋದ್ರೆ, ಎಲ್ಲದರಿಗೂ ಅನುಭವಿಸ್ತಾ ಇರೋದು ನಾನೇ. ಇವಾಗ ನೋಡಿ, ಅದಕ್ಕೆ ಕೂಡ ಲೋಕದಲ್ಲಿ ಹೇಳ್ತಾರೆ ನೋಡಪ್ಪ, ಸಾಮಾನ್ಯವಾಗಿ ಇರ್ತಾರೆ ಇವಾಗ ಮಹಾತ್ಮರೆಲ್ಲ ಉಪನ್ಯಾಸ ಮಾಡುವಾಗ, ಭಾಷಣ ಮಾಡುವಾಗ ಹೇಳ್ತಾರೆ ನೋಡು, ನಿನಗೆ ಒಬ್ಬ ಮೋಸ ಮಾಡಿದ್ರೆ, ಅಥವಾ ನಿನಗೆ ಒಬ್ಬ ಬೈದ್ರೆ, ಅಥವಾ ನಿನ್ಗೆ ಏಟ್ ಹಾಕಿದ್ರೆ ನಿನ್ಗೆ ಎಷ್ಟು ನೋವುತ್ತೋ ಅದೇ ತರ ತಾನೇ ಇನ್ನೊಬ್ಬರಿಗೂ ಆಗುತ್ತೆ. ಅವಾಗ ನೀನು ಅವ್ನಿಗೆ ನಿನ್ಗೆ ಆಗುತ್ತಾರೆ ನೀನ್ ಮಾಡ್ಬಾರ್ದು, ನಿನ್ಗೆ ಯಾವ್ದು ನಿನ್ಗೆ ನೋವುಂಟು ಮಾಡುತ್ತೋ ಅದರಿಂದ ಇನ್ನೊಬ್ಬರಿಗೆ ಮಾಡ್ಬಾರ್ದು ಅಂತ ಹೇಳ್ತೀವಿ. ಅವಾಗ ಏನ್ ಹೇಳ್ತೀವಿ, ನಿನಗೆ ಯಾವ್ದು ಒಂದು ಕಷ್ಟವನ್ನು ಕೊಡುತ್ತೋ ಅವನಿಗೂ ಕೂಡ ಅದೇ ವಿಷಯ ಕಷ್ಟವನ್ನು ಕೊಡುತ್ತೆ ಅವನಿಗೆ. ಅವಾಗ ಎಲ್ಲರಲ್ಲೂ ಕೂಡ ಅನುಭವಿಸ್ತಾ ಇರೋದು ಇಂದ್ರಿಯ ಇರ್ತಾನೆ, ಇಂದ್ರಿಯಕ್ಕೆ ವಸ್ತುಗಳ ಜೊತೆಗೆ ಒಂದು ಸಂಪರ್ಕ ತಾನೆ. ಹಾಗಾಗಿ ಏನಾಗುತ್ತೆ, ಈ ಕಷ್ಟ ಅನ್ನೋದು ನಿನಗೆ ಮಾತ್ರ ಅಲ್ಲ, ಎಲ್ಲದರಲ್ಲೂ ಇದೆ. ಇದೇ ತರ ನಿನಗೆ ಒಂದು ಒಳ್ಳೇದಾದ್ರೆ ನಿನಗೆ ಸುಖವಾಗಿದೆ, ಇನ್ನೊಬ್ಬರಿಗೆ ನೀನು ಒಳ್ಳೇದು ಮಾಡಿದ್ರೆ ಅವ್ರಿಗೂ ಸುಖವಾಗುತ್ತೆ. ಆಗ ತ್ವಯಿಮಯಿ ಚ ಅನ್ಯತ್ರ ಏಕೋ ವಿಷ್ಣು ಅಂತ ಶಂಕರಾಚಾರ್ಯರು ಹೇಳ್ತಾರ. ನಿನ್ನಲ್ಲಿ, ಅವನಲ್ಲಿ, ಎಲ್ಲದರಲ್ಲೂ ಕೂಡ ಇರೋದು ಒಂದೇ ಚೈತನ್ಯ ಒಂದೇನೆ. ಅವಾಗ ನೀನು ವ್ಯಕ್ತವಾಗಿ ನೀನು ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಎಲ್ಲರಲ್ಲೂ ಇರೋದು ಒಂದೇ ಅಂತ ಇರೋದನ್ನ ಬುದ್ಧಿಯನ್ನು ಬಿಡಿ, ಬೇರೆ ಬೇರೆ ಅವರು ನೀನು ಬೇರೆ ಬೇರೆ ಅನ್ನೋ ಬುದ್ಧಿಯನ್ನು ಬಿಡು ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಎಲ್ಲದರಲ್ಲೂ ಅನುಭವಿಸ್ತಾ ಇರೋದು ಈ ಚೈತನ್ಯ ಒಂದೇನೆ, ಇಂದ್ರಿಯಗಳ ಮುಖಾಂತರ. ಅವಾಗ ನಾನೇ ಅದು ಎಲ್ಲದರಲ್ಲೂ ಇದೇನೆ ಅಂತ ಬಂದಾಗ ಈ ಪರಿಚ್ಛಿನ್ನತ್ವ ಭ್ರಮೆ ಅನ್ನೋದು ನಮಗೆ ಹೋಗುತ್ತೆ ಅನ್ನೋದನ್ನ ಈ ಶ್ಲೋಕದಿಂದ ಹೇಳಿದ್ರು. ಕರ್ತವ್ಯಮೇತತ್ ವಿಜ್ಞಾನಂ ಇತಿ ವೇದಾನುಶಾಸನಂ ಇದು. ಅನುಶಾಸನ ಅಂತ, ಅನುಶಾಸನ ಅಂದ್ರೆ ಇದು ರೂಲ್, ಇದೊಂದು ವಿಧಿ, ಅಂದ್ರೆ ಇದೊಂದು ಆಜ್ಞೆ ಅಂತ ಉಪನಿಷತ್ ಹೇಳ್ತೇವೆ. ಏನ್ ಆಜ್ಞೆ ಅಂತ ಹೇಳ್ತೇವೆ ಅಂದ್ರೆ, ನೋಡಿ ಬೇರೆ ಏನೋ ಅದನ್ನ ನೀನು ಅದು ಮಾಡು ಇದು ಮಾಡು, ನೀನು ಬಗ್ಗು ಅಥವಾ ಅದನ್ನ ಈ ಒಂದು ಇದು ಭಾರವನ್ನು ಹೊತ್ಕೊಂಡು ಹೋಗು ಅಂತ ಅದೇನು ಹೇಳ್ತಾ ಇಲ್ಲ. ಈ ಜ್ಞಾನವನ್ನು ಪಡ್ಕೋ ಅಂತ ಹೇಳ್ತಾ ಇದೆ. ಈ ಜ್ಞಾನವನ್ನು ಪಡ್ಕೊಂಡ್ರೆ ನಿಮಗೆ ಒಳ್ಳೇದು, ಪಡ್ಕೊಳ್ತೇ ಹೋದ್ರೆ ನಿಮಗೆ ತುಂಬಾ ನಷ್ಟ ಅಂತ ಹೇಳೋದನ್ನ ಕೇನೋಪನಿಷತ್ತೆಲ್ಲ ಹೇಳಿದಲ್ಲ. ಇಹಚೇದ್ ಅವೇದಿ ಮಹತಿ ಇದು ಅಥ ಸತ್ಯಮಸ್ತಿ, ನೋಚೇದ್ ಇಹ ವೇದಿ ಮಹತಿ ವಿನಷ್ಟಿಹಿ ಅಂತ ಹೇಳ್ತಲ್ಲ. ಹಾಗಾಗಿ ಇವಾಗ ಈ ಶರೀರ, ಮನುಷ್ಯ ಶರೀರ ಬಂದಾಗ ನೀನು ಇದನ್ನ ತಿಳ್ಕೊಂಡ್ಬಿಟ್ರೆ ನಿನಗೆ ದೊಡ್ಡ ಒಂದು ಇದು ಅಕಾಂಪ್ಲಿಷ್ಮೆಂಟ್ ಆಗುತ್ತೆ. ಅದು ಅಕಸ್ಮಾತ್ ನೀನು ಒಳಗಡೆ ತಿಳ್ಕೊಳ್ದೆ ಹೋಗ್ಬಿಟ್ಟು ಇವಾಗ ಈ ಶರೀರವನ್ನ ನೀನು ವ್ಯರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ತುಂಬಾ ದೊಡ್ಡ ನಷ್ಟ ನಿಂದು ಅಂತ ಹೇಳ್ತಾರೆ. ಅದರಿಂದ ಇದು ಈ ರೇಟ್ ಹೇಳ್ತಾ ಇದ್ರು. ಮಹತಿ ವಿನಷ್ಟಿ ಅಂತ ಅಲ್ಲಿ ಹೇಳಿದನ್ನ ಸರಿ, ಅದು ಅಥ ಸತ್ಯಮಸ್ತಿ ಅಂತ ಹೇಳಿದ್ನ ಇದು ಶಾಸನಾತ್ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ದಾರೆ, ಕರ್ತವ್ಯಮೇತತೆ ವಿಜ್ಞಾನಮಿತಿ ವೇದಾನುಶಾಸನಂ. ಈ ಒಂದು ಜ್ಞಾನವನ್ನ ನಾವು ಪಡ್ಕೋಬೇಕು. ಯಾವ ಜ್ಞಾನ? ನಾನು ಬ್ರಹ್ಮವೇ, ನಾನು ಎಲ್ಲವೂ ನಾನೇನೆ, ಸರ್ವಾತ್ಮ ಭಾವ ಅನ್ನೋ ಒಂದು ಜ್ಞಾನವನ್ನ ನಾವು ಪಡ್ಕೋಬೇಕು ಅನ್ನೋದನ್ನ ಉಪನಿಷತ್ತು ನಮ್ಗೆ ಶಾಸನ ಮಾಡಿ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಸ್ಯ ಅತಿಲಂಘ್ಯನೆ ದೋಷಃ ಸಂಸಾರ ಅನರ್ಥ ಸಂಗತಿ. ಒಂದ್ ವೇಳೆ ಈ ಶಾಸನವನ್ನ ನಾನು ಇವಾಗ ಗೌರ್ಮೆಂಟ್ ಅಲ್ಲಿ ಒಂದು ರೂಲ್ ಮಾಡಿದ್ದಾರೆ, ಈ ಕಡೆ ಪುಣೆ ಹೋಗ್ಬೇಕು, ಈ ಕಡೆ ಹೋಗ್ಬಾರ್ದು ಅಂತ ಮಾಡಿದ್ದಾರೆ. ನಾನು ಅದನ್ನ ಉಲ್ಲಂಘನೆ ಮಾಡಿ ನಾನು ಈ ಕಡೆ ಹೋದ್ರೆ, ಅವ್ರು ಎಲ್ಲಿ ಯಾವ ಕಡೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನನಗೆ ಫೈನ್ ಹಾಕ್ತಾರೆ ಅಥವಾ ಬೇರೆ ಏನೋ ಪನಿಷ್ಮೆಂಟ್ ಎಲ್ಲ ಕೊಡ್ತಾರೆ. ಅದೇ ತರನೇ ಈ ಒಂದು ಶಾಸನ ಏನ್ ಮಾಡಿದ್ಯೋ, ಈ ಜ್ಞಾನವನ್ನ ನೀನ್ ಪಡ್ಕೋಬೇಕು ಅಂತ ಹೇಳ್ತಾ ಇದೆ. ಅಕಸ್ಮಾತ್ ನಾನು ಪಡ್ಕೊಳ್ದೆ ನಾನು ಹೋಗ್ಬಿಟ್ರೆ ಏನಾಗುತ್ತೆ, ಆ ಜ್ಞಾನ, ಆ ಒಂದು ಶಾಸನವನ್ನ ಉಲ್ಲಂಘನೆ ಮಾಡ್ದಾಗ ಆಗುತ್ತೆ. ಅದು ಆ ಉಲ್ಲಂಘನೆ ಮಾಡಿದಾಗ ನಮ್ಗೆ ಏನಾಗುತ್ತೆ, ಹೇಗೆ ನಮ್ಗೆ ಪನಿಷ್ಮೆಂಟ್ ಎಲ್ಲ ಆಗುತ್ತೋ ನಮಗೂ ಒಂದು ಪನಿಷ್ಮೆಂಟ್ ಸಿಗುತ್ತೆ. ಏನ್ ಪನಿಷ್ಮೆಂಟ್ ಅಂದ್ರೆ, ಸಂಸಾರದಲ್ಲಿ ಕಂಟಿನ್ಯೂ ಆಗ್ತಾ ಇರುವ ಒಂದು ಪನಿಷ್ಮೆಂಟ್ ಅನ್ನೋದು ಇರುತ್ತೆ. ಅದು ಆಲ್ರೆಡಿ ಪನಿಷ್ಮೆಂಟ್ ಅಲ್ಲಿ ಇದ್ದೀವಿ ನಾವು, ಅದನ್ನ
ಅದನ್ನ ಹೋಗ್ಲಾಡ್ಸ್ಕೊಳಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಹೋಗ್ಲಾಡ್ಸ್ಕೊಳ್ದೆ ಹೋದ್ರೆ ಏನಾಗುತ್ತೆ, ದಿಸ್ ಪನಿಷ್ಮೆಂಟ್ ವಿಲ್ ಕಂಟಿನ್ಯೂ ಇನ್ ಮೋರ್ ವೇಸ್ ಆರ್ ಇನ್ ಮೋರ್ ಏನ್ ಹೇಳುದು, ಇನ್ನೂ ತೀವ್ರವಾಗಿ ಕೂಡ ಇಂಟೆನ್ಸ್ ಆಗಿ ಕೂಡ ಆಗಕ್ಕೆ ಸಾಧ್ಯತೆ ಇದೆ. ಇದು ಒಂದು ಹೇಳ್ತಾರೆ ನೋಡಿ, ಇವಾಗ ಒಬ್ಬ ಏಣಿ ಇದೆ, ಒಬ್ಬ ಕೆಳಗಡೆ ರಂಗಲ್ಲಿದ್ದಾನೆ ಒಬ್ಬ, ಅವನು ಅಲ್ಲಿಂದ ಬಿದ್ರೆ ಕೆಳಗಡೆ ಅವನಿಗೆ ಸ್ವಲ್ಪ ಕಡಿಮೆನೆ ತಗೊಳ್ಳೋದು, ಆದ್ರೆ ಮೇಲ್ಗಡೆ ಇರೋನು ಬಿದ್ರೆ ಅವನಿಗೆ ಸ್ನೇಕ್ ಅಂಡ್ ಲ್ಯಾಡರ್ ರೀತಿಯಲ್ಲಿ ಹೋಗಿರ್ತಾನೆ ಅವನು, ಆದ್ರೆ ಅಲ್ಲಿ ಒಂದು ಹಾವು ಕಚ್ಬಿಟ್ರೆ ಕೊನೆಗೆ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಡ್ತಾನೆ. ಆದ್ರ ಮನುಷ್ಯನಾಗಿರೋನು ಆ ಮೇಲ್ಗಡೆ ಇರೋ ತರದಂತೆ ಮನುಷ್ಯನಾಗಿರೋನು. ಬಾಕಿ ಪ್ರಾಣಿಗಳಿಗೆಲ್ಲ ಆತರ ಒಂದು ಆಪರ್ಚುನಿಟಿ ಇಲ್ಲ. ಇವನ್ಗೆ ಇದು ಶಾಸ್ತ್ರವನ್ನ ನೋಡಕ್ಕೆ ಕಲಿಯಕ್ಕೆ, ಒಬ್ರು ಹೇಳಿದ್ದನ್ನ ಕೇಳಿ ಅದ್ರ ಪ್ರಕಾರ ನಡ್ಕೊಳ್ಳಕ್ಕೆ ಎಲ್ಲದಕ್ಕೂ ಬುದ್ಧಿ ಇವನಿಗೆ ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ಬೇಕಾಗಿರೋ ಶಕ್ತಿಯನ್ನು ಕೊಟ್ಟಿರ್ತಾನೆ. ಆದ್ರೆ ಅಂತ ಸಮಯದಲ್ಲಿ ನಾವು ಇದನ್ನ ಬಿಟ್ಬಿಟ್ರೆ ಅವಾಗ ಏನಾಗುತ್ತೆ, ನಾವು ಬಿದ್ದಂಗೆ ಆಗುತ್ತೆ ಅದು. ಅವಾಗ ಈ ಒಂದು ಶರೀರವನ್ನು ಕೊಟ್ಟು ನಿಮಗೆ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಅನುಭವವಾದ ಶರೀರ ನಮ್ಗೆ ಬದುಕಿ ನಮಗೆ ಪಾಸಿಬಿಲಿಟಿ ಇದೆ ಅಂತ ಶಾಸ್ತ್ರವು ಹೇಳುತ್ತೆ ಅದನ್ನ. ಸೊ ಹೀಗೆ ಕರ್ತವ್ಯಮೇತತೆ ವಿಜ್ಞಾನಂ ಇತಿ ವೇದಾನುಶಾಸನಂ ಅಸ್ಯ ಅತಿಲಂಘನೆ ದೋಷಃ ಸಂಸಾರ ಅನರ್ಥ ಸಂಗತಿ. ಹಾಗಾಗಿ ಅದನ್ನ ಉಲ್ಲಂಘನೆ ಮಾಡಿದ್ರೆ ನಮ್ಗೆ ಸಂಸಾರವನ್ನ ನಾವು ಅನರ್ಥ ಅಂತ ಯಾವ್ದಿದೆಯೋ ಅದನ್ನ ಅನುಭವಿಸ್ತಾ ಇರ್ತೀವಿ ನಾವು. ಕುರ್ವತಸ್ತು ಮಹಾನ್ ಲಾಭ ಸ್ವಾತ್ಮನಃ ಕೃತಕೃತ್ಯತ ಮಧುಕಾಂಡಾರ್ಥ ಸರ್ವಸ್ವಂ ಇತ್ತಂ ಶ್ರುತ್ಯ ಉಪಸಂಹೃತಂ. ಹಾಗಾಗಿ ಕುರ್ವತಃ ತು ಮಹಾನ್ ಲಾಭ, ಯಾರಿದನ್ನ ಪಡ್ಕೊಂಡಿದ್ದಾನೋ ಅವನಿಗೆ ತುಂಬಾ ದೊಡ್ಡ ಒಂದು ಲಾಭ, ಅವನಿಗೆ ತುಂಬಾ ದೊಡ್ಡ ಒಂದು ಆನಂದ ಅನುಭವ ಎಲ್ಲ ಕೂಡ ಅವನಿಗೆ ಆಗುತ್ತೆ. ಅದು ಲಾಭ ಸ್ವಾತ್ಮನಃ ಕೃತಕೃತ್ಯತ, ನನ್ನ ವಿಷಯಕ್ಕೆ ನೀ ಕೃತಕೃತ್ಯನಾದೆ ನಾನು ಅಂತ ಹೇಳ್ತೀವಿ. ಆ ಶಬ್ದ ಇದೆಯಲ್ಲ ಕೃತಕೃತ್ಯ ಅಂತ ಹೇಳಿದ್ರೆ ಸರಿ, ಕೃತ್ಯಂ ಕೃತಂ ಅಂತ. ಕೃತ್ಯಂ ಅಂತ ಹೇಳಿದ್ರೆ ಮಾಡ್ಬೇಕಾದ್ದು ಯಾವ್ದು ಅದೇ ನಾನು ಮಾಡ್ದಾಗ ಆಯ್ತದು ಅಂತ. ಇವಾಗ ಸಾಮಾನ್ಯವಾಗಿ ಲೋಕದಲ್ಲಿ ಕೂಡ ಎಷ್ಟೋ ಕರ್ತವ್ಯಗಳು ಇರುತ್ತೆ ನಮ್ಗೆ, ಅಂಥದ್ದೆಲ್ಲ ಮಾಡ್ತೀವಿ, ಅದರಿಂದ ನಮ್ಗೆ ಒಂದು ಪ್ರಯೋಜನ ಸಿಗುತ್ತೆ ಅದು. ಆದ್ರೆ ಇದು ಎಲ್ಲದಕ್ಕಿಂತ ಮಹಾನ್ ಕರ್ತವ್ಯ, ಇದು ಎಲ್ಲದಕ್ಕಿಂತ ದೊಡ್ಡ ಕರ್ತವ್ಯ, ಇದು ನಮ್ಮ ಸ್ವರೂಪವನ್ನು ತಿಳಿಯೋದು ಅಂತ. ಅದನ್ನು ತಿಳ್ಕೊಂಡ್ರೆ ಅವರಿಗೆ ಕೃತಕೃತ್ಯನಾದೆ ನಾನು ಅಂತ ಹೇಳ್ತಾನೆ. ಅಂತದ್ದು ಒಂದು ಲಾಭ ಇವರಿಗೆ ಸಿಗುತ್ತೆ. ಅದು ಮಧುಕಾಂಡಾರ್ಥ ಸರ್ವಸ್ವ ಮಿಥಂ ಶ್ರುತ್ಯ ಉಪಸಂಹೃತಂ. ಹೀಗೆ ಮಧುಕಾಂಡದ ಒಂದು ಎಲ್ಲಾ ಇಡೀ ಭಾಗವನ್ನು ಕೂಡ ಶ್ರುತಿ ಹೀಗೆ ನಮ್ಗೆ ಉಪಸಂಹಾರ ಮಾಡಿ ಹೇಳ್ತಾ ಇದೆ ನಮ್ಗೆ ಅಂತ ಹೇಳಿದ್ರು. ಸೊ ಈ ಭಾಗವನ್ನ ನಾವಿಲ್ಲಿ ನಿಲ್ಲಿಸೋಣ. ಮುಂದಕ್ಕೆ ಇದಕ್ಕೆ ಮುಗಿಸುದು ಇದನ್ನ ವಿದ್ಯಾವಂಶ. ನೋಡಿ, ಮಧು ಅಂತ ಹೇಳಿದಾಗ ಇವಾಗ ಮುಂಚೆನೆ ಹೇಳಿದ್ರು, ಮಧು ಅಂದ್ರೆ ನಮ್ಗೆ ಸಾಮಾನ್ಯ ಹನಿ ಅಂತ ಒಂದು ಬರುತ್ತಲ್ವಾ, ಅದು ಹೇಗೆ ಅಂತ ಮುಂಚೆನೆ ನಾವು ಆರಂಭಿಸಿಕೊಂಡು ರಿಕಾಲ್ ಮಾಡ್ತೀವಿ ನಾನು. ನೋಡಿ, ಪ್ರಪಂಚದಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಒಂದು ಅನುಕೂಲ, ಇದಕ್ಕೆ ಅನುಕೂಲ, ಅದಕ್ಕೆ ಇದು ಅನುಕೂಲ ಅಂತ ನಾವು ಒಂದು ಇದನ್ನು ತೋರಿಸಿದವು. ನೋಡಿ, ಜೀವರೆಲ್ಲ ಇದ್ದಾರೆ, ಅವರಿಗೆ ಭೋಗ್ಯವಾದ ಪ್ರಪಂಚ ಇದೆ. ಪ್ರಕೃತಿ ಏನ್ ಮಾಡಿದೆ, ಎಲ್ಲ ವಸ್ತುಗಳನ್ನು ಕೂಡ ಜೀವನ ಭೋಗ್ಯಕ್ಕಾಗಿ ಅದು ಮಾಡಿದೆ. ಅದು ಜೀವರುಗಳು ಏನ್ ಮಾಡ್ತಾರೆ, ಪ್ರಕೃತಿಯನ್ನ ಉಪಯೋಗಿಸ್ಕೊಂಡು ಅವರು ಒಂದು ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಆವಾಗ ಪ್ರಕೃತಿಗೆ ಕೂಡ ಜೀವನದಿಂದ ಏನ್ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಆ ಜೀವರೆಲ್ಲ ನನ್ನಿಂದ ದೇ ಆರ್ ಬೀಯಿಂಗ್ ಸರ್ವ್ಡ್ ಬೈ ಮೀ ಅಂತ ಒಂದು ಕಲ್ಪನೆ ಅಷ್ಟೇನೆ. ಪ್ರಕೃತಿ ಅನ್ನೋದು ಜಡ ವಾಸ್ತವವಾಗಿ ಆಗಿದ್ರು ಕೂಡ ಈ ಮಧುಕಾಂಡ ಏನ್ ಮಾಡ್ತೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚ ಕೂಡ ಇದೆ, ಇಟ್ ಇಸ್ ಲಿಂಕ್ಡ್ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲೋ ತುಂಬಾ ದೂರದಲ್ಲಿ ಒಂದು ಪ್ಲಾನೆಟ್ ಇದೆ, ಅಲ್ಲಿ ಏನೋ ಒಂದು ಇದೆ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಒಂದು ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಸಂಬಂಧ ಇರುತ್ತೆ ಆತರ. ಹಾಗಾಗಿ ಈ ತರ ಒಂದು ಲೋಕದಲ್ಲಿ ಕೂಡ ನಾವು ಇದನ್ನ ಪಕ್ಕದಲ್ಲಿರೋ ಸಂಬಂಧಗಳನ್ನ ನಾವು ನೋಡ್ಕೋಬಹುದು. ಈ ತರ ಇವಾಗಲೇ ಹೇಳ್ತಾರಲ್ಲ, ಏನು ಇದಕ್ಕೆ ಕ್ಲೈಮೇಟ್ ಚೇಂಜ್ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲಾ ಕಡೆ ಮಾತಾಡ್ತಾರಲ್ಲ ಅದಕ್ಕೆ ಕೆಲವರೆಲ್ಲ ತುಂಬಾ ಕೆಲವು ಕಡೆ ಇಂಡಸ್ಟ್ರೀಸ್ ಇಂದ ತುಂಬಾ ಈ ಇದು ಮಾಲಿನ್ಯ ತುಂಬಾ ತರ್ತಾ ಇದ್ದಾರೆ, ಅದರಿಂದ ನಮ್ಗೆ ಇಡೀ ಪ್ರಪಂಚಕ್ಕೆ ತೊಂದರೆ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡ್ಬೇಕು ಎಲ್ಲಾ ದೇಶಗಳು ಅಂತ ಎಲ್ಲಿಯೂ ಒಂದು ಒಕ್ಕೂಟ ಮಾಡಿ ಹೇಳ್ತಾರೆ. ಆತರ ಇಡೀ ಪ್ರಪಂಚವೂ ಕೂಡ ಒಬ್ಬರಿಗೊಂದು ಒಂದಕ್ಕೊಂದು ಈ ತರ ಒಂದು ಕೊಟ್ಟು ತಗೊಳ್ಳೋದು ಅಂತ ಒಂದಿದೆಯಲ್ಲ, ಇದೇ ಮಧು. ಇದನ್ನೇ ಮಧು ಅಂತ ಹೇಳಿದ್ರು. ಮಧು ಕಾಂಡ ಅಂತ ಹೇಳಿದ್ರೆ ಈ ಭಾಗಕ್ಕೆ ಕಾಂಡ ಅಂತ. ಕಾಂಡ ಅಂದ್ರೆ ಒಂದು ಚಾಪ್ಟರ್ ಅಥವಾ ಒಂದು ಸೆಕ್ಷನ್ ಅಂತ. ಮಧುಕಾಂಡ ಅಂತ ಇದಕ್ಕೆ ಹೆಸರು. ಮುನಿಕಾಂಡ ಅಂತ ಒಂದಿದೆ. ಹೀಗಾಗಿ ಮಧುಕಾಂಡ ಅಂತ ಇದೆಯಲ್ಲ, ಇದು ಹೀಗೆ ಮುಗಿತದು. ಅದಕ್ಕೆ ಕೊನೆಯಲ್ಲಿ ವಿದ್ಯಾರ್ಥಿಗಳು ಈ ಶ್ಲೋಕವನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಈ ಅಧ್ಯಾಯವನ್ನ. ವಿದ್ಯಾವಂಶ ಜಪಾತ್ ವಿದ್ಯಾ ವಿಘ್ನ ಸರ್ವೋ ನಿವಾರ್ಯತೆ ಮೋಕ್ಷಂ ಅನುಗೃಹಾತು ವಿದ್ಯಾತೀರ್ಥ ಮಹೇಶ್ವರ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ಮಧುಕಾಂಡ ಅಂತ ಇತ್ತು ಸೆಕ್ಷನ್, ಅದಾದ್ಮೇಲೆ ಕೊನೆಯಲ್ಲಿ ಒಂದು ಗುರು ಶಿಷ್ಯ ಪರಂಪರೆಯನ್ನು ಹೇಳಿದ್ರು. ತುಂಬಾ ಉದ್ದದ ಒಂದು ಪರಂಪರೆ ಹೇಳ್ತಾರೆ. ಅದನ್ನ ಕೂಡ ಒಂದು ಪಾರಾಯಣ ಮಾಡೋದು ಅಂತ ಹೇಳುವುದು ಪದ್ಧತಿ ಇದೆ. ಅದನ್ನ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ, ವಿದ್ಯೆಗೆ ಇರೋ ವಿಘ್ನಗಳೆಲ್ಲ ನಿಮ್ಗೆ ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ. ವಿದ್ಯಾವಂಶ ಜಪಾತ್ ವಿದ್ಯಾ ವಿಘ್ನ ಸರ್ವೋ ನಿವಾರ್ಯತೆ ಮುಮುಕ್ಷಂ ಅನುಗೃಹಾತು ವಿದ್ಯಾತೀರ್ಥ ಮಹೇಶ್ವರ ಅಂತ ಹೇಳ್ಬಿಟ್ಟು ಇವರು ವಿದ್ಯಾರ್ಥಿನಿಯರು ತಮ್ಮ ಗುರುಗಳಾದ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಾ ಮುಮುಕ್ಷುಗಳಿಗೂ ನೀವು ಅನುಗ್ರಹ ಮಾಡಿ, ಅವ್ರಿಗೆ ಈ ಆತ್ಮವಿದ್ಯೆಯನ್ನ ಪಡ್ಕೊಳ್ಳಿಕ್ಕೆ ಏನೇನು
ವಿಘ್ನಗಳಿದೆಯೋ ಅದೆಲ್ಲ ಅವ್ರಿಗೆ ನಿವಾರಣೆ ಆಗಿ ಅವ್ರಿಗೆ ಈ ಜ್ಞಾನ ಸಿಗಲಿ ಅವ್ರಿಗೆ ಅಂತ ನೀವು ಅನುಗ್ರಹ ಮಾಡಿ ಅಂತ ಇವರು ಪ್ರಾರ್ಥನೆ ಮಾಡ್ಕೊಂಡವರು ಇದನ್ನು ಮುಗಿಸ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನೊಂದು ಮುಂದಿನ ಅಧ್ಯಾಯ ನಾವು ನೆಕ್ಸ್ಟ್ ಇದನ್ನ ನೋಡೋಣ. ಇಲ್ಲಿ ನಿಲ್ಲಿಸೋಣ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ.